Hello students. So welcome back to your Sambhav NEET Kannada batch. ಇವತ್ತು ನಾವು ಫಿಸಿಕಲ್ ಕೆಮಿಸ್ಟ್ರಿದು ಫಸ್ಟ್ PUC ದು ಚಾಪ್ಟರ್ ದಟ್ ಈಸ್ ಕೆಮಿಕಲ್ ಇಕ್ವಿಲಿಬ್ರಿಯಂ ನ ನೋಡ್ಲಿಕ್ಕೆ ಹೋಗ್ತಿದೀವಿ. ತುಂಬಾ ಚಿಕ್ಕ ಚಾಪ್ಟರ್ ಆಗಿದೆ ಅಂಡ್ ತುಂಬಾ ಕಡಿಮೆ ಫಾರ್ಮುಲಾಸ್ ಇದೆ ನೆನ್ಪಿಟ್ಕೊಳೋದು. ನೋಡ್ಕೊಂತ ಹೋಗೋಣ ಕನ್ಸೆಪ್ಟ್ ಏನೆಂತ. ಸೊ ಈ ಚಾಪ್ಟರ್ ಅಲ್ಲಿ ಏನೇನು ಓದ್ತೀವಿ ನೋಡಿ. ಸೊ ಫಸ್ಟ್ ಟೈಪ್ಸ್ ಆಫ್ ರಿಯಾಕ್ಷನ್, ಸುಮ್ಮನೆ ಬೇಸಿಕ್ ಇದು, ಬೇಸಿಕ್ ನಿಮಗೆ ನಾಲೆಜ್ಗೋಸ್ಕರ ಟೈಪ್ಸ್ ಆಫ್ ರಿಯಾಕ್ಷನ್ನ ಮೆನ್ಷನ್ ಮಾಡಿದ್ದೀನಿ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೆಮಿಕಲ್ ಇಕ್ವಿಲಿಬ್ರಿಯಂ ಅಂದ್ರೆ ಏನು, ಅದರಲ್ಲಿ ಯಾವ್ಯಾವ ಕಂಡೀಷನ್ಸ್ ಇರುತ್ತೆ ಅದ್ರ ಬಗ್ಗೆ ನೋಡ್ತೀವಿ. ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ನ ನೋಡ್ತೀವಿ, ತುಂಬ ಇಂಪಾರ್ಟೆಂಟು. ಆ್ಯಂಡ್ ಆ ಕಾನ್ಸ್ಟೆಂಟ್ಸ್ ಮಧ್ಯದಲ್ಲಿರೋ ರಿಲೇಷನ್ಶಿಪ್ಸ್ನ ನೋಡ್ತೀವಿ, ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಹೋಮೋಜಿನಿಯಸ್ ಆ್ಯಂಡ್ ಹೆಟೆರೋಜಿನಿಯಸ್ ಸಿಸ್ಟಮ್ ಇಕ್ವಿಲಿಬ್ರಿಯಮ್ ಅಲ್ಲಿ ಇದ್ದಾಗ ನಮ್ದು ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ಸ್ಗಳು ಏನಾಗ್ತವೆ, ಇದರಲ್ಲಿ ನಂದು ಡೆಲ್ಟಾ ಎನ್ ಜಿ ಇಸ್ ಈಕ್ವಲ್ ಟು 0 ಆಗಿದ್ದಾಗ ಒಂದು ಕಂಡೀಷನ್ ನೋಡ್ತೀವಿ ಆ್ಯಂಡ್ ಇಟ್ ಈಸ್ ಈಕ್ವಲ್ ಟು ಪಾಸಿಟಿವ್ ಆಗಿದ್ದಾಗ ಒಂದು ಕಂಡೀಷನ್ನ ನೋಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಆ್ಯಂಡ್ ಗಿವ್ಸ್ ಫ್ರೀ ಎನರ್ಜಿ, ಇದರಲ್ಲಿ ಏನಿಲ್ಲ ಒಂದೇ ಒಂದು ಸಿಂಪಲ್ ಫಾರ್ಮುಲಾನ ನೋಡ್ತೀವಿ ಅಷ್ಟೇ. ನೆಕ್ಸ್ಟು ಮಲ್ಟಿಪಲ್ ಇಕ್ವಿಲಿಬ್ರಿಯಂನ ನೋಡ್ತೀವಿ, ಇಕ್ವಿಲಿಬ್ರಿಯಂ. ಆ್ಯಂಡ್ ಇದು ಬಂದ್ಬಿಟ್ಟು ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ ಆ್ಯಂಡ್ ಇದ್ರ ಮೇಲೆ ಕ್ವೆಶನ್ಸು ಯಾವ ಥರ ರಿಲೇಟ್ ಆಗುತ್ತೆ, ತುಂಬ ಒಂದು ಸಿಂಪಲ್ ಸ್ಟೆಪ್ಪಲ್ಲಿ ನಿಮ್ಗೆ ಅರ್ಥ ಆಗೋಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಲೀ ಚಾಟ್ಲಿ ಪ್ರಿನ್ಸಿಪಲ್, ಇದು ಕೂಡ ಇಂಪಾರ್ಟೆಂಟ್. ಸೊ ಏನೇನು ಟಾಪಿಕ್ ಓದ್ತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಕಡಿಮೆ ಟಾಪಿಕ್ ಇದಾವೆ ಅಷ್ಟೇ. ಸೊ ವಿತೌಟ್ ಎನಿ ಫರ್ದರ್ ವೇಟ್ ಲೆಟ್ ಸ್ಟಾರ್ಟ್, ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಫಸ್ಟ್ ಬಂದ್ಬಿಡೋಣ ಟೈಪ್ಸ್ ಆಫ್ ರಿಯಾಕ್ಷನ್ಸ್. ಸೊ ರಿಯಾಕ್ಷನ್ಸ್ನ ನಾವು ಕೆಲವೊಂದು ಬೇಸಿಸ್ ಮೇಲೆ ಇಟ್ಕೊಂಡು ಡಿವೈಡ್ ಮಾಡ್ತೀವಿ. ಸೊ ಆ ಬೇಸಿಸ್ ಏನೇನು, ದ ಫಸ್ಟ್ ಈಸ್ ನಂದು ದಟ್ ಈಸ್ ಆನ್ ದ ಬೇಸಿಸ್ ಆಫ್ ಫಿಸಿಕಲ್ ಸ್ಟೇಟ್. ಸೊ ಫಿಸಿಕಲ್ ಸ್ಟೇಟ್ನ ನೋಡ್ಕೊತೀನಿ, ರಿಯಾಕ್ಷನ್ಸು ಯಾವ ಫಿಸಿಕಲ್ ಸ್ಟೇಟಲ್ಲಿ ಇದ್ದಾವೆ ಅಂತ. ರಿಯಾಕ್ಟೆಂಟ್ಸ್ ತೊಗೊತಿದ್ದೀನಿ ಆಯಿತಾ. ಸೊ ಈ ರಿಯಾಕ್ಟೆಂಟ್ಸ್ ಯಾವುದು ಫಿಸಿಕಲ್ ಸ್ಟೇಟ್ ಇದೆ, ಗ್ಯಾಷಿಯಸ್ ಇದೆಯಾ, ನಂದು ಲಿಕ್ವಿಡ್ ಇದೆಯಾ, ನಂದು ಸಾಲಿಡ್ ಇದೆಯಾ, ಅದರ ಬೇಸಿಸ್ ಮೇಲೆ 2 ಟೈಪ್ಸ್ ಡಿವೈಡ್ ಮಾಡ್ತೀನಿ. ಸೊ ಫಸ್ಟ್ ಒನ್ ಈಸ್ ಯೋರ್ ಹೋಮೋಜಿನಿಯಸ್ ರಿಯಾಕ್ಷನ್ಸ್, ನೆಕ್ಸ್ಟ್ ಈಸ್ ಯೋರ್ ಹೆಟಿರೋಜಿನಿಯಸ್ ರಿಯಾಕ್ಷನ್. ಈಗ ಹೋಮೋಜಿನಿಯಸ್ ರಿಯಾಕ್ಷನ್ ಅಂದ್ರೇನು? ಸೊ ಹೋಮೋಜಿನಿಯಸ್ ರಿಯಾಕ್ಷನ್, ಹೋಮೋಜಿನಿಯಸ್ ಕೆಟಲಿಸಿಸ್, ಹೆಟಿರೋಜಿನಿಯಸ್ ಕೆಟಲಿಸಿಸ್ ಏನು ನೋಡಿದ್ರಿ, ಸೇಮ್ ಕನ್ಸೆಪ್ಟ್ ಅಷ್ಟೇ. ಹೋಮೋಜಿನಿಯಸ್ ರಿಯಾಕ್ಷನ್ಸ್ ಅಂದರೆ ನಿಮ್ದು ಏನು ರಿಯಾಕ್ಟೆಂಟ್ಸ್ ಇದ್ದಾವೆ ಆ್ಯಂಡ್ ಪ್ರಾಡಕ್ಟ್ಸ್ ಇದ್ದಾವೆ ಎಲ್ಲ ಏನಾಗಿರ್ತವೆ, ನಿಮ್ಮದು ಸೇಮ್ ಫೇಸಲ್ಲಿ ಇರ್ತವೆ ಅಂತ ಅರ್ಥ ಅಷ್ಟೇ. ಸೊ ಎಲ್ಲ ಏನಾಗಿರುತ್ತೆ, ಸೇಮ್ ಫೇಸ್. ಇದರಲ್ಲಿ ನೋಡಿ ನೈಟ್ರೋಜನು ಗ್ಯಾಸಿಯಸಲ್ಲಿದೆ, ಹೈಡ್ರೋಜನು ಗ್ಯಾಸಿಯಸಲ್ಲಿದೆ ಆ್ಯಂಡ್ ನಂದು ಅಮೋನಿಯಾನು ಕೂಡ ಗ್ಯಾಸ್ ಫೇಸಲ್ಲಿದೆ. ಹೆಟಿರೋಜಿನಿಯಸ್ ಅಂದರೆ ಡಿಫ್ರೆಂಟ್ ಆಗಿರ್ತವೆ ಅಷ್ಟೇ. ಸೊ 2 ಆರ್ ಮೋರ್ ಫೇಸಸಲ್ಲಿ ಎಕ್ಸಿಸ್ಟ್ ಆಗ್ತೀವಿ. ಇಲ್ಲಿ ನೋಡಿ ಜಿಂಕು ಸಾಲಿಡ್ ಸ್ಟೇಟಲ್ಲಿದೆ, ಕಾರ್ಬನ್ ಡೈಆಕ್ಸೈಡ್ ಗೇಷಿಯಸ್ ಸ್ಟೇಟ್ ಇದೆ, ಜಿಂಕ್ ಆಕ್ಸೈಡು ಸಾಲಿಡ್ ಸ್ಟೇಟ್ ಇದೆ, ಕಾರ್ಬನ್ ಮೊನಾಕ್ಸೈಡ್ ಮತ್ತು ಗೇಷಿಯಸ್ ಸ್ಟೇಟ್ ಇದಾವೆ. ಸೊ ಡಿಫ್ರೆಂಟ್ ಫೇಸ್ ಯಾವ್ಯಾವ ಇದಾವೆ, ಸಾಲಿಡ್ ಆ್ಯಂಡ್ ಗೇಷಿಯಸ್ ಫೇಸ್ ಇದಾವೆ. ನೆಕ್ಸ್ಟ್ ಈಸ್ ಬೇಸಿಸ್ ಆನ್ ದ ಡೈರೆಕ್ಷನ್. ಸೊ ಯಾವ ಡೈರೆಕ್ಷನ್ ಅಲ್ಲಿ ರಿಯಾಕ್ಷನ್ ಆಗ್ತಿದ್ದಾವೆ, ಯಾವ ಟೈಪಲ್ಲಿ ರಿಯಾಕ್ಷನ್ ಆಗ್ತಿದೆ ಅದ್ರ ಮೇಲೆ. ಸೊ ಇದ್ರ ಬೇಸಿಸ್ ಮೇಲೆ ಟೋಟಲಿ ನಾನು 4 ಟೈಪ್ಸ್ ಆಫ್ ಹೇಳ್ಬೋದು, ಬಟ್ ಸ್ಟಿಲ್ ವಿ ವಿಲ್ ಕ್ಲಾಸಿಫೈ ಬ್ರಾಡ್ಲಿ ಇಂಟು 2 ಟೈಪ್ಸ್ ಮೇಜರ್ಲಿ. ಸೊ ದಟ್ ಈಸ್ ಒನ್ ರಿವರ್ಸಿಬಲ್ ಆ್ಯಂಡ್ ಇರ್ರಿವರ್ಸಿಬಲ್. ಈಗ ರಿವರ್ಸಿಬಲ್ ಅಂದರೆ ಏನು? ಸೊ ರಿವರ್ಸಿಬಲ್ ಅಂದರೆ ಏನಿಲ್ಲ, ನೀನು ಒಂದು ರಿಯಾಕ್ಷನ್ ಏನು ಮಾಡ್ತಿದ್ಯಾ, ಈಗ ಲೆಟ್ಸ್ ಎ ಕಾರ್ಬನ್ ಡೈಆಕ್ಸೈಡಿಂದ ಕಾರ್ಬನ್ ಮೊನಾಕ್ಸೈಡ್ ಆಗ್ತಾನೆ ಇರುತ್ತೆ, ಅದೇ ಟೈಮಲ್ಲಿ ಕಾರ್ಬನ್ ಮೊನಾಕ್ಸೈಡು ಮತ್ತೆ ತನ್ನ ರಿವರ್ಸ್ ಡೈರೆಕ್ಷನ್ ಅಲ್ಲೇ ಕಾರ್ಬನ್ ಡೈಆಕ್ಸೈಡ್ ಫಾರ್ಮೇಷನ್ ಮಾಡ್ತಿರುತ್ತೆ. ಸೊ ದಟ್ ಈಸ್ ಯೋರ್ ರಿವರ್ಸಿಬಲ್ ರಿಯಾಕ್ಷನ್. ಸೊ ಈ ಕೆಮಿಕಲ್ ರಿಯಾಕ್ಷನ್ ಯಾವುದರಲ್ಲಿ ಪ್ರಾಡಕ್ಟು ಬ್ಯಾಕ್ ಆಗಿ ರಿಯಾಕ್ಟೆಂಟಲ್ಲಿ ಕನ್ವರ್ಟ್ ಆಗ್ಬೋದು. ಸೊ ಅದನ್ನೇ ಹೇಳಿರೋದು, ಪ್ರಾಡಕ್ಟ್ಸ್ ಏನಾಗ್ತಿರ್ತವೆ ಕನ್ವರ್ಟೆಡ್ ಬ್ಯಾಕ್ ಇಂಟು ರಿಯಾಕ್ಟೆಂಟ್ಸ್. ಆ ಟೈಪ್ ಆಫ್ ರಿಯಾಕ್ಷನ್ ಏನು ಹೇಳ್ತೀರಾ, ನಿಮ್ಮದು ರಿವರ್ಸಿಬಲ್ ರಿಯಾಕ್ಷನ್ ಅಂತ ಹೇಳ್ತೀರಾ. ಇರ್ರಿವರ್ಸಿಬಲ್ ಅಂದ್ರೇನು, ಒಂದ್ಸತಿ ಪ್ರಾಡಕ್ಟ್ ಫಾರ್ಮೇಷನ್ ಆಯಿತು ಆಗೋಯ್ತು, ಈ ಪ್ರಾಡಕ್ಟಿಂದ ಮತ್ತೆ ನೀವೇನು ಪಡ್ಕೊಳಕ್ಕಾಗಲ್ಲ, ನಿಮ್ಮದು ರಿಯಾಕ್ಟೆಂಟ್ಸ್ನ ಪಡ್ಕೊಳಕ್ಕಾಗಲ್ಲ. ಸೊ ಪ್ರಾಡಕ್ಟ್ಸ್ ಕೆನ್ ನಾಟ್ ಬಿ ಕನ್ವರ್ಟೆಡ್ ಬ್ಯಾಕ್ ಇಂಟು ಯೋರ್ ರಿಯಾಕ್ಟೆಂಟ್ಸ್ ಸಿಂಪ್ಲಿ. ಸೊ ಇದರಲ್ಲಿ ಮತ್ತೆ ಒಂದು ರಿಯಾಕ್ಷನ್ ಹಿಂದೆಗಡೆನೂ ಆಗುತ್ತೆ. ಸೊ 2 ಟೈಪ್ ಆಫ್ ರಿಯಾಕ್ಷನ್ಸ್ ಇಲ್ಲಿ ಆಗ್ತಿರ್ತವೆ, ಒಂದು ಫಾರ್ವರ್ಡ್ ರಿಯಾಕ್ಷನ್, ಇನ್ನೊಂದು ಬ್ಯಾಕ್ವರ್ಡ್ ರಿಯಾಕ್ಷನ್. ಸೊ ಫಾರ್ವರ್ಡ್ ರಿಯಾಕ್ಷನ್ ಅಂದ್ರೇನು, ಸೊ ರಿಯಾಕ್ಟೆಂಟ್ಸ್ ಇಂದ ಪ್ರಾಡಕ್ಟ್ ಆಗ್ತಿರೋದು ಫಾರ್ವರ್ಡ್ ರಿಯಾಕ್ಷನ್. ಬ್ಯಾಕ್ವರ್ಡ್ ರಿಯಾಕ್ಷನ್ ಏನು, ಪ್ರಾಡಕ್ಟ್ ಇಂದ ನನಗೆ ಮತ್ತೆ ರಿಯಾಕ್ಟೆಂಟ್ ಸಿಗ್ತಿರೋದು ಆಯ್ತಾ. ಸೊ ಇದರಲ್ಲಿ ಏನು ಆಗಿರುತ್ತೆ, ಅಟೈನ್ ಇಕ್ವಿಲಿಬ್ರಿಯಂ. ಸೊ ಈ ಒಂದು ಟೈಪ್ ಆಫ್ ರಿಯಾಕ್ಷನ್ಸ್ ನಾವು ನೋಡೋದು, ದಟ್ ಈಸ್ ಯೋರ್ ರಿವರ್ಸಿಬಲ್ ರಿಯಾಕ್ಷನ್. ಇದರಲ್ಲಿ ಇಕ್ವಿಲಿಬ್ರಿಯಂ ಅಟೈನ್ ಆಗೋದಿಲ್ಲ. ಇದರಲ್ಲಿ ಏನು, ರಿಯಾಕ್ಟೆಂಟ್ಸ್ ಆರ್ ನೆವರ್ ಕಂಪ್ಲೀಟ್ಲಿ ಕನ್ವರ್ಟೆಡ್ ಇಂಟು ಪ್ರಾಡಕ್ಟ್. ಸೊ ಏನಾದರೂ 2 ಗ್ರಾಮ್ಸ್ ಆಫ್ ರಿಯಾಕ್ಟೆಂಟ್ಸ್ ತಗೊಂಡ್ರೆ 2 ಗ್ರಾಮ್ಸ್ ಆಫ್ ರಿಯಾಕ್ಟೆಂಟ್ಸು ಕಂಪ್ಲೀಟ್ ಆಗಿ ಪ್ರಾಡಕ್ಟ್ ಆಗೋದಿಲ್ಲ. ಸೊ ವೆರಿ ಇಂಪಾರ್ಟೆಂಟ್ ಇದು, ರಿಯಾಕ್ಟೆಂಟ್ಸ್ ಆರ್ ನೆವರ್ ಕನ್ವರ್ಟೆಡ್ ಇಂಟು ಪ್ರಾಡಕ್ಟ್ಸ್ ಆಯಿತಾ. ಇದರಲ್ಲಿ ನಿಯರ್ಲಿ ಕಂಪ್ಲೀಟ್ ಆಗುತ್ತೆ, ನಾಟ್ ಫುಲ್ ಕಂಪ್ಲೀಟ್ಲಿ ಬಟ್ ನಿಯರ್ಲಿ ಆಗಿರುತ್ತೆ ಇದು ಕಂಪ್ಲೀಟ್ ಆಗಿ ಆಯಿತಾ. ಆ್ಯಂಡ್ ಇದರಲ್ಲಿ
ನಾನು ಏನೇ ಒಂದು ಮಾಡಿದ್ರು ಕ್ಲೋಸ್ಡ್ ವೆಸಲ್ಸಲ್ಲಿ ಮಾಡಿದಾಗ ಮಾತ್ರ ರಿವರ್ಸಿಬಲ್ ನಾವು ನೋಡ್ಬೋದು. ಇದರಲ್ಲಿ ಏನೇ ಒಂದು ಮಾಡಿದ್ರು ನಾವು ಓಪನ್ ವೆಸಲ್ಸಲ್ಲಿ ಮಾಡ್ಬೋದು. ಅವಾಗ ನನಗೆ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಬೇಸಿಸ್ ಮೇಲೆ ಆನ್ ದಿ ಬೇಸಿಸ್ ಆಫ್ ಸ್ಪೀಡ್. ಸೊ ಸ್ಪೀಡ್ ಬೇಸಿಸ್ ಮೇಲೆ ನನ್ನ ರಿಯಾಕ್ಷನ್ಸು ಟೈಪ್ಸ್ ಯಾವ್ಯಾವು. ಸೊ ದ ಫಸ್ಟ್ ಒನ್ ಈಸ್ ಯುವರ್ ಫಾಸ್ಟ್ ರಿಯಾಕ್ಷನ್ ಆ್ಯಂಡ್ ನೆಕ್ಸ್ಟ್ ಈಸ್ ಯುವರ್ ಸ್ಲೋ ರಿಯಾಕ್ಷನ್. ಸೊ ಯಾವ ರಿಯಾಕ್ಷನ್ ತುಂಬ ಫಾಸ್ಟ್ ಆಗಿರುತ್ತೆ ಆ್ಯಂಡ್ ಯಾವ ರಿಯಾಕ್ಷನ್ ತುಂಬ ಸ್ಲೋ ಆಗಿರುತ್ತೆ. ಸೊ ಯಾವ ರಿಯಾಕ್ಷನ್ ಫಾಸ್ಟಾಗಿ ಆಗುತ್ತೆ, ಯೂಶಲಿ ನಿಮ್ಮದು ಅಯೋನಿಕ್ ರಿಯಾಕ್ಷನ್ಸ್ ಆರ್ ಅಯೋನಿಕ್ ಇನ್ ನೇಚರ್. ಯಾವುದು ಅಯೋನಿಕ್ ನೇಚರಲ್ಲಿ ರಿಯಾಕ್ಷನ್ಸ್ ಆಗ್ತಿರೋದು ಆಸಿಡ್ ಬೇಸಸ್ ಮಧ್ಯದಲ್ಲಿ ಇರೋ ರಿಯಾಕ್ಷನ್ಸು, ಅಂಥ ರಿಯಾಕ್ಷನ್ಗಳು ತುಂಬ ಫಾಸ್ಟಾಗಿ ಆಗುತ್ತೆ. ಸ್ಲೋ ಆಗೋದು, ಸೊ ಈ ರಿಯಾಕ್ಷನ್ಸು ಮಾಲಿಕ್ಯುಲರ್ ಇನ್ ನೇಚರ್ ಇರುತ್ತೆ ಅಷ್ಟೇ. ಆಯಿತಾ, ಮಾಲಿಕ್ಯೂಲ್ಸ್ ಇನ್ವಾಲ್ವ್ ಆಗಿರ್ತವೆ. ನೆಕ್ಸ್ಟ್ ಬರೋಣ ಆನ್ ದ ಬೇಸಿಸ್ ಆಫ್ ಹೀಟ್. ಹೀಟ್ ಬೇಸಿಸ್ ಮೇಲೆ ಮತ್ತೆ 2 ಟೈಪ್ ಆಫ್ ರಿಯಾಕ್ಷನ್ಸ್ ನೋಡ್ತೀವಿ. ಇದನ್ನು ನೀಟಾಗಿ ನೋಡ್ಕೊಳ್ಳಿ. ದಿಸ್ ವಿಲ್ ಹೆಲ್ಪ್ ಯು ಇನ್ ದ ಹೋಲ್ ಚಾಪ್ಟರ್. ದಟ್ ಈಸ್ ಎಕ್ಸೋಥರ್ಮಿಕ್ ಆ್ಯಂಡ್ ಎಂಡೋಥರ್ಮಿಕ್. ಎಕ್ಸೋಥರ್ಮಿಕ್ ಅಂದರೆ ಏನಿಲ್ಲ, ನಿಮ್ಮದು ಈ ರಿಯಾಕ್ಷನಲ್ಲಿ ಏನಾಗುತ್ತೆ ಅಂದರೆ ಹೀಟ್ ಎವಾಲ್ವ್ ಆಗುತ್ತೆ. ಎಕ್ಸೋಥರ್ಮಿಕ್ ಈಚೆ ಬರ್ತಿರೋದು. ಎಂಡೋಥರ್ಮಿಕ್ ಅಂದರೆ ಒಳಗಡೆ. ಸೊ ಹೀಟ್ ಏನಾಗ್ತಿರುತ್ತೆ ಅದರಲ್ಲಿ ಅಬ್ಸಾರ್ಬ್ ಆಗಿರುತ್ತೆ. ಸೊ ಈಗ ರಿಯಾಕ್ಟೆಂಟ್ಸಿಂದ ಪ್ರಾಡಕ್ಟ್ ಕೊಡ್ತಾ ಇರಬೇಕಾದ್ರೆ ಏನಾಗುತ್ತೆ, ನಿಮಗೆ ಹೀಟ್ ಆಗುತ್ತೆ. ಸೊ ಈ ಟೈಪ್ ಆಫ್ ರಿಯಾಕ್ಷನಲ್ಲಿ ಏನಾಗುತ್ತೆ, ನಿಮ್ಮದು ಒಂದು ವೆಸಲ್ ತೊಗೊಂಡಿದ್ದೀರಾ, ಈ ವೆಸಲ್ ಒಳಗಡೆ ರಿಯಾಕ್ಟೆಂಟ್ಸ್ ಹಾಕಿದ್ದೀರಾ. ರಿಯಾಕ್ಷನ್ ಆದಮೇಲೆ ಆ ವೆಸಲ್ ಏನಾಗೋಗುತ್ತೆ, ಬಿಸಿ ಆಗೋಗುತ್ತೆ, ಅದರದ್ದು ಟೆಂಪರೇಚರ್ ರೇಸ್ ಆಗುತ್ತೆ. ದ್ಯಾಟ್ ಈಸ್ ಯುವರ್ ಎಕ್ಸೋಥರ್ಮಿಕ್. ಎಂಡೋಥರ್ಮಿಕ್ ಅಂದ್ರೇನು, ಅದೇ ವೆಸಲಲ್ಲಿ ನೀವು ರಿಯಾಕ್ಟೆಂಟ್ಸ್ ಹಾಕಿದಾಗ ಇನಿಷಿಯಲಿ ಏನು ಟೆಂಪರೇಚರ್ಗಿತ್ತು ಅದಕ್ಕಿಂತ ತಣ್ಣಗಾಗೋಗುತ್ತೆ. ಸೊ ಟೆಂಪರೇಚರ್ ಆಫ್ ದ ಸಿಸ್ಟಮ್ ಡಿಕ್ರೀಸ್ ಆಗೋಗುತ್ತೆ ರಿಯಾಕ್ಷನ್ ಆಗಬೇಕಾದ್ರೆ. ದ್ಯಾಟ್ ಈಸ್ ಯುವರ್ ಎಂಡೋಥರ್ಮಿಕ್. ಆಯಿತಾ, ಈಗ ಬರೋಣ ಇಕ್ವಿಲಿಬ್ರಿಯಂ ಅಂದರೆ ಏನು. ಸೊ ಇಕ್ವಿಲಿಬ್ರಿಯಂ ಅಂದರೆ ಏನು, ಇಟ್ ಈಸ್ ರಿಲೇಟೆಡ್ ಟು ಯುವರ್ ರಿವರ್ಸಿಬಲ್ ರಿಯಾಕ್ಷನ್. ಸೊ ಯಾವುದಕ್ಕೆ ಒಂದು ರಿಲೇಟ್ ಆಗ್ತೈತೆ ಇದು, ನಿಮ್ಮದು ರಿವರ್ಸಿಬಲ್ ರಿಯಾಕ್ಷನ್ಗೆ. ಆ್ಯಂಡ್ ರಿವರ್ಸಿಬಲ್ ರಿಯಾಕ್ಷನ್ಗೆ ನಾನು ಏನು ಹೇಳಿದೆ ನಿಮಗೆ, ಕ್ಲೋಸ್ಡ್ ವೆಸಲಲ್ಲಿ ಯೂಶಲಿ ಆಗೋದು. ಆಯಿತಾ, ಸೊ ಕ್ಲೋಸ್ಡ್ ವೆಸಲಲ್ಲಿ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮದು ಪಿ ವಿ ಏನಾಗಿರುತ್ತೆ, ಯೂಶಲಿ ಕಾನ್ಸ್ಟೆಂಟ್ ಆಗಿರುತ್ತೆ. ಇದೊಂದು ಕಂಡೀಷನ್. ಸೊ ಏನು, ಇಕ್ವಿಲಿಬ್ರಿಯಮ್ ಈಸ್ ಅ ಸ್ಟೇಟ್, ಒಂದು ಸ್ಟೇಟ್ ಆಗಿದೆ ಇನ್ ವಿಚ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಸ್ ಏನಾಗಿರುತ್ತೆ, ಚೇಂಜ್ ಆಗೋದಿಲ್ಲ. ಕಾನ್ಸಂಟ್ರೇಷನ್ ಆಫ್ reactants and products do not change with the time. That is, concentration of reactants and products become constant until the conditions of temperature and pressure are unchanged. So last line is very important. So ಇದು ಯಾವಾಗವರೆಗೂ ಆಗುತ್ತೆ ಅಂತ ಅರ್ಥ. ಸೊ ಒಂದು ರಿಯಾಕ್ಟೆಂಟ್ಸು ಪ್ರಾಡಕ್ಟ್ ಆಗಿ ಕೊಡ್ತಿದೆ, ಇಬ್ರದ್ದು ಕಾನ್ಸಂಟ್ರೇಷನ್ ಏನಾಗ್ತಿದೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ಏನಾಗ್ತಿದೆ ಒಂದೇ ಆಗ್ತಿದೆ. ಸೊ ಚೇಂಜ್ ಆಗ್ತಿಲ್ಲ. ಯಾವಾಗ ಚೇಂಜ್ ಆಗಲ್ಲ, ಎಷ್ಟೋ ತನಕ ಚೇಂಜ್ ಆಗಲ್ಲ, ಎಷ್ಟೋ ತನಕ ನಾವು ಈ ಪಿ ವಿ ಪ್ರೆಷರ್ ವಾಲ್ಯೂಮ್ ಆ್ಯಂಡ್ ಪ್ರೆಷರ್ ಆ್ಯಂಡ್ ಟೆಂಪರೇಚರ್ ಏನಿದೆ ಕಂಡೀಷನ್ಸ್ನ ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡಿರ್ತೀವಿ. ಏನಾದರೂ ಅಂದ್ಕೊಳ್ಳಿ, ಇವಾಗ ಇಕ್ವಿಲಿಬ್ರಿಯಮ್ ನಡೆದಿದೆ, ನಂದು ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಸ್ ಸೇಮ್ ಆಗಿದೆ, ಬಟ್ ನಾನು ಟೆಂಪರೇಚರ್ ಇನ್ಕ್ರೀಸ್ ಮಾಡಿಬಿಟ್ಟೆ, ಅದು ಪ್ರೆಷರ್ ಇನ್ಕ್ರೀಸ್ ಮಾಡಿಬಿಟ್ಟೆ. ಇಕ್ವಿಲಿಬ್ರಿಯಮ್ ಹಾಗೆ ಇರತ್ತಾ, ಇಲ್ಲ. ಸೊ ಎಷ್ಟು ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಇತ್ತು ಆ್ಯಂಡ್ ಎಷ್ಟು ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಇತ್ತು, ಎರಡು ಇಕ್ವಿಲಿಬ್ರಿಯಮ್ ಇದ್ದಾಗ ಎರಡು ಸೇಮ್ ಇತ್ತು. ಬಟ್ ಯಾವಾಗ ಪ್ರೆಷರ್ ಆ್ಯಂಡ್ ಟೆಂಪರೇಚರ್ ಚೇಂಜ್ ಮಾಡಿದ್ವಿ, ಇದರಲ್ಲಿ ಒಂದರದ್ದು ರೇಟು ಜಾಸ್ತಿ ಆಗೋಗುತ್ತೆ, ಆವಾಗ ಕಾನ್ಸ್ಟೆಂಟ್ ಆಗಿ ಉಳಿಯೋದಿಲ್ಲ. ನೆಕ್ಸ್ಟ್ ಗ್ರಾಫಿಕಲ್ ರೆಪ್ರೆಸೆಂಟೇಷನಲ್ಲಿ ನೋಡಿ, ಕಾನ್ಸಂಟ್ರೇಷನ್ ಆ್ಯಂಡ್ ಟೈಮ್ದು ಒಂದು, ರೇಟ್ ಆ್ಯಂಡ್ ಟೈಮ್ದು ಒಂದು. ಕಾನ್ಸಂಟ್ರೇಷನ್ ನೋಡೋಣ. ಸೊ ಕಾನ್ಸಂಟ್ರೇಷನ್ ತಗೊಂಡ್ರೆ ನಿಮ್ಮದು ಟೈಮ್ ಇನ್ಕ್ರೀಸ್ ಆಗ್ತಾ ಟೈಮ್ ಆಗ್ತಾ ರಿಯಾಕ್ಟೆಂಟ್ಸ್ ಏನಾಗಿರುತ್ತೆ, ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತಿರುತ್ತೆ. ಸೊ ಈ ಥರ ಬರುತ್ತಾ. ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಏನಾಗ್ತಿರುತ್ತೆ, ಇನ್ಕ್ರೀಸ್ ಆಗ್ತಿರುತ್ತೆ. ಸೊ ಈ ಟೈಪ್ ಆಫ್ ಗ್ರಾಫ್ ನೀವು ಅಂತೂ ನೋಡೇ ಇದ್ದೀರಾ. ಸೊ ಈ ಟೈಪ್ ಆಫ್ ಗ್ರಾಫಲ್ಲಿ ನೋಡಿ, ನಿಮ್ಮದು ರಿಯಾಕ್ಟೆಂಟ್ಸ್ ಏನಿತ್ತು ಇದು ಒಂದು ಟೈಮ್ ಪರ್ಟಿಕ್ಯುಲರ್ ಟೈಮಲ್ಲಿ ಏನಾಗ್ತಿದೆ, ಕಾನ್ಸಂಟ್ರೇಷನ್ ಇಬ್ರದ್ದು ಸೇಮ್ ಆಗ್ತಿದೆ ತಾನೆ, ರೈಟ್. ವಿತ್ ರೆಸ್ಪೆಕ್ಟ್ ಟು ಟೈಮ್ ಏನಾಗ್ತಿದೆ, ಅದರದ್ದು ಕಾನ್ಸಂಟ್ರೇಷನ್ ಚೇಂಜ್ ಆಗ್ತಿಲ್ಲ, ಡಿಫ್ರೆಂಟ್ ಆಗಿರ್ಬೋದು ಬಟ್ ಕಾನ್ಸ್ಟೆಂಟ್ ಆಗಿದೆ, ರೈಟ್. ಸೊ ಈ ಟೈಮ್ ಆದಮೇಲೆ ನೋಡಿ, ಸೊ ಈ ಟೈಮ್ ಆದಮೇಲೆ ಒಂದು ಪರ್ಟಿಕ್ಯುಲರ್ ಟೈಮ್ ಅಟೈನ್ ಆದಮೇಲೆ ಏನಾಗ್ತಿದೆ, ನಿಮ್ಮದು ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ ಈಸ್ ಕಾನ್ಸ್ಟೆಂಟಲ್ಲಿ ಹೋಗ್ತಿದೆ. ಸೊ ಏನು ಬರಿಬೋದು ಇಲ್ಲಿ, ಸೊ ಇದೇನಾಗ್ತದೆ, ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಏನಾಗ್ತಿದೆ, ಕಾನ್ಸ್ಟೆಂಟ್ ಆಗಿಬಿಟ್ಟಿದೆ. ಆ್ಯಂಡ್ ಇಲ್ಲಿ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಏನಾಗ್ಬಿಟ್ಟಿದೆ, ಕಾನ್ಸ್ಟೆಂಟ್ ಆಗಿಬಿಟ್ಟಿದೆ. ಆ್ಯಂಡ್ ಈ ಒಂದು ಲೈನಲ್ಲಿ ಏನಾಗ್ತಿದೆ, ನಾವು ಹೇಳ್ಬೋದು ಈ ಒಂದು ಟೈಮಲ್ಲಿ ಆ ಒಂದು ರಿಯಾಕ್ಷನ್ ಇಕ್ವಿಲಿಬ್ರಿಯಮ್ನ ಅಟೈನ್ ಮಾಡ್ತಿದೆ. ರೇಟನ್ನು ತಗೊತಾ ಹೋದರೆ ನೋಡ್ಕೊಳ್ಳೋಣ. ಸೊ ರೇಟ್ ಇನ್ ಟರ್ಮ್ಸ್ ಆಫ್ ಏನು ಮಾಡ್ತೀರಾ, ಫಾರ್ವರ್ಡ್ ರಿಯಾಕ್ಷನ್ ಆ್ಯಂಡ್ ಬ್ಯಾಕ್ವರ್ಡ್ ರಿಯಾಕ್ಷನ್. ಸೊ ಫಾರ್ವರ್ಡ್ ರಿಯಾಕ್ಷನ್ ತಗೊಂಡಾಗ ಮುಂದಗಡೆ ಡೈರೆಕ್ಷನಲ್ಲಿ ಇನಿಷಿಯಲಿ ರೇಟ್ ತುಂಬ ಜಾಸ್ತಿ ಇರುತ್ತೆ, ಬಟ್ ಟೈಮ್ ಆಗ್ತಾ ರೇಟ್ ಕಡಿಮೆ ಆಗ್ತಾ ಹೋಗುತ್ತೆ. ಆಯಿತಾ.
ಇನಿಷಿಯಲಿ ಏನಾಗಿರುತ್ತೆ ನಿಮ್ಮದು ರೇಟ್ ಜಾಸ್ತಿ ಇರುತ್ತೆ, ಟೈಮ್ ಆಗ್ತಾ ಆಗ್ತಾ ಕಾನ್ಸ್ಟೆಂಟ್ ಆಗೋಗುತ್ತೆ. ನೆಕ್ಸ್ಟ್ ಬ್ಯಾಕ್ವರ್ಡ್ ರಿಯಾಕ್ಷನ್ದು ಇನಿಷಿಯಲಿ ರೇಟ್ ಸ್ವಲ್ಪನೂ ಇರಲ್ಲ, ಬಟ್ ಸ್ವಲ್ಪ ಮಟ್ಟಿಗೆ ಫಾರ್ವರ್ಡ್ ರಿಯಾಕ್ಷನ್ ಆದಮೇಲೆ ಬ್ಯಾಕ್ವರ್ಡ್ ರಿಯಾಕ್ಷನ್ದು ರೇಟ್ ಏನಾಗ್ತಿರುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಇದೇನೋದು ನಿಮ್ಮದು ದಿಸ್ ಇಸ್ ಯುವರ್ ಫಾರ್ವರ್ಡ್ ರಿಯಾಕ್ಷನ್, ಮುಂದೆಗಡೆ ಆಗೋ ರಿಯಾಕ್ಷನ್ ಇನಿಷಿಯಲಿ. ಆ್ಯಂಡ್ ಇದೇನು ಪ್ರಾಡಕ್ಟ್ಸ್ ಆಗ ಮೇಲೆ ಏನು ರಿಯಾಕ್ಷನ್ ಆಗುತ್ತೆ ದ್ಯಾಟ್ ಈಸ್ ಯುವರ್ ಬ್ಯಾಕ್ವರ್ಡ್ ರಿಯಾಕ್ಷನ್. ಆ್ಯಂಡ್ ಇದೇನಿದು ದಿಸ್ ಈಸ್ ಯುವರ್ ಸ್ಟೇಟ್ ಆಫ್ ಇಕ್ವಿಲಿಬ್ರಿಯಮ್. ಇಕ್ವಿಲಿಬ್ರಿಯಮ್ ಇದ್ದಾಗ ಏನಾಗ್ತಿದೆ ನೋಡಿ, ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಆ್ಯಂಡ್ ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಏನಾಗ್ತಿದೆ ಸೇಮ್ ಬರ್ತಿದೆ. ಸೊ ಇದನ್ನು ಹಿಂಗೆ ಬರಿಬೋದು. ಈಕ್ವಲ್ ಆಗೋಗುತ್ತೆ. ಸೊ ದಿಸ್ ಇಸ್ ಯುವರ್ ಈಕ್ವಿಲಿಬ್ರಿಯಮ್ ಸ್ಟೇಟ್. ಇಷ್ಟು ಗೊತ್ತಾದರೆ ನಿಮಗೆ ನೆಕ್ಸ್ಟ್ ಈಸಿಲಿ ಅರ್ಥ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಒಂದು ಕೆಮಿಕಲ್ ಇಕ್ವಿಲಿಬ್ರಿಯಮ್ ಆಗ್ತಿದೆ ಅಂತ ಹೇಳಿದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಆ ರಿಯಾಕ್ಷನ್ಸ್ದು. ಫಸ್ಟ್ ಏನಂತ ಹೇಳಿದ್ರೆ ನಿಮ್ಮದು ಇದರಲ್ಲಿ ನಾನು ಹೇಳ್ತೀನಲ್ವಾ, ನಿಮ್ಮದು ಪ್ರೆಷರ್, ಡೆನ್ಸಿಟಿ, ಕಲರ್, ಕಾನ್ಸಂಟ್ರೇಷನ್ ಇವೆಲ್ಲ ಏನು ಮೆಷರಬಲ್ ಕ್ವಾಂಟಿಟೀಸ್. ಸೊ ಈ ಮೆಷರಬಲ್ ಕ್ವಾಂಟಿಟೀಸ್ ಎಷ್ಟು ತಕ್ಕ ಕಾನ್ಸ್ಟೆಂಟ್ ಆಗಿರುತ್ತೆ ಅಷ್ಟು ತಕ್ಕ ಈಕ್ವಿಲಿಬ್ರಿಯಮ್ ಸ್ಟೇಟ್ ಉಳಿಯುತ್ತೆ. ಬಟ್ ಯಾವಾಗ ಇದು ಕ್ವಾಂಟಿಟೀಸ್ನ ನೀವು ಚೇಂಜ್ ಮಾಡಿಬಿಡ್ತೀರಾ ಆವಾಗ ನೀವು ಎಕ್ಸ್ಟೆಂಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್, ಎಷ್ಟು ಮಟ್ಟಕ್ಕೆ ಅದು ಫಾರ್ವರ್ಡ್ ರಿಯಾಕ್ಷನಲ್ಲಿ ಹೋಗ್ತಿದೆ ಆ್ಯಂಡ್ ಎಷ್ಟು ಮಟ್ಟಕ್ಕೆ ಬ್ಯಾಕ್ವರ್ಡ್ ರಿಯಾಕ್ಷನಲ್ಲಿ ಬರ್ತಿದೆ. ಫಸ್ಟ್ ಏನಾಗಿತ್ತು ಈಕ್ವಿಲಿಬ್ರಿಯಮಲ್ಲಿ ಎರಡು ಈಕ್ವಲ್ ಆಗಿತ್ತು, ಬಟ್ ಇದನ್ನು ಚೇಂಜ್ ಮಾಡ್ದಂಗೆ ಇದ್ರ ಎಕ್ಸ್ಟೆಂಟ್ಗಳು ಏನಾಗ್ತಿರುತ್ತೆ ಚೇಂಜ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಏನು ಇದು ಎಲ್ಲಿ ಅಚೀವ್ ಆಗುತ್ತೆ ಅಂತ ಹೇಳ್ತೀನಿ ನಾನು, ಕ್ಲೋಸ್ಡ್ ವೆಸಲ್ ಯೂಶಲಿ ಅಚೀವ್ ಆಗುತ್ತೆ. ನೆಕ್ಸ್ಟ್ ಈಕ್ವಿಲಿಬ್ರಿಯಮ್ ಏನಾಗಿರುತ್ತೆ ರಿವರ್ಸಿಬಲ್ ಆಗಿರುತ್ತೆ ನೇಚರಲ್ಲಿ ಅಂತ ಹೇಳಿದೆ ಆಲ್ರೆಡಿ. ಈಕ್ವಿಲಿಬ್ರಿಯಮ್ ಸ್ಟೇಟ್ ಡೈನಾಮಿಕ್ ಇನ್ ನೇಚರ್ ಆಗಿರುತ್ತೆ. ಅಂದರೆ ಏನು ನೋಡಿ, ಸೊ ಒಂದು ಟ್ಯಾಂಕ್ ಇದೆ ನಿಮ್ಮ ಹತ್ರ. ಸೊ ಇದಕ್ಕೆ ಯೂಶಲಿ ಏನು ಹೇಳ್ತೀನಿ ನಾನು, ಒಂದು ಟ್ಯಾಂಕ್ ಇದೆ, ನಾನು ಓದಿರೋದಿದೆ ಅದಕ್ಕೆ ನಾನು ಇದನ್ನು ಹೇಳ್ತಿದ್ದೀನಿ. ಒಂದು ಟ್ಯಾಂಕ್ ಇದೆ, ಈ ಟ್ಯಾಂಕಲ್ಲಿ ನೀರಿದೆ, ಯು ಹ್ಯಾವ್ ವಾಟರ್ ಇನ್ ಇಟ್. ಆ್ಯಂಡ್ ಎರಡು ಇನ್ಲೆಟ್ ಔಟ್ಲೆಟ್ ವಾಲ್ಗಳಿದ್ದಾವೆ. ಸೊ ಇದೇನು ಇನ್ಲೆಟ್ ವ್ಯಾಲ್ವ್ ಇದೆ, ಇದು ಔಟ್ಲೆಟ್ ವ್ಯಾಲ್ವ್ ಇದೆ, ಆಯಿತಾ. ಸೊ ಈ ಇನ್ಲೆಟ್ ವ್ಯಾಲ್ವಿಂದ ನಿಮಗೆ ಎಷ್ಟು ನೀರು ಬರ್ತಿದೆಯಲ್ವಾ ಇಷ್ಟೇ ನೀರು ಔಟ್ಸೈಡ್ ಹೋಗ್ತಿರುತ್ತೆ. ಸೊ ಇಲ್ಲಿ ಅಂದ್ಕೊಳ್ಳೋಣ ನಿಮಗೆ 2 ml/s ನಿಮಗೆ ವಾಟರ್ ಬರ್ತಿದ್ರೆ ಈ ಕಡೆಯಿಂದನೂ 2 ml/s ಹೋಗ್ತಿರುತ್ತೆ. ಸೊ ಏನು ಹೇಳ್ಬೋದು ಅಂದರೆ ಡೈನಾಮಿಕ್, ಅದು ನಡೀತಾನೆ ಇರುತ್ತೆ. ಸೊ ಪ್ರಾಡಕ್ಟ್ 1 ಸೆಕೆಂಡಲ್ಲಿ ಈ ಥರ ಆಗ್ತಿದ್ರೆ ನಂದು ರಿಯಾಕ್ಟೆಂಟ್ಸು ಆಗ್ತಾನೆ ಇರುತ್ತೆ. ಹಿಂಗಂತ ನೀವು ಏನು ಅಂದ್ಕೊತೀರಾ ಅಂತ ಹೇಳಿದ್ರೆ, ಈಗ ರಿಯಾಕ್ಟೆಂಟ್ಸು ಈಕ್ವಿಲಿಬ್ರಿಯಮಲ್ಲಿ ಪ್ರಾಡಕ್ಟಲ್ಲಿದ್ದರೆ ಇದರದ್ದು ಕಾನ್ಸಂಟ್ರೇಷನ್ ಅಂದ್ಕೊಳ್ಳೋಣ, ನಾನು ಎಷ್ಟು ತೊಗೊಂಡಿದ್ದೆ 3 grams ತೊಗೊಂಡಿದ್ದೆ. ನೀವೇನು ಅಂದ್ಕೊಂಡ್ಬಿಡ್ತೀರಾ, ಸೊ 3 grams ತೊಗೊಂಡಿದ್ದೆ, ಈಕ್ವಿಲಿಬ್ರಿಯಮಲ್ಲಿ ಏನಾಯಿತು 1 ಗ್ರಾಮ್ ಆಗೋಯ್ತು, 1.5 ಗ್ರಾಮ್ ಆಗೋಯ್ತು, ಇದು 1.5 ಗ್ರಾಮ್ ಆಗೋಗಿತ್ತು, ಆಮೇಲೆ ರಿಯಾಕ್ಷನೇ ನಡೆಯಲ್ಲ ಅಂತ ಅಂದ್ಕೊಂಡ್ಬಿಡ್ತೀರಾ. ಬಟ್ ಆ ಥರ ಆಗಲ್ಲ. ಸೊ ಏನಾಗ್ತಿರುತ್ತೆ ಬೇಸಿಕಲಿ ಇಕ್ವಿಲಿಬ್ರಿಯಮಲ್ಲಿ ಅಂತ ಹೇಳಿದ್ರೆ, ಎಷ್ಟು ರಿಯಾಕ್ಟೆಂಟ್ಸಿಂದ ಪ್ರಾಡಕ್ಟ್ ಆಗ್ತಿರುತ್ತೆ, ಲೆಟ್ಸ್ ಸೇ 0.5 ಗ್ರಾಮ್ಸು ರಿಯಾಕ್ಟೆಂಟ್ಸಿಂದ ಪ್ರಾಡಕ್ಟ್ ಆಗ್ತಿದ್ರೆ ಅದೇ ಟೈಮಲ್ಲಿ 0.5 ಗ್ರಾಮ್ ಪ್ರಾಡಕ್ಟ್ ಏನು ಮಾಡ್ತಿರುತ್ತೆ ರಿಯಾಕ್ಟೆಂಟ್ಸ್ ಆಗಿ ಕೊಡ್ತಿರುತ್ತೆ. ಸೊ ಏನಾಗ್ತಿದೆ ಇಲ್ಲಿ ಏನಾಗ್ತಿದೆ ಕೈನೆಟಿಕ್ ನಡೀತಾನೆ ಇದೆ, ಇದು ಮೂವ್ ಆಗ್ತಿದ್ದಾನೆ ಇದೆ, ವಾಟರ್ ಡೈನಾಮಿಕ್ ಇನ್ ನೇಚರ್, ಇದು ಏನಾಗ್ತಿದೆ ರಿಯಾಕ್ಟೆಂಟ್ಸ್ ಪ್ರಾಡಕ್ಟ್ ಆಗ್ತಾನೆ ಇದಾವೆ, ರಿಯಾಕ್ಷನ್ ಅಂತೂ ನಡೀತಾನೆ ಇರುತ್ತೆ ಅಂತ ಅರ್ಥ ಅಷ್ಟೇ. ಬೇಸಿಕಲಿ ಅದು ಡೈನಾಮಿಕ್. ಆಟ್ ಈಕ್ವಿಲಿಬ್ರಿಯಮ್ ಸ್ಟೇಟ್ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಇಸ್ ಈಕ್ವಲ್ ಟು ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗಿರುತ್ತೆ. ಸೊ ದಿಸ್ ಆರ್ ದ ಮೇಜರ್ ಕಂಡೀಷನ್ಸ್. ಈಗ ಬರೋಣ ಟೈಪ್ಸ್ ಆಫ್ ಈಕ್ವಿಲಿಬ್ರಿಯಮ್. ಸೊ ಯಾವ್ಯಾವ ಟೈಪ್ ಈಕ್ವಿಲಿಬ್ರಿಯಮ್ ನೋಡ್ತೀರಾ. ಸೊ ಫಸ್ಟ್ ಬಂದ್ಬಿಟ್ಟು ಥರ್ಮಲ್ ಈಕ್ವಿಲಿಬ್ರಿಯಮ್. ಇದರಲ್ಲಿ ಏನು ನೀವು ಕಾಮನ್ ಆಗಿ ನೋಡಬೇಕು ಅಂತ ಹೇಳಿದ್ರೆ, ಫಸ್ಟ್ ವರ್ಡ್ ಥರ್ಮಲ್ ಈಕ್ವಿಲಿಬ್ರಿಯಮ್ ಅಂತ ಹೇಳಿದ್ರು ಟೆಂಪರೇಚರ್ ಕಾನ್ಸ್ಟೆಂಟ್ ಆಗಿರುತ್ತೆ ಅಷ್ಟೇ. ಆ ಸಿಸ್ಟಮಲ್ಲಿ ಏನಾಗಿರುತ್ತೆ ಟೆಂಪರೇಚರ್ ಕಾನ್ಸ್ಟೆಂಟ್ ಆಗಿದೆ ಅಂತ ಹೇಳಿದ್ರೆ ಏನು, ಸೊ ಹೀಟು ಯಾವುದೇ ಒಂದು ಹೀಟು ಫ್ಲೋ ಆಗಲ್ಲ ಅಂತ ಅರ್ಥ. ಸೊ ದರ್ ಈಸ್ ನೋ ಫ್ಲೋ ಆಫ್ ಹೀಟ್ ಫ್ರಮ್ ಒನ್ ಪಾರ್ಟ್ ಟು ಎನದರ್ ಪಾರ್ಟ್. ಸೊ ಒಂದು ಪಾರ್ಟಿಂದ ಇನ್ನೊಂದು ಪಾರ್ಟಿಗೆ ಹೀಟ್ ಫ್ಲೋ ಆಗಲ್ಲ. ಇನ್ನು ನೆಕ್ಸ್ಟ್ ಮೆಕ್ಯಾನಿಕಲ್ ಈಕ್ವಿಲಿಬ್ರಿಯಮ್ ಅಂದ್ರೆ ಏನು, ಮೆಕ್ಯಾನಿಕಲ್ ಯಾವಾಗ ಯೂಸ್ ಮಾಡ್ತೀರಾ ಪ್ರೆಷರ್ ಇದ್ದಾಗ. ಸೊ ಇದರಲ್ಲಿ ಪ್ರೆಷರ್ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಏನಾಗಿಲ್ಲ ಇದರಲ್ಲಿ ಯಾವುದೇ ಒಂದು ಮ್ಯಾಟರ್ ಫ್ಲೋ ಆಗಲ್ಲ. ಸೊ ನೋ ಫ್ಲೋ ಆಫ್ ಮ್ಯಾಟರ್ ಫ್ರಮ್ ಒನ್ ಪಾರ್ಟ್ ಟು ಎನದರ್ ಪಾರ್ಟ್. ಫಿಸಿಕಲ್ ಈಕ್ವಿಲಿಬ್ರಿಯಮ್ ಅಂದ್ರೆ ಏನು, ನಿಮ್ಮದು ಸ್ಟೇಟ್ ಆಫ್ ಈಕ್ವಿಲಿಬ್ರಿಯಮ್ ಬಿಟ್ವೀನ್ ದ ಸೇಮ್ ಕೆಮಿಕಲ್ ಸ್ಪೀಷೀಸ್ ಇನ್ ಡಿಫ್ರೆಂಟ್ ಫೇಸಸ್. ಸೊ ಫಿಸಿಕಲ್ ಈಕ್ವಿಲಿಬ್ರಿಯಮ್ ಅಂತ ಹೇಳಿದ್ರೆ ಬೇರೆ ಬೇರೆ ಫೇಸಸ್ದು ನಿಮ್ದು ಏನಾಗಿರುತ್ತೆ ಸ್ಪೀಷೀಸ್ಗಳಿರ್ತವೆ, ಬಟ್ ಅದರಲ್ಲಿ ಏನಾಗಿರುತ್ತೆ ಸೇಮ್ ಕೆಮಿಕಲ್ ಸ್ಪೀಷೀಸ್ ಇರುತ್ತೆ. ಅಂದರೆ ನೋಡಿ, ಈಗ ಸೇಮ್ ಕೆಮಿಕಲ್ ಸ್ಪೀಷೀಸ್ ತೊಗೊಂಬಿಟ್ಟು ಐ ವಿಲ್ ಟೇಕ್ ಅ
ವಾಟರ್ದು ಆಯ್ತಾ. ಸೊ ಅದರದ್ದು ವಾಟರ್ H2O ಏನಿದೆ ನಿಂದು ಐಸ್ದ್ರಲ್ಲೂ ಇದ್ರದ್ದು H2Oನೇ ಇರತ್ತಾ ಕೆಮಿಕಲ್ ಸ್ಪೀಶೀಸು. ಬಟ್ ಇದೇನು ಸಾಲಿಡ್ ಸ್ಟೇಟ್. ಲಿಕ್ವಿಡ್ ಸ್ಟೇಟಲ್ಲೂ ನಂದೇನಾಗಿರುತ್ತೆ H2Oನೇ ಆಗಿರತ್ತಾ ಇದ್ರದ್ದು ಮಾಲಿಕ್ಯುಲರ್ ಫಾರ್ಮುಲಾ ಕೆಮಿಕಲ್ ಸ್ಪೀಶೀಸ್. ವೇಪರ್ ಸ್ಟೇಟಲ್ಲಿ ತಗೊಂಡ್ರೆ ಗೇಷಿಯಸ್ ಸ್ಟೇಟಲ್ಲಿ ಅವಾಗಲೂ H2Oನೇ ಇರತ್ತಾ. ಸೊ ಇದು ಕೆಮಿಕಲ್ ಸ್ಪೀಶೀಸ್ ಏನಾಗಿದೆ ಸೇಮ್ ಇದೆ, ಬಟ್ ಇದ್ರ ಮಧ್ಯೆ ಏನಾದರೂ ಈಕ್ವಿಲಿಬ್ರಿಯಮ್ ಅಲ್ಲಿ ಇದ್ರೆ ದಟ್ ಈಸ್ ನಂದು ಇವಾಗ H2O ಐಸ್ ಸಾಲಿಡ್ ತಗೊಂತೀನಿ, ಸಾಲಿಡ್ ಇನ್ ಈಕ್ವಿಲಿಬ್ರಿಯಮ್ ವಿತ್ H2O ಲಿಕ್ವಿಡ್. ಸೊ ಇದೇನು ಇದ್ರ ಮಧ್ಯದಲ್ಲಿ ಆಗ್ತಿರೋ ಈಕ್ವಿಲಿಬ್ರಿಯಮ್. ಇವಾಗ ನೋಡಿ ಫಿಸಿಕಲ್ ಸ್ಟೇಟ್ ಚೇಂಜ್ ಆಗ್ತಿದೆಯಾ, ಬಟ್ ಕೆಮಿಕಲ್ ಸ್ಪೀಶೀಸ್ ಸೇಮ್ ಇದೆ. ಸೊ ದಿಸ್ ಈಕ್ವಿಲಿಬ್ರಿಯಮ್ ಇಸ್ ಕಾಲ್ಡ್ ಆಸ್ ಫಿಸಿಕಲ್ ಈಕ್ವಿಲಿಬ್ರಿಯಮ್. ನೆಕ್ಸ್ಟ್ ಕೆಮಿಕಲ್ ಈಕ್ವಿಲಿಬ್ರಿಯಮ್ ಏನಾಗಿರ್ಬೋದು. ಸೊ ಕಂಪೋಸಿಷನ್ ಅಲ್ಲಿ ಯಾವುದೇ ಒಂದು ಚೇಂಜ್ ಆಗಲ್ಲ ಎನಿ ಪಾರ್ಟ್ ಆಫ್ ದ ಸಿಸ್ಟಮ್ ವಿತ್ ಇನ್ ದ ಟೈಮ್. ಸೊ ಟೈಮಲ್ಲಿ ಕಂಪೋಸಿಷನ್ ಅಲ್ಲಿ ಏನಾಗಲ್ಲ ಚೇಂಜ್ ಆಗಲ್ಲ. ಸೊ ಎಷ್ಟು ಕಂಪೋಸಿಷನ್ ನಿಮ್ಮದು ಕಾನ್ಸಂಟ್ರೇಷನ್ ಏನಾಗಿತ್ತು ಅದು ಸೇಮ್ ಆಗಿರುತ್ತೆ ನಂದು ಕೆಮಿಕಲ್ ಸ್ಪೀಶೀಸ್ದು ಅಷ್ಟೇ. ಈಗ ಬರೋಣ ಫಿಸಿಕಲ್ ಈಕ್ವಿಲಿಬ್ರಿಯಮ್ ಅಲ್ಲಿ ಟೈಪ್ಸ್ಗಳು. ಸೊ ಫಿಸಿಕಲ್ ಈಕ್ವಿಲಿಬ್ರಿಯಮ್ ಫಸ್ಟ್ ಟೈಪ್ಸ್ ಬಂದರೆ ಸಾಲಿಡ್ ಇಂದ ಲಿಕ್ವಿಡ್ ಕನ್ವರ್ಟ್ ಆಗೋದು. ಸೊ ಸಾಲಿಡ್ ಲಿಕ್ವಿಡ್ ಈಕ್ವಿಲಿಬ್ರಿಯಮ್ ಅಂತ ಹೇಳ್ತೀರಾ. ಸೊ ಇದಕ್ಕೆ ಏನು ಎಕ್ಸಾಂಪಲ್ ಆಗಿರ್ಬೋದು, ನಮ್ಮದು ಐಸ್ ಏನಾಗ್ಬೋದು, ಐಸ್ ಇನ್ ಟರ್ಮ್ಸ್ ಆಫ್ ನಾರ್ಮಲ್ ವಾಟರಲ್ಲಿ ರೈಟ್. ಸೊ ಐಸು ವಾಟರ್ ಆಗಿ ಕನ್ವರ್ಟ್ ಆಗಬೇಕು ಅಂದರೆ ಏನಾಗಬೇಕು, ಐಸ್ ಮೆಲ್ಟ್ ಆಗಬೇಕು. ಸೊ ಯಾವ ಇದರಲ್ಲಿ ರೇಟಲ್ಲಿ ಐಸ್ ಮೆಲ್ಟ್ ಆಗ್ತಿದೆ, ರೇಟ್ ಆಫ್ ಮೆಲ್ಟಿಂಗ್ ಪಾಯಿಂಟ್ ಏನಾಗಿರುತ್ತೆ, ವಾಟರ್ ಐಸಲ್ಲಿ ಆಗಬೇಕು ಅಂದ್ರೇನು ಫ್ರೀಸ್ ಆಗಬೇಕು. ಸೊ ರೇಟ್ ಆಫ್ ಫ್ರೀಸಿಂಗ್. ಸೊ ಎಷ್ಟು ರೇಟಲ್ಲಿ ಎಷ್ಟು ಸ್ಪೀಡಲ್ಲಿ ಐಸ್ ನಂದು ವಾಟರ್ ಕನ್ವರ್ಟ್ ಆಗ್ತಿದೆ ಅಷ್ಟೇ ಸ್ಪೀಡಲ್ಲಿ ನಂದು ವಾಟರ್ ಏನಾಗ್ತಿದೆ ಫ್ರೀಸ್ ಆಗ್ತಿದೆ ಅಂತ ಅರ್ಥ. ನೆಕ್ಸ್ಟ್ ಬಂದ್ಬಿಟ್ಟು ಲಿಕ್ವಿಡ್ ಏನಾಗ್ತಿದೆ ವೇಪರ್ ಸ್ಟೇಟಲ್ಲಿ. ಸೊ ಲಿಕ್ವಿಡ್ ವೇಪರ್ ಇದನ್ನ ಹೇಳ್ತೀರಾ ನೀವು. ಸೊ ಇವಾಗ ಏನಾಗಬೇಕು, ಲಿಕ್ವಿಡ್ ವೇಪರೈಸ್ ಆಗಬೇಕು ಅಂದರೆ ರೇಟ್ ಆಫ್ ಇವಾಪರೇಷನ್, ವೇಪರು ಲಿಕ್ವಿಡ್ ಆಗಬೇಕು ಅಂದರೆ ರೇಟ್ ಆಫ್ ಕಂಡೆನ್ಸೇಷನ್. ನೆಕ್ಸ್ಟ್ ಸಾಲಿಡ್ ಗ್ಯಾಸ್ ಇದರಲ್ಲಿ, ಸೊ ಸಬ್ಲಿಮೇಷನ್ ಇದರಲ್ಲಿ ಬರ್ಬೋದು ನೀವು ಆಯಿತಾ. ನೆಕ್ಸ್ಟ್ ಬಂದ್ಬಿಟ್ಟು ಸಾಲಿಡು ಸ್ಯಾಚುರೇಟೆಡ್ ಸೊಲ್ಯೂಷನ್ ಮಧ್ಯದಲ್ಲಿ, ಆ್ಯಂಡ್ ಗ್ಯಾಸ್ ಬಂದ್ಬಿಟ್ಟು ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಫ್ ಗ್ಯಾಸ್ ಇನ್ ಲಿಕ್ವಿಡ್. ಸೊ ಇದರಲ್ಲಿ ಸಾಲಿಡ್ ಇನ್ ಲಿಕ್ವಿಡು, ಇದರಲ್ಲಿ ಗ್ಯಾಸ್ ಇನ್ ಲಿಕ್ವಿಡ್. ಇದಕ್ಕೆ ಇನ್ನೊಂದು ಹೆಸರೇನು ಹೇಳ್ಬೋದು ನೀವು, ಡಿಸಲ್ಯೂಷನ್ ಆಫ್ ಸಾಲಿಡ್ ಇನ್ ಲಿಕ್ವಿಡ್. ಸೊ ಸಾಲಿಡ್ ಏನಾಗ್ತದೆ ಡಿಸಾಲ್ವ್ ಆಗ್ತದೆ ನಮ್ಮದು ಲಿಕ್ವಿಡ್ ಒಳಗಡೆ, ಆ್ಯಂಡ್ ನೆಕ್ಸ್ಟ್ ಇಸ್ ಡಿಸಲ್ಯೂಷನ್ ಆಫ್ ಗ್ಯಾಸ್ ಇನ್ ಲಿಕ್ವಿಡ್. ಸೊ ಗ್ಯಾಸ್ ಏನಾಗ್ತಿದೆ ನಮ್ಮದು ಸಾಲ್ಯುಬಲ್ ಆಗ್ತಿದೆ ಲಿಕ್ವಿಡ್ ಒಳಗಡೆ. ಆ ಕಂಡೀಷನಲ್ಲೂ ಈಕ್ವಿಲಿಬ್ರಿಯಮ್ ಮೇಂಟೈನ್ ಆಗ್ಬೋದು. ಸೊ ಟೋಟಲಿ ಎಷ್ಟು ಟೈಪ್ ಆಫ್ ಈಕ್ವಿಲಿಬ್ರಿಯಮ್ ನಾವು ನೋಡಿದ್ವಿ, 1 2 3 4 5 ಟೈಪ್ಸ್ ನೋಡ್ತೀವಿ. ಇದರಲ್ಲಿ ಈ ಒಂದು 2 ಟೈಪ್ಸ್ದು ಒಂದು ಇಂಪಾರ್ಟೆಂಟ್ ಏನಂಬರುತ್ತೆ ನಿಂದು ಅಪ್ಲಿಕೇಶನ್ಸ್ ಬರುತ್ತೆ ಲೀ ಚಾರ್ಟ್ರಿ ಪ್ರಿನ್ಸಿಪಲಲ್ಲಿ. ಸೊ ಇವಾಗಲೇ ಅದನ್ನು ಹೇಳಲ್ಲ, ಇವಾಗಲೇ ನೀವು ಕಾಮೆಂಟ್ ಡೌನ್ ಮಾಡಬೇಡಿ ಮ್ಯಾಮ್ ಇದನ್ನು ನಮಗೆ ಹೇಳಿಲ್ಲ, ಬಾಯ್ಲಿಂಗ್ ಪಾಯಿಂಟ್ ಮೆಲ್ಟಿಂಗ್ ಪಾಯಿಂಟ್ ಹೇಗೆ ಚೇಂಜ್ ಆಗುತ್ತೆ ಟೆಂಪರೇಚರ್ ಚೇಂಜ್ ಮಾಡಿದ್ರೆ, ಇವಾಗಲೇ ಅರ್ಥ ಆಗಲ್ಲ ಅದಕ್ಕೆ. ಕಂಡೀಷನ್ಸ್ ಫಾರ್ ಲಿಕ್ವಿಡ್ ವೇಪರ್ ಈಕ್ವಿಲಿಬ್ರಿಯಮ್. ಸೊ ಈ ಲಿಕ್ವಿಡ್ ವೇಪರ್ ಏನು ಈಕ್ವಿಲಿಬ್ರಿಯಮ್ ಆಗ್ತಿದೆ ಇದ್ರದ್ದು ಕಂಡೀಷನ್ಸ್ ಏನೇನು ಅಂತ ನೋಡ್ತಿರೋದು. ಸೊ ಆ ಕಂಡೀಷನ್ಸ್ ಏನೇನು, ದ ಫಸ್ಟ್ ಕಂಡೀಷನ್ ಏನಾಗಿರಬೇಕು, ಸಿಸ್ಟಮು ಕ್ಲೋಸ್ಡ್ ಆಗಿರಬೇಕು. ಇಟ್ ಮಸ್ಟ್ ಬಿ ಕ್ಲೋಸ್ ಸಿಸ್ಟಮ್. ಸೊ ಅಮೌಂಟ್ ಆಫ್ ಮ್ಯಾಟರ್ ಏನಾಗಿರಬೇಕು, ಕಾನ್ಸ್ಟೆಂಟ್ ಆಗಿರಬೇಕು. ನೆಕ್ಸ್ಟ್ ಏನಾಗಿರಬೇಕು, ಕಾನ್ಸ್ಟೆಂಟ್ ಟೆಂಪರೇಚರ್ ಮೇಂಟೈನ್ ಮಾಡ್ಕೊಂಡಿರಬೇಕು. ನೆಕ್ಸ್ಟು ಶುಡ್ ನಾಟ್ ಬಿ ಚೇಂಜ್ಡ್. ಸೊ ಯಾವ್ಯಾವ ವಿಸಿಬಲ್ ಪ್ರಾಪರ್ಟೀಸ್ ಇದಾವೆ ಅದನ್ನು ನೀವು ಚೇಂಜ್ ಮಾಡಬಾರ್ದು. ಸೊ ಆ ಟೈಮಲ್ಲಿ ಏನಾಗುತ್ತೆ ನಿಮ್ಮದು ಈಕ್ವಿಲಿಬ್ರಿಯಮ್ ಮೇಂಟೈನ್ ಆಗಿರುತ್ತೆ, ಇಲ್ಲಾಂದರೆ ಮೇಂಟೈನ್ ಆಗಿರಲ್ಲ ಅಂತ ಅರ್ಥ. ಸೊ ಈಗ ಕ್ವಶನ್ಸಿಗೆ ಬರೋಣ ಇದರ ಬೇಸಿಸ್ ಮೇಲೆ. ದ ಲಿಕ್ವಿಡ್ ಗ್ಯಾಸ್ ಈಕ್ವಿಲಿಬ್ರಿಯಮ್ ದ ಪ್ರೆಷರ್ ಆಫ್ ವೇಪರ್ಸ್ ಎಬೋವ್ ದ ಲಿಕ್ವಿಡ್ ಇಸ್ ಕಾನ್ಸ್ಟೆಂಟ್ ಅಟ್. ಸೊ ನಂದು ವೇಪರ್ ಪ್ರೆಷರ್ ಬಗ್ಗೆ ಮಾಡ್ತಾರೆ. ಪ್ರೆಷರ್ ಆಫ್ ವೇಪರ್ ಅಂದ್ರೆ ಏನು, ವೇಪರ್ ಪ್ರೆಷರ್. ಸೊ ಈ ವೇಪರ್ ಪ್ರೆಷರ್ ಏನಾಗಿರುತ್ತೆ, ಲಿಕ್ವಿಡ್ ಈಸ್ ಇದು ಕಾನ್ಸ್ಟೆಂಟ್ ಯಾವಾಗಿರುತ್ತೆ ಅಂತ ಅರ್ಥ. ಏನು ಕಂಡೀಷನ್ ನೀವು ಮಾಡಿದಾಗ ಇದು ವೇಪರ್ ಪ್ರೆಷರ್ ಕಾನ್ಸ್ಟೆಂಟ್ ಆಗಿರುತ್ತೆ. ಇವ್ರೇನು ಕೊಟ್ಟಿದ್ದಾರೆ, ಫಸ್ಟು ಲೋ ಟೆಂಪರೇಚರ್ನ ಕಡಿಮೆ ಮಾಡಿ ವೇಪರ್ ಪ್ರೆಷರ್ ಕಾನ್ಸ್ಟೆಂಟ್ ಆಗುತ್ತೆ, ಟೆಂಪರೇಚರ್ನ ಹೈ ಮಾಡಿ ವೇಪರ್ ಪ್ರೆಷರ್ ಕಾನ್ಸ್ಟೆಂಟ್ ಆಗುತ್ತೆ. ಬಟ್ ಸೊಲ್ಯೂಷನ್ಸಲ್ಲಿ ನಾವು ನೋಡಿದ್ವಿ ದಟ್ ನಮ್ಮದು ಈ ವೇಪರ್ ಪ್ರೆಷರ್ ಏನಾಗುತ್ತೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಮ್ಮದು ಬಾಯ್ಲಿಂಗ್ ಪಾಯಿಂಟ್, ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಟೆಂಪರೇಚರ್ ಆಬ್ವಿಯಸ್ಲಿನಾ. ಸೊ ವೇಪರ್ ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. ಸೊ ವೇಪರ್ ಪ್ರೆಷರ್ನ ಕಾನ್ಸ್ಟೆಂಟ್ ಆಗಿ ಇಟ್ಕೊಬೇಕು ಅಂತ ಹೇಳಿದ್ರೆ ಟೆಂಪರೇಚರ್ನು ಏನು ಮಾಡ್ಬೇಕು, ನಾನು ಕಾನ್ಸ್ಟೆಂಟ್ ಆಗಿ ಇಟ್ಕೊಬೇಕು. ಸೊ ದೇರ್ ಫೋರ್ ಕಾನ್ಸ್ಟೆಂಟ್ ಟೆಂಪರೇಚರ್ ನಮ್ಮದು ಕರೆಕ್ಟ್ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಬರೋಣ ಕೆಮಿಕಲ್ ಈಕ್ವಿಲಿಬ್ರಿಯಮ್. ಈಗ
ಇದನ್ನ ನೋಡ್ಕೊಂತ ಹೋಗೋಣ. ಇದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಬೇಗ ನೋಡ್ಕೊಳ್ಳೋಣ. ಇದು ಕೂಡ ಡೈನಾಮಿಕ್ ಇಕ್ವಿಲಿಬ್ರಿಯಂ ಆಗಿದೆ. ಸೊ ರಿಯಾಕ್ಷನ್ ನಡೀತಾನೆ ಇರುತ್ತೆ, ಬಟ್ ಯಾವುದೇ ಒಂದು ನೆಟ್ ಚೇಂಜ್ ಆಗಿರಲ್ಲ ಅಷ್ಟೇ. ಆ ಇಕ್ವಿಲಿಬ್ರಿಯಂ ರಿಯಾಕ್ಷನ್ ಪ್ರೊಸೀಡ್ ಬೋತ್ ಸೈಡ್ ಈಕ್ವಲಿ, ಅಂದ್ರೆ ಫಾರ್ವರ್ಡ್ ರಿಯಾಕ್ಷನ್ ಎಷ್ಟಾಗುತ್ತೆ, ಬ್ಯಾಕ್ವರ್ಡ್ ರಿಯಾಕ್ಷನ್ ಅಷ್ಟೇ ಫಾಸ್ಟ್ ಆಗುತ್ತೆ. ಆ ಇಕ್ವಿಲಿಬ್ರಿಯಂ ಬೋತ್ ರಿಯಾಕ್ಟೆಂಟ್ಸ್ ಅಂಡ್ ಪ್ರಾಡಕ್ಟ್ಸ್ ಆರ್ ಪ್ರೆಸೆಂಟ್ ಅಂಡ್ ದೇರ್ ಕಾನ್ಸಂಟ್ರೇಷನ್ ಡು ನಾಟ್ ಚೇಂಜ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಅಂದ್ರೆ ಕಾನ್ಸಂಟ್ರೇಷನ್ ಚೇಂಜ್ ಆಗಲ್ಲ ಟೈಮ್ ಆಗ್ತಾ, ಬಟ್ ರಿಯಾಕ್ಷನ್ ಅಂತೂ ಆಗ್ತಾ ಇರುತ್ತೆ. ಸೊ ನಾನು ಹೇಳಿದ್ನಲ್ಲ 0.5 grams ರಿಯಾಕ್ಟೆಂಟ್ಸ್ ಇಂದ ಪ್ರಾಡಕ್ಟ್ ಆಗ್ತಿದೆ ಅಂತ ಹೇಳಿದ್ರೆ, ಅದೇ ಟೈಮಲ್ಲಿ 0.5 ಗ್ರಾಮ್ ಪ್ರಾಡಕ್ಟ್ಸ್ ಏನಾಗ್ತಿದೆ ರಿಯಾಕ್ಟೆಂಟ್ಸ್ ಆಗಿ ಕನ್ವರ್ಟ್ ಆಗ್ತಿರುತ್ತೆ. ಸೊ ನೆಟ್ ಚೇಂಜ್ ಏನಿತ್ತು ಕಾನ್ಸಂಟ್ರೇಷನ್ ಅಲ್ಲಿ ಯಾವುದೇ ಚೇಂಜ್ ನಡೆಯೋದಿಲ್ಲ. ನೆಕ್ಸ್ಟ್, ದ ಸ್ಟೇಟ್ ಆಫ್ ಇಕ್ವಿಲಿಬ್ರಿಯಂ ಈಸ್ ನಾಟ್ ಅಫೆಕ್ಟೆಡ್ ಬೈ ಪ್ರೆಸೆನ್ಸ್ ಆಫ್ ಕೆಟಲಿಸ್ಟ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಕೆಟಲಿಸ್ಟ್ ಹಾಕಿದಾಗ ನಂದು ಇಕ್ವಿಲಿಬ್ರಿಯಂ ಏನಾದರೂ ಚೇಂಜ್ ಆಗುತ್ತಾ, ಫಾರ್ವರ್ಡ್ ಡೈರೆಕ್ಷನ್ ರೇಟ್ ಜಾಸ್ತಿ ಆಗುತ್ತಾ ಅಥವಾ ಬ್ಯಾಕ್ವರ್ಡ್ ಡೈರೆಕ್ಷನ್ ರೇಟ್ ಜಾಸ್ತಿ ಆಗುತ್ತಾ? ಏನೂ ಆಗೋದಿಲ್ಲ, ಬಟ್ ಆ ಇಕ್ವಿಲಿಬ್ರಿಯಂ ಅಟೈನ್ ಆಗಕ್ಕೆ ಬೇಗ ಆಗುತ್ತೆ. ಲೆಟ್ಸ್ ಸೇ ನಾನು ಇವಾಗ ನನ್ನ ಹತ್ರ ಗ್ಲೂಕೋಸ್ ಇಲ್ಲ, ಕೆಟಲಿಸ್ಟ್ ಇಲ್ಲ, ನನ್ನಲ್ಲಿ ಎನರ್ಜಿ ಇಲ್ಲ. ಸೊ ನಾನು ಎಷ್ಟು ರೇಟಲ್ಲಿ ಆ ಕಡೆ ಹೋಗ್ತೀನಿ, ಈ ಒಂದು ರೇಟಲ್ಲಿ ನಾನು ಆ ಕಡೆ ಹೋಗ್ತೀನಿ, ಆಯ್ತಾ. ಅಕಸ್ಮಾತ್ ನಂದರಲ್ಲಿ ಎನರ್ಜಿ ಸೋರ್ಸ್ ಆಸ್ ಅ ಕೆಟಲಿಸ್ಟ್ ನಾನು ಅಂದ್ರೊಳಗೆ ಕೊಟ್ಟೆ, ಅವಾಗ ಎಷ್ಟು ಫಾಸ್ಟಾಗಿ ಹೋಗ್ತೀನಿ. ಸೊ ನಂದು ಪಾಯಿಂಟ್ ಆಗ್ತಿರೋದು ರೀಚ್ ಇದೆ, ದಿಸ್ ಇಸ್ ಮೈ ನಂದು ಇಕ್ವಿಲಿಬ್ರಿಯಂ ಪಾಯಿಂಟು. ಈ ಇಕ್ವಿಲಿಬ್ರಿಯಂ ಪಾಯಿಂಟಲ್ಲಿ ಎಷ್ಟು ಬೇಗ ಬರ್ತಿದ್ದೀನಿ ಅದು ಚೇಂಜ್ ಆಗುತ್ತೆ ಹೊರತು ಇಕ್ವಿಲಿಬ್ರಿಯಂ ಏನು ಚೇಂಜ್ ಆಗೋದಿಲ್ಲ. ಇಕ್ವಿಲಿಬ್ರಿಯಂ ಅಂತೂ ಅಟೈನ್ ಆಗೇ ಆಗುತ್ತೆ. ಚೇಂಜ್ ಇನ್ ಪ್ರೆಷರ್, ಟೆಂಪರೇಚರ್ ಆರ್ ಕಾನ್ಸಂಟ್ರೇಷನ್ ಫೇವರ್ಸ್ ಒನ್ ಆಫ್ ದ ರಿಯಾಕ್ಷನ್ ಆ್ಯಂಡ್ ದಸ್ ಶಿಫ್ಟ್ ದ ಇಕ್ವಿಲಿಬ್ರಿಯಂ ಪಾಯಿಂಟ್ ಫ್ರಮ್ ಒನ್ ಡೈರೆಕ್ಷನ್. ಸೊ ಏನಾದರೂ ನೀವು ಟೆಂಪರೇಚರು, ಪ್ರೆಷರು, ಕಾನ್ಸಂಟ್ರೇಷನ್ ಚೇಂಜ್ ಮಾಡಿದ್ರೆ ಇಕ್ವಿಲಿಬ್ರಿಯಂ ಫಾರ್ವರ್ಡ್ ಡೈರೆಕ್ಷನಲ್ಲೂ ಹೋಗ್ಬೋದು, ಬ್ಯಾಕ್ವರ್ಡ್ ಡೈರೆಕ್ಷನಲ್ಲೂ ಫೇವರ್ ಆಗ್ಬೋದು. ಬಟ್ ಕಂಡೀಷನ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ಮದು ರಿಯಾಕ್ಷನ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದನ್ನು ಕೂಡ ನಾವು ಲೀ ಚಾಟ್ರಲ್ ಪ್ರಿನ್ಸಿಪಲಲ್ಲಿ ನೀಟಾಗಿ ನೋಡ್ತಾ ಹೋಗ್ತೀವಿ. ಈಗ ಬರೋಣ ರೇಟ್ ಆ್ಯಂಡ್ ಲಾ ಆಫ್ ಮಾಸ್ ಆಕ್ಷನ್. ಸೊ ಲಾ ಆಫ್ ಮಾಸ್ ಆಕ್ಷನ್ ಆ್ಯಂಡ್ ರೇಟ್ ಮಧ್ಯೆ ರಿಲೇಶನ್ಶಿಪ್ ನೋಡಿದ್ರೆ, ರೇಟ್ ಆಫ್ ದ ರಿಯಾಕ್ಷನ್ ಏನು ಹೇಳ್ತೀವಿ ನಾವು, ಲಾ ಆಫ್ ಮಾಸ್ ಆಕ್ಷನ್ ಅಕಾರ್ಡಿಂಗ್. ಸೊ ನಮ್ದು ಆಕ್ಟಿವ್ ಮಾಸ್ ಏನಿದೆ ಅದಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಸೊ ಅದನ್ನು ಬರ್ದಿದ್ದೀವಿ. ಸೊ ರೇಟ್ ಆಫ್ ಕೆಮಿಕಲ್ ರಿಯಾಕ್ಷನ್ ಏನಾಗಿರುತ್ತೆ, ನಂದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ಪ್ರಾಡಕ್ಟ್ ಆಫ್ ಆಕ್ಟಿವ್ ಮಾಸ್ ಆಫ್ ರಿಯಾಕ್ಟಿಂಗ್ ಸಬ್ಸ್ಟೆನ್ಸ್. ಸೊ ಎಷ್ಟು ಆಕ್ಟಿವ್ ಮಾಸ್ ರಿಯಾಕ್ಟ್ ಆಗ್ತಿದೆ ಅದ್ರಿಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಸೊ ಅಕಾರ್ಡಿಂಗ್ ಟು ದಿಸ್ ನಾನು ಏನು ಹೇಳ್ಬೋದು, ನನ್ನ ಹತ್ರ A ಪ್ಲಸ್ ಬಿ ರಿಯಾಕ್ಟೆಂಟು C ಪ್ಲಸ್ ಡಿ ಪ್ರಾಡಕ್ಟ್ ಕೊಡ್ತಿದೆ ಅಂತ ಹೇಳಿದ್ರೆ, ಅಕಾರ್ಡಿಂಗ್ ಟು ದಿಸ್ ನಾನು ಏನು ಹೇಳ್ಬೋದು, ಅನ್ನೋದು ರೇಟ್ ಕಾನ್ಸ್ಟೆಂಟ್ ಅಥವಾ ರೇಟ್ ಏನಾಗಿದೆ, ಸೊ ಇಟ್ ವಿಲ್ ಬಿ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ಸ್ ಆಗಿರುತ್ತೆ. ಕರೆಕ್ಟ್, ಇಷ್ಟೇ. ಸೊ ಏನಾದರೂ ಅದ್ರದ್ದು ಬಟ್ಬಿಟ್ಟು ನಂದು A B C D ಕೊಟ್ಟಿದ್ರೆ ಏನು ಬರೀತೀರ ನೀವು, ಪವರ್ ಹಾಕ್ಬಿಡ್ತೀರಲ್ವಾ. ಸಿಂಪಲಿ ಇಷ್ಟು ಗೊತ್ತಿರಬೇಕು. ಇದು ಲಾ ಆಫ್ ಮಾಸ್ ಆಕ್ಷನ್. ಇದೆಲ್ಲಿ ಯೂಸ್ ಆಗುತ್ತೆ ಹೇಳೋಣ ತಡಿ. ಸೊ ಲಾ ಆಫ್ ಕೆಮಿಕಲ್ ಇಕ್ವಿಲಿಬ್ರಿಯಂ. ಸೊ ಕೆಮಿಕಲ್ ಇಕ್ವಿಲಿಬ್ರಿಯಂ ಅದೇ ರಿಯಾಕ್ಷನ್ ತಗೊಳ್ಳೋಣ. ಸೊ ಇದೇ ರಿಯಾಕ್ಷನ್ ತಗೊಂಡೆ, ಎ ಬಿ ಮೋಲ್ಸ್ ಆಫ್ ಬಿ ರಿಯಾಕ್ಟೆಂಟ್ಸ್, ಸಿ ಮೋಲ್ಸ್ ಆಫ್ ಸಿ ಪ್ರಾಡಕ್ಟ್ಸ್, ಡಿ ಮೋಲ್ಸ್ ಆಫ್ ಡಿ ಪ್ರಾಡಕ್ಟ್. ಸೊ ಏನಾಗ್ತಿದೆ, ಎರಡು ಟೈಪ್ ಆಫ್ ರಿಯಾಕ್ಷನ್ ಇದರಲ್ಲಿ ಆಗ್ತಿದ್ದಾವೆ, ರೈಟ್. ಸೊ ಎರಡು ಟೈಪ್ನು ಬರೀಲ್ಲ ನಾನು. ಸೊ ಏನು ಬರಿಬೋದು ನಾನು ಇದರಲ್ಲಿ, ಎ ಬಿ ಬಿಗೆ ಹೋಗ್ಬಿಟ್ಟು ಸಿ ಡಿ ಕೊಡ್ತಿದ್ದೆ. ಇನ್ನೊಂದು ಏನು ಬರಿಬೋದು ನಾನು, ಸಿ ಮೋಲ್ಸ್ ಆಫ್ ಸಿ ಪ್ರಾಡಕ್ಟ್, ಡಿ ಮೋಲ್ಸ್ ಆಫ್ ಡಿ ಪ್ರಾಡಕ್ಟ್ ಏನು ಕೊಡ್ತಿದ್ದೆ, ಈ ರಿಯಾಕ್ಟೆಂಟ್ಸ್ ಕೊಡ್ತಿದ್ದೆ, ಬ್ಯಾಕ್ವರ್ಡ್ ರಿಯಾಕ್ಷನ್, ರೈಟ್. ಸೊ ಇದೇನಾಗಿತ್ತು ನಂದು, ದಿಸ್ ಇಸ್ ಯೋರ್ ಫಾರ್ವರ್ಡ್ ರಿಯಾಕ್ಷನ್. ಇದೇನಿದು ಬ್ಯಾಕ್ವರ್ಡ್ ರಿಯಾಕ್ಷನ್. ಇದಕ್ಕೆ ಇವಾಗ ಲಾ ಆಫ್ ಮಾಸ್ ಆಕ್ಷನ್ ಹಾಕಿ. ಸೊ ನಂದು ಲಾ ಆಫ್ ಮಾಸ್ ಆಕ್ಷನ್ ಅಕಾರ್ಡಿಂಗ್ ಏನಾಗೋಗುತ್ತಿಲ್ಲಿ, ಸೊ ಇಟ್ ವಿಲ್ ಬಿ ಈಕ್ವಲ್ ಟು ರೇಟ್ ಕಾನ್ಸ್ಟೆಂಟ್ ಫಾರ್ವರ್ಡ್ ಏನಾಗೋಯ್ತು, ಕಾನ್ಸಂಟ್ರೇಷನ್ ಆಫ್ ಎ ಕಾನ್ಸಂಟ್ರೇಷನ್ ಆಫ್ ಬಿ ಈಕ್ವಲ್ ಆಗೋಯ್ತು. ಇದರಲ್ಲಿ ಏನಾಗೋಯ್ತು, ಬ್ಯಾಕ್ವರ್ಡ್ದು ಕಾನ್ಸಂಟ್ರೇಷನ್ ಆಫ್ ಸಿಗೆ ಕಾನ್ಸಂಟ್ರೇಷನ್ ಆಫ್ ಡಿಗೆ. ಅಂಡ್ ನನಗೆ ಗೊತ್ತಿದೆ ಅಟ್ ಇಕ್ವಿಲಿಬ್ರಿಯಂ ಏನಾಗೋಗುತ್ತೆ ನಂದು, ಇಕ್ವಿಲಿಬ್ರಿಯಂ ಅಲ್ಲಿ ಇದ್ದಾಗ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಇಸ್ ಈಕ್ವಲ್ ಟು ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್. ಸೊ ಏನಾಗೈತೆ ನಂದು, ಕೆ ಎಫ್ ಇಸ್ ಈಕ್ವಲ್ ಟು ಕೆ ಬಿ ಆಗೋಗುತ್ತೆ. ಸೊ ಇದ್ರ ಅಕಾರ್ಡಿಂಗ್ ಏನು ನಂದು, ಸಾರಿ ರೇಟ್ ಏನಾಗೋಯ್ತು, ಕೆ ಎಫ್ ರೇಟ್ ಕೆ ಬಿ ಈ ಥರ ಆಗೋಯ್ತಾ. ಸೊ ನನ್ನ ಅಕಾರ್ಡಿಂಗ್ ಏನಾಯ್ತು, ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಆ್ಯಂಡ್ ಫಾರ್ವರ್ಡ್ ರಿಯಾಕ್ಷನ್ ಈಕ್ವಲ್ ಆಗೋಯ್ತು, ಫಾರ್ವರ್ಡ್ ರೇಟ್ ಆಫ್ ಬ್ಯಾಕ್ವರ್ಡ್. ಸೊ ಇವಾಗ ಏನು ಸಿಗುತ್ತೆ ನನಗೆ, ಫ್ರಮ್ ದಿಸ್ ಐ ಕ್ಯಾನ್ ರೈಟ್ ಕೆ ಎಫ್ concentration of A to the power of A, concentration of B to the power of B is equal to KB, concentration of C to the power of C, concentration D to the power of D. ಈಗ
ಸೊ ಕೆ ಎಫ್ ಡಿವೈಡೆಡ್ ಬೈ ಕೆ ಬಿ ಏನಾಗೋಯ್ತು, ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ divided by concentration of reactants, correct? And ಇದೇ ಏನಾಗೋಕಂದು rate constant of this reaction, equilibrium constant. ಇದೇ ನಿಮಗೆ ಬೇಕಾಗಿರೋದು ಇವಾಗ equation. ಅರ್ಥ ಆಯ್ತಾ? ಸೊ ಇದರಲ್ಲಿ K A b to the power of B. ಓಕೆ ಓಕೆ. ಸೊ ಇದು ಈಕ್ವಿಲಿಬ್ರಿಯಂ ಗೊತ್ತಾದ್ಮೇಲೆ ಇದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ನೋಡೋಣ. ಸೊ ನಮ್ಗೆ ಏನು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಸಿಕ್ಕಿದೆ ಇದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನಾಗಿರುತ್ತೆ. ಸೊ ದ ಎಕ್ಸ್ಪ್ರೆಷನ್ ಫಾರ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಕೆ ಇಸ್ ಅಪ್ಲಿಕಬಲ್ ಓನ್ಲಿ ವೆನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ ಅಂಡ್ ಪ್ರಾಡಕ್ಟ್ಸ್ ಹ್ಯಾವ್ ಅಟೇನ್ಡ್ ದೇರ್ ಇಕ್ವಿಲಿಬ್ರಿಯಂ ವ್ಯಾಲ್ಯೂಸ್. ಸೊ ಎಷ್ಟೊತ್ತಕ ಇಕ್ವಿಲಿಬ್ರಿಯಂ ಅಟೇನ್ ಆಗಲ್ಲ ಅಷ್ಟೊತ್ತಕ ನಾವು ಹೇಳೋಕ್ಕಾಗಲ್ಲ ನಂದು ಕೆದು ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಡಿವೈಡ್ ಬೈ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಆಗುತ್ತೆ ಅಂತ. ದ ವ್ಯಾಲ್ಯೂ ಆಫ್ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಇಸ್ ಇಂಡಿಪೆಂಡೆಂಟ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್. ಇನಿಷಿಯಲ್ ಎಷ್ಟು ಕಾನ್ಸಂಟ್ರೇಷನ್ ಹಾಕಿದ್ರಿ ಅದ್ರ ಮೇಲೆ ಡಿಪೆಂಡ್ ಆಗಲ್ಲ, ಬಟ್ ಇಕ್ವಿಲಿಬ್ರಿಯಂ ಅಟೇನ್ ಆದಮೇಲೆ ಏನು ಕಾನ್ಸಂಟ್ರೇಷನ್ ಇದೆಯಲ್ವಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಹ್ಯಾಸ್ ಓನ್ಲಿ ಒನ್ ಯೂನಿಕ್ ವ್ಯಾಲ್ಯೂ. ಸೊ ಒಂದು ರಿಯಾಕ್ಷನ್ಗೆ ಒಂದು ಯೂನಿಕ್ ವ್ಯಾಲ್ಯೂ ಇರುತ್ತೆ, ಅದ್ರ ಅಕಾರ್ಡಿಂಗ್ ಏನಾಗಿರ್ಬೇಕು ನಂದು. ಸೊ ನೀವೇನಾದರೂ ರಿಯಾಕ್ಷನ್ಸ್ ಅಲ್ಲಿ ಇದು ಇಕ್ವಿಲಿಬ್ರಿಯಂ ಅಟೇನ್ ಆಗ್ತಿದೆ ಅಂತ ಅನ್ಕೊಳ್ಳಿ, ಇನ್ನು ನೀವು ಎಕ್ಸ್ಟ್ರಾ ನಮ್ಮದು ರಿಯಾಕ್ಟೆಂಟ್ಸ್ ಹಾಕಿದ್ರೆ ಅವಾಗ ಏನಾಗುತ್ತೆ ನಿಮ್ಮದು ರೇಟ್ ಏನಾಗ್ತಿತ್ತು ಅದು ಚೇಂಜ್ ಆಗುತ್ತೆ ಹೊರತು ನಿಮ್ಮದು ಈ ರೇಟ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಚೇಂಜ್ ಆಗಲ್ಲ. ಇದೊಂದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ದ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಫಾರ್ ರಿವರ್ಸ್ ರಿಯಾಕ್ಷನ್ ಇಸ್ ಈಕ್ವಲ್ ಟು ಇನ್ವರ್ಸ್ ಆಫ್ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್. ಸೊ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಇದೇನಾಗಿತ್ತು ನಿಮ್ಮದು. ಸೊ ಕೆ ಎಫ್ ಇದರಲ್ಲಿ ಇದನ್ನು ನೋಟ್ ಆನ್ ಮಾಡ್ಕೊಳ್ಳಿ. ಕೆ ಎಫ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಕೆ ಬಿ. ಸೊ ಏನಾಗಿರುತ್ತೆ ಇನ್ವರ್ಸ್ ಆಗಿರುತ್ತೆ ಬ್ಯಾಕ್ವರ್ಡ್ ರಿಯಾಕ್ಷನ್, ಅದೇ ಥರ ವೈಸಾ ವರ್ಸ. The equilibrium constant K for a reaction is related to equilibrium constant of corresponding reaction whose equation is obtained by multiplying or dividing the equation. So ಇದನ್ನು ನೀವು ನೋಡ್ತೀರಾ ಮಲ್ಟಿಪಲ್ ಇಕ್ವಿಲಿಬ್ರಿಯಂ ಅಲ್ಲಿ ಹೀಗಾಗತ್ತೆ ಅಂತ ಅರ್ಥ. ಮಲ್ಟಿಪಲ್ ಇಕ್ವಿಲಿಬ್ರಿಯಂ ಅಲ್ಲಿ ಯಾವ ಥರ ಆಗುತ್ತೆ ಅಂತ ಹೇಳಿದ್ರೆ ಒಂದು ರಿಯಾಕ್ಷನ್ ಕೊಟ್ಟಿರ್ತಾರೆ, ರಿಯಾಕ್ಷನ್ ಎ ರಿಯಾಕ್ಷನ್ ಬಿ, ಇದಕ್ಕೊಂದು K1 ಕಾನ್ಸ್ಟೆಂಟು K2 ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅಂತ ಕೊಟ್ಟಿರ್ತಾರೆ. ಸೊ ಈ ಇಕ್ವೇಷನ್ನ ನೀವು ಮಲ್ಟಿಪ್ಲೈ ಡಿವೈಡು ಅಥವಾ ಏನೋ ಒಂದು ಮಾಡಿದಾಗ ನಿಮ್ಗೆ ಏನು ಸಿಗುತ್ತೆ, ಒಂದು ಫೈನಲ್ ಇಕ್ವೇಷನ್ ಸಿಗುತ್ತೆ K3. ಸೊ ಈ K3ನ ಯಾವ ಟರ್ಮ್ಸಲ್ಲಿ ಬರೀತೀರಾ ಅದೇ. ಸೊ ಏನಿಲ್ಲಿ ಮಲ್ಟಿಪ್ಲೈ ಮಾಡಿದರೆ ಮಲ್ಟಿಪ್ಲೈ ಮಾಡ್ತೀರಾ, ಡಿವೈಡ್ ಮಾಡಿದರೆ ಡಿವೈಡ್ ಮಾಡ್ಕೊಂಡು ಬರೀತಾ ಹೋಗ್ತೀರಾ. ಇಫ್ ರಿಯಾಕ್ಷನ್ ಇಸ್ ಪರ್ಫಾರ್ಮ್ಡ್ ಇನ್ ಮಲ್ಟಿಪಲ್ ಸ್ಟೆಪ್ಸ್, ಸೊ ಮಲ್ಟಿಪಲ್ ಸ್ಟೆಪ್ ಎಲ್ಲ ಬಂದಾಗ ಮಲ್ಟಿಪಲ್ ಇಕ್ವಿಲಿಬ್ರಿಯಂ ಬರುತ್ತೆ, ಅದನ್ನು ಆಮೇಲೆ ನೋಡ್ಕೊತಾ ಹೋಗೋಣ. ಸೊ ಇವಾಗ ಸದ್ಯಕ್ಕೆ ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗೋಣ. ಮಲ್ಟಿಪಲ್ ಇಕ್ವಿಲಿಬ್ರಿಯಂ ಆದಾಗ ಒಂದು ಹೇಳ್ಬಿಡ್ತೀನಿ, ಮಲ್ಟಿಪಲ್ ಸ್ಟೆಪ್ಸಲ್ಲಿ ಇಕ್ವಿಲಿಬ್ರಿಯಂ ಏನಾಗ್ತಿದೆ ರಿಯಾಕ್ಷನ್ಸು ಪ್ರೊಸೀಡ್ ಆಗ್ತಿದೆ ಅಂತ ಹೇಳಿದ್ರೆ. ಸೊ ಈಗ ಎ equilibrium with B, B is in equilibrium with C. ಈ ಥರ ಆಗ್ತಿದೆ ಅಂತ ಹೇಳಿದ್ರೆ ಇದ್ರದ್ದು K1 ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಆಗಿದೆ, ಅಂದರೆ ಇದ್ರದ್ದು K2 ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಆಗಿದೆ. ಸೊ ಓವರ್ ಆಲ್ ಇಕ್ವಿಲಿಬ್ರಿಯಂ ಏನಾಗಿರುತ್ತೆ ಈ ರಿಯಾಕ್ಷನ್ಸ್ದು. ಸೊ ನಂದು ಓವರ್ ಆಲ್ ಇಕ್ವಿಲಿಬ್ರಿಯಂ ಬಂದ್ಬಿಟ್ಟು ಇಟ್ ವಿಲ್ ಬಿ, ಸೊ ಓವರ್ ಆಲ್ ಏನಾಗಿರ್ಬೇಕು ನಮ್ಮದು, ದಾಟ್ ವಿಲ್ ಬಿ ಈಕ್ವಲ್ ಟು ಪ್ರಾಡಕ್ಟ್ ಇದ್ರದ್ದು. ಸೊ ಓವರ್ ಆಲ್ ನಂದು ಹೇಳಿದ್ರೆ ಓವರ್ ಆಲ್ ಇಕ್ವೇಷನ್ದು ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಕೇಳಿದ್ರೆ ಏನು ಬರೀತೀರಾ K1 ಇಂಟು K2. ಅದು ಬಿಟ್ಬಿಟ್ಟು ನಿಮ್ಮದು ಏನಾದರೂ ಇದ್ರದ್ದು ರಿವರ್ಸ್ ಡೈರೆಕ್ಷನ್ ಏನಾದರೂ ಮಾಡಿದರೆ ಅದು ಬೇರೆ ಟೈಪ್ ನಿಮ್ಮದು ಮತ್ತೆ ಬರ್ತಾ ಹೋಗುತ್ತೆ. ಅದನ್ನು ನೋಡ್ತಾ ಹೋಗೋಣ ಪ್ರಾಬ್ಲಮ್ಸಲ್ಲಿ. ನೆಕ್ಸ್ಟ್ ಬರೋಣ ಫ್ಯಾಕ್ಟರ್ಸ್ ಯಾವ್ಯಾವ ಇನ್ಫ್ಲೂಯೆನ್ಸ್ ಮಾಡುತ್ತೆ ಯಾವ್ದು ಮಾಡಲ್ಲ. ರೇಟ್ ಕಾನ್ಸ್ಟೆಂಟ್ಗೆ ಯಾವ ಫ್ಯಾಕ್ಟರ್ ಇನ್ಫ್ಲೂಯೆನ್ಸ್ ಮಾಡಲ್ಲ. ಸೊ ನಿಮಗೆ ಕೊಟ್ಟಿರ್ತಾರೆ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ ಪ್ರಾಡಕ್ಟ್ಸ್ನ ಚೇಂಜ್ ಮಾಡಿದ್ದೀವಿ, ರೇಟ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಒಂದು ಏನೋ ಇತ್ತು ಎಕ್ಸ್ ವ್ಯಾಲ್ಯೂ, ಇದನ್ನು ಮಾಡಿದ್ಮೇಲೆ ಚೇಂಜಸ್ ಮಾಡಿದ್ಮೇಲೆ ಎಷ್ಟು ರೇಟ್ ಕಾನ್ಸ್ಟೆಂಟ್ ಇದೆ ಅಂತ ಅವಾಗೇನು ಬರೀತೀರಾ ಚೇಂಜ್ ಆಗಿರಲ್ಲ, ಅಥವಾ ಏನು ವ್ಯಾಲ್ಯೂ ಕೊಟ್ಟಿದ್ದಾರೆ ಅದನ್ನೇ. ಪ್ರೆಷರ್ ವಾಲ್ಯೂಮ್ ಚೇಂಜ್ ಮಾಡಿದ್ರು ನೀವೇನಾಗುತ್ತೆ ನಿಂದು ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟು ಸೇಮ್ ಆಗಿರುತ್ತೆ. ಪ್ರೆಸೆನ್ಸ್ ಆಫ್ ಕೆಟಲಿಸ್ಟ್ ಪ್ರೆಸೆಂಟ್ ಇದ್ರು ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಸೇಮ್. ಅಡಿಷನ್ ಆಫ್ ಇನರ್ಟ್ ಗ್ಯಾಸ್ ಹಾಕಿದ್ರು ನಿಮ್ಮದು ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಏನಾಗಿರುತ್ತೆ ಚೇಂಜ್ ಆಗಿರುತ್ತೆ. ಬಟ್ ಇಕ್ವಿಲಿಬ್ರಿಯಂ ಶಿಫ್ಟ್ ಆಗ್ಬೋದು. ನಿಮಗೆ ಇಲ್ಲಿ ಬರೆದ್ಬಿಡ್ತೀನಿ, ಇಕ್ವಿಲಿಬ್ರಿಯಂ ಅಥವಾ ನಿಮ್ಮದು ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್
ಆರ್ ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಮೇ ಚೇಂಜ್. ಇದ್ರದ್ದು ರೇಟ್ ಚೇಂಜ್ ಆಗ್ಬೋದು, ಬಟ್ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಚೇಂಜ್ ಆಗೋದಿಲ್ಲ. ಎರಡರಲ್ಲೂ ತುಂಬ ಡಿಫ್ರೆನ್ಸ್ ಇದೆ. ದ ಫ್ಯಾಕ್ಟರ್ಸ್ ವಿಚ್ ಇನ್ಫ್ಲೂಯೆನ್ಸ್ ದ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. ಸೊ ಯಾವ್ಯಾವ ಫ್ಯಾಕ್ಟರ್ ಇನ್ಫ್ಲೂಯೆನ್ಸ್ ಆ್ಯಕ್ಚುಲಿ ಮಾಡುತ್ತೆ ಅಂದರೆ ಚೇಂಜ್ ಮಾಡುತ್ತೆ. ಫಸ್ಟ್ ಯಾವ ಮೂಡಲ್ಲಿ ನೀವು ರೆಪ್ರೆಸೆಂಟ್ ಮಾಡಿದ್ದೀರಾ, ನೆಕ್ಸ್ಟ್ ಸ್ಟಾಕ್ಯೋಮೆಟ್ರಿ ಆಫ್ ರಿಯಾಕ್ಷನ್ ಏನಿದೆ, ನೆಕ್ಸ್ಟ್ ಟೆಂಪರೇಚರ್ ಯಾವ ಥರ ಇದೆ. ಸೊ ಇದನ್ನು ನೋಡ್ಕೊತಾ ಹೋಗೋಣ ಒನ್ ಬೈ ಒನ್. ಸೊ ಮೋಡ್ ಆಫ್ ರೆಪ್ರೆಸೆಂಟೇಷನ್ ಆಫ್ ರಿಯಾಕ್ಷನ್. ಒಂದು ರಿಯಾಕ್ಷನ್ ನಾನು ಈ ಥರ ರೆಪ್ರೆಸೆಂಟ್ ಮಾಡಿದ್ದೀನಿ, ಇನ್ನೊಂದು ರಿಯಾಕ್ಷನ್ ಅದು ಅದರದ್ದು ಉಲ್ಟಾ ಮಾಡಿದ್ದೀನಿ. ಸೊ ಇದರಿಂದ ಏನಾಗುತ್ತೆ ನೋಡಿ, ಇದರದ್ದು ಬಂದರೆ ನಾನು ಏನು ಬರಬೇಕು, ಕಾನ್ಸಂಟ್ರೇಷನ್ ಆಫ್ ನಮ್ಮದು ಪ್ರಾಡಕ್ಟ್ಸ್ದು. ಸೊ ಬಿ ಸಿ ಕಾನ್ಸಂಟ್ರೇಷನ್ ಆಫ್ ಎ ಅಂತ ಬರಿತೀನಿ. ಸೊ ಇದ್ರದ್ದು ಏನು ಬರಿತೀನಿ, ಮೋಡ್ ಆಫ್ ರೆಪ್ರೆಸೆಂಟೇಷನ್ ಈ ಥರ ಮಾಡಿದ್ದೀನಿ ಅಂತ ಹೇಳಿದ್ರೆ ನಂದು ಇದು ಪ್ರಾಡಕ್ಟ್. ಆ್ಯಕ್ಚುಲಿ ಕೆಳಗಡೆ ರಿಯಾಕ್ಟೆಂಟ್ ಝೋನಲ್ಲಿ ಬಂದ್ಬಿಡ್ತವೆ, ಆಯ್ತಾ. ಸೊ ಇದ್ರ ಮಧ್ಯದಲ್ಲಿ ರಿಲೇಷನ್ ಯಾವ ಥರ ಇದೆ ನೋಡಿ. ಸೊ ಇದ್ರದ್ದು ಇನ್ವರ್ಸ್ ಆಗಿಲ್ವಾ. ಸೊ ಇದನ್ನು ಏನು ಮಾಡ್ಬೋದು ನೀವು, ಕೆ C1 ಏನಾಗಿರುತ್ತೆ ಇವಾಗ 1/K C2 ಇಲ್ವಾ. ಇದನ್ನು ಉಲ್ಟಾ ಮಾಡಿದ್ರೆ, ಇದನ್ನು 1/K C2 ಬರೆದ್ರೆ ಬಿ ಕಾನ್ಸಂಟ್ರೇಷನ್ ಆಫ್ ಬಿ ಕಾನ್ಸಂಟ್ರೇಷನ್ ಆಫ್ ಸಿ ಮೇಲೆ ಹೋಗುತ್ತೆ ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ ಎ ಕೆಳಗೆ ಬರುತ್ತೆ. ಇದು ರಿಲೇಷನ್. ನೆಕ್ಸ್ಟು ಸ್ಟಾಕ್ಯೋಮೆಟ್ರಿ ಏನಾದರೂ ಚೇಂಜ್ ಆದರೆ ಯಾವ ಥರ ಆಗುತ್ತೆ ನೋಡಿ. ಸೊ ಸ್ಟಾಕ್ಯೋಮೆಟ್ರಿ ಚೇಂಜ್ ಆದರೆ ನನ್ನ ಹತ್ರ ಈ ಥರ ಒಂದು ರಿಯಾಕ್ಷನ್ ಇದೆ. ನಾನೇನು ಮಾಡಿದ್ದೀನಿ, ಸ್ಟಾಕ್ಯೋಮೆಟ್ರಿ ಚೇಂಜ್ ಮಾಡಿದ್ದೀನಿ. ಲೆಟ್ಸ್ ಸೇ 1/n ಇಂದ ಏನು ಮಾಡಿದ್ದೀನಿ, ನಾನು ಮಲ್ಟಿಪ್ಲೈ ಮಾಡಿದ್ದೀನಿ ಓವರ್ ಆಲ್ ಇಕ್ವೇಷನ್ನ. ಸೊ ನಾರ್ಮಲ್ ಇಕ್ವೇಷನ್ಗೆ ಏನಾಗಿರುತ್ತೆ ನಂದು, ಸೊ ಐ ವಿಲ್ ಹ್ಯಾವ್ concentration of C, concentration of D, concentration of A multiplied by concentration of B. ಇದರಲ್ಲಿ ಏನಾಗೋಗುತ್ತೆ ಇವಾಗ, ಸೊ ಇಟ್ ವಿಲ್ ಬಿ ಕಾನ್ಸಂಟ್ರೇಷನ್ ಆಫ್ ಸಿ ಹೋಲ್ ಟು ದ ಪವರ್ ಆಫ್ 1/n, ಕಾನ್ಸಂಟ್ರೇಷನ್ ಆಫ್ ಡಿ 1/n, ಕಾನ್ಸಂಟ್ರೇಷನ್ ಆಫ್ ಎ 1/n, ಕಾನ್ಸಂಟ್ರೇಷನ್ ಆಫ್ ಬಿ 1/n. ಸೊ ಇದೇನಾಗ್ಬೋದು ನಿಮ್ಮದು ಈ ಥರ ಬರಿಬೋದಾ. ಸೊ ಕಾನ್ಸಂಟ್ರೇಷನ್ ಆಫ್ ಬಿ, ಕಾನ್ಸಂಟ್ರೇಷನ್ ಆಫ್ ಡಿ ಡಿವೈಡ್ ಬೈ ಕಾನ್ಸಂಟ್ರೇಷನ್ ಆಫ್ ಎ, ಕಾನ್ಸಂಟ್ರೇಷನ್ ಆಫ್ ಬಿ ಹೋಲ್ ಟು ದ ಪವರ್ ಆಫ್ 1/n. ಸೊ ಇದ್ರದ್ದು ವ್ಯಾಲ್ಯೂ ಏನು, KC1. ಸೊ ಇದೇನಾಯಿತು, KC1 ಹೋಲ್ ಟು ದಿ ಪವರ್ ಆಫ್ 1/n. ಸೊ ಯಾವ ಫ್ಯಾಕ್ಟರಿಂದ ನೀವು ಅದನ್ನು ಮಲ್ಟಿಪ್ಲೈ ಮಾಡಿದ್ದೀರಾ ಅಥವಾ ಡಿವೈಡ್ ಮಾಡಿದ್ದೀರಾ, ಆ ಫ್ಯಾಕ್ಟರ್ ಏನಾಗುತ್ತೆ ಇದ್ರ ಮೇಲ್ಗಡೆ ನಿಮ್ಮದು ಡಿನಾಮಿನೇಟ್ರಲ್ಲಿ ಹೋಗೋಗುತ್ತೆ. ಸೊ ಇದಕ್ಕೆ ಏನು ಬರಿಬೋದು ನೀವು, ಸೊ ನೀವೇನು ಬರಿಬೋದು, ಸೊ ನಾರ್ಮಲ್ ರೇಟ್ ಕಾನ್ಸ್ಟೆಂಟ್ ಕೆ ಆಫ್ ನಾರ್ಮಲ್, ಸಾರಿ ಕೆ ಆಫ್ ಫ್ಯಾಕ್ಟರ್ ಮಲ್ಟಿಪ್ಲೈಡ್, ಯಾವ ಫ್ಯಾಕ್ಟರಿಂದ ಮಲ್ಟಿಪ್ಲೈ ಮಾಡಿದ್ದೀರಾ ಅದ್ರದ್ದು ರೇಟ್ ಕಾನ್ಸ್ಟೆಂಟ್ ಏನಾಗಿರುತ್ತೆ, ಕೆ ಆಫ್ ನಾರ್ಮಲ್ ಏನಿತ್ತು ಅದ್ರದ್ದು ಹೋಲ್ ಟು ದಿ ಪವರ್ ಆಫ್ ಯಾವ ಫ್ಯಾಕ್ಟರಿಂದ ಮಲ್ಟಿಪ್ಲೈ ಮಾಡಿದ್ದೀರಾ. ಸೊ ಆ ಫ್ಯಾಕ್ಟರ್ ಏನಾಗೋಗುತ್ತೆ ನಿಮ್ಮದು ಇಲ್ಲಿ ಪವರ್ ಮೇಲೆ ಹೊಲ್ಟೋಗುತ್ತೆ. ಸೊ ದಿಸ್ ಇಸ್ ದ ಬೇಸಿಕ್ ಥಿಂಗ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಫ್ರಮ್ ಹಿಯರ್. ನೆಕ್ಸ್ಟ್ ಬರೋಣ ಟೆಂಪ್ರೇಚರ್. ಸೊ ಟೆಂಪ್ರೇಚರ್ ಯಾವ್ಯಾವ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಮಾಡಿ ನಾನು 2 ಟೈಪ್ಸ್ ಆಫ್ ರಿಯಾಕ್ಷನ್ ಹೇಳಿದೆ, ಎಂಡೋಥರ್ಮಿಕ್ ಆ್ಯಂಡ್ ಎಕ್ಸೋಥರ್ಮಿಕ್. ಸೊ ನೋಡಿ, ಇನ್ಕ್ರೀಸ್ ಇನ್ ಟೆಂಪ್ರೇಚರ್, ಏನಾದರೂ ನೀವು ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡಿದ್ರೆ ಅದೇನಾಗುತ್ತೆ, ಫೇವರ್ಸ್ ಎಂಡೋಥರ್ಮಿಕ್ ರಿಯಾಕ್ಷನ್. ಸೊ ಯಾವುದೇ ಒಂದು ರಿಯಾಕ್ಷನಲ್ಲಿ ಫಾರ್ವರ್ಡ್ ರಿಯಾಕ್ಷನ್ ಎಂಡೋಥರ್ಮಿಕ್ ಆಗಿರ್ಬೋದು ಅಥವಾ ಬ್ಯಾಕ್ವರ್ಡ್ ರಿಯಾಕ್ಷನ್ ಎಂಡೋಥರ್ಮಿಕ್ ಆಗಿರ್ಬೋದು. ಯಾವ್ದು ಎಂಡೋಥರ್ಮಿಕ್ ಆಗಿರುತ್ತೆ ಆ ಟೈಮಲ್ಲಿ ಏನಾಗುತ್ತೆ, ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ಮಾಡಿದಾಗ ಫೇವರ್ ಮಾಡುತ್ತೆ. ಇದನ್ನು ನಿಮಗೆ ಹೇಳ್ತೀನಿ ನಾನು. ಲೀ ಚಾಟ್ರಿ ಪ್ರಿನ್ಸಿಪಲ್ ಏನಾಗಿರುತ್ತೆ, ಪ್ರಿನ್ಸಿಪಲ್ ಮಾಡ್ಬೇಕಾದ್ರೆ ಇದನ್ನು ನೀಟಾಗಿ ಒಂದ್ಸತಿ ಹೇಳೋಣ, ಆಯಿತಾ. ಆ್ಯಂಡ್ ಡಿಕ್ರೀಸ್ ಮಾಡ್ಬೇಕಾದ್ರೆ ಟೆಂಪ್ರೇಚರ್ನ ಯಾವಾಗ ಡಿಕ್ರೀಸ್ ಮಾಡ್ತೀರಾ ಅದು ಯಾವುದಕ್ಕೆ ಫೇವರ್ ಮಾಡುತ್ತೆ, ನಿಮ್ಮದು ಎಕ್ಸೋಥರ್ಮಿಕ್ ರಿಯಾಕ್ಷನ್ಗೆ ಫೇವರ್ ಮಾಡುತ್ತೆ. ಸೊ ಫಾರ್ ಫಾರ್ವರ್ಡ್ ರಿಯಾಕ್ಷನ್, ಸೊ ಫಾರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ದ ವ್ಯಾಲ್ಯೂ ಆಫ್ KC ಆ್ಯಂಡ್ KP ವಿಲ್ ಡಿಕ್ರೀಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್. ಸೊ ನಾರ್ಮಲ್ ಫಾರ್ವರ್ಡ್ ರಿಯಾಕ್ಷನಲ್ಲಿ ಏನಾದರೂ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಇದ್ದರೆ ಒಂದು ಫಾರ್ವರ್ಡ್ ರಿಯಾಕ್ಷನ್ ಆಗಿರಬೇಕು, ಈ ಡೈರೆಕ್ಷನಲ್ಲಿ ರಿಯಾಕ್ಷನ್ ಹೋಗಿರಬೇಕು, ಆ್ಯಂಡ್ ಅದೇನಾಗಿರಬೇಕು ನಿಮ್ಮದು ಎಕ್ಸೋಥರ್ಮಿಕ್ ಆಗಿರಬೇಕು. ಸೊ ಆ ಟೈಮಲ್ಲಿ ಇದ್ರದ್ದು ಏನು ವ್ಯಾಲ್ಯೂ ನೀವು KC ಫೈಂಡ್ ಔಟ್ ಮಾಡಿರ್ತೀರಾ ಅಥವಾ KP ಏನು ಫೈಂಡ್ ಔಟ್ ಮಾಡಿರ್ತೀರಾ, ಇವೇನಾಗುತ್ತೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪ್ರೇಚರ್ ಆಗುತ್ತೆ. ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದ್ರೆ ಇದ್ರ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬಟ್ ಅದೇ ನಿಮ್ಮದು ಎಂಡೋಥರ್ಮಿಕ್ ರಿಯಾಕ್ಷನ್ ಆಗಿದೆ, ಸೊ ಫಾರ್ವರ್ಡ್ ರಿಯಾಕ್ಷನ್ ಆಗಿದೆ ಬಟ್ ಎಂಡೋಥರ್ಮಿಕ್ ಆಗಿದೆ, ಆವಾಗ ಏನಾಗುತ್ತೆ KC ಆ್ಯಂಡ್ ನಿಮ್ಮದು KP ಏನಾಗಿರುತ್ತೆ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್, ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. ದಿಸ್ ಯು ಮಸ್ಟ್ ನೋ, ಇವೆರಡು ಪಾಯಿಂಟ್. ಸೊ ಇದರಲ್ಲಿ ಏನಾಗಿತ್ತು, ಫಾರ್ವರ್ಡ್ ರಿಯಾಕ್ಷನ್ ಎಕ್ಸೋಥರ್ಮಿಕ್ ಆಗಿತ್ತು, ಅಂದರೆ ಹೀಟ್ ಲಿಬ್ರೇಟ್ ಆಗಿತ್ತು. ಸೊ ಹೀಟ್ ಲಿಬ್ರೇಟ್ ಮಾಡ್ತಿದೆ ಅಂತ ಹೇಳಿದ್ರೆ ನೀನು ಇನ್ನೂ ಟೆಂಪರೇಚರ್ ಅದಕ್ಕೆ ಹಾಕ್ತಾ ಹೋದರೆ ಅದೇನು ಮಾಡಬೇಕಾಗುತ್ತದೆ, ಅದಕ್ಕೆ ಹೀಟ್ ಬೇಡ ಅಷ್ಟೊಂದು, ಎಷ್ಟು ಲಿಬ್ರೇಟ್ ಆಗಿತ್ತೋ ಅಷ್ಟೇ ಬೇಕು. ಅದಕ್ಕೆ ಏನಾಗುತ್ತೆ ನಿಮ್ಮದು ಫಾರ್ವರ್ಡ್ ಡೈರೆಕ್ಷನ್ದು ಏನಾಗುತ್ತೆ KC ಆ್ಯಂಡ್ KP, ದಟ್ ಈಸ್ ರೇಟ್ ಕಾನ್ಸ್ಟೆಂಟ್ ಆಫ್ ವಿತ್ ರೆಸ್ಪೆಕ್ಟ್ ಟು ಕಾನ್ಸಂಟ್ರೇಷನ್ ಆ್ಯಂಡ್ ರೇಟ್ ಕಾನ್ಸ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ಪ್ರೆಷರ್ ಡಿಕ್ರೀಸ್ ಆಗೋಗುತ್ತೆ.
ಈಗ ಬರೋಣ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. ಸೊ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಏನಿತ್ತು ಅದನ್ನು ನೀವು ಯಾವ್ಯಾವ ಟರ್ಮಲ್ಲಿ ನೀವು ಬರಿಬೋದು ಅಂತ ಹೇಳಿದ್ರೆ, ಫಸ್ಟ್ ಇಸ್ ಕಾನ್ಸಂಟ್ರೇಷನ್, ಪ್ರೆಷರ್ ಆ್ಯಂಡ್ ಮೋಲ್ ಫ್ರಾಕ್ಷನ್. ಒನ್ ಬೈ ಒನ್ ನೋಡ್ಕೊಂತ ಹೋಗೋಣ ವಿತ್ ರೆಸ್ಪೆಕ್ಟ್ ಟು ಕಾನ್ಸಂಟ್ರೇಷನ್. ಸೊ ಈಗ ನಾನು ಒಂದು ರಿಯಾಕ್ಷನ್, ಬೇಸಿಕ್ ರಿಯಾಕ್ಷನ್ ತೊಗೊಂಡಿದ್ದೀನಿ. ಈ ರಿಯಾಕ್ಷನಲ್ಲಿ ಏನು ಮಾಡ್ತೀನಿ ನಾನು, ಕಾನ್ಸಂಟ್ರೇಷನ್ ತೊಗೋಬೇಕು. ಸೊ ಕಾನ್ಸಂಟ್ರೇಷನ್ ತೊಗೊಂಡ್ರೆ ನಾವು ಯಾವ ಥರ ಬರೆಯೋದು, ಸೊ ಪ್ರಾಡಕ್ಟ್ಸ್ ಡಿವೈಡೆಡ್ ಬೈ ರಿಯಾಕ್ಟೆಂಟ್ಸಾ. ಸೊ ಪ್ರಾಡಕ್ಟ್ ಯಾವುದು, ಝೆಡ್ಡಾ. ಸೊ ಝೆಡ್ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ ಎಕ್ಸ್ ಇಂಟು ಕಾನ್ಸಂಟ್ರೇಷನ್ ಆಫ್ ವೈ ಬರೀತೀರಾ ಸಿಂಪ್ಲಿ. ಸೊ ಇದೇನಾಯಿತು ನಿಮ್ಮದು ವಿತ್ ರೆಸ್ಪೆಕ್ಟ್ ಟು ಕಾನ್ಸಂಟ್ರೇಷನ್ ಬಂತು. ಅದೇ ವಿತ್ ರೆಸ್ಪೆಕ್ಟ್ ಟು ಪ್ರೆಷರ್ ಬರಿಬೇಕು ಅಂತ ಹೇಳಿದ್ರೆ ಏನು, ಸೊ ಕಾನ್ಸಂಟ್ರೇಷನ್ ಅಂತೂ ನನಗೆ ಗೊತ್ತಿದೆ ಇದರಲ್ಲಿ. ಸೊ ಕಾನ್ಸಂಟ್ರೇಷನ್ ಏನಾಗಿತ್ತು ಅನ್ನೋದು ಕೆ ಸಿ ಇಸ್ ಈಕ್ವಲ್ ಟು ಝೆಡ್ ಎಕ್ಸ್ ಕಾನ್ಸಂಟ್ರೇಷನ್ ಆಫ್ ವೈ ಆಗಿತ್ತು. ಬಟ್ ಈಗ ಇದ್ರದ್ದು ಪ್ರೆಷರಲ್ಲಿ ಮಾಡಬೇಕು. ಸೊ ಪ್ರೆಷರಲ್ಲಿ ಇದೆ ಹೆಂಗೆ ಬರಿಬೋದು, ಪ್ರೆಷರ್ ಆಫ್ ಎಕ್ಸ್ ಏನು ಬರಿಬೋದು ನಾನು. ಸೊ ನಂದು ಪ್ರೆಷರ್ ಆಫ್ ಎಕ್ಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಎನ್ ಆಫ್ ಎಕ್ಸ್ ಏನಾಗಿದೆ, ಮೋಲ್ಸ್ ಆಫ್ ಎಕ್ಸ್ ಏನು ತೊಗೊಂಡಿದ್ದೀನಿ, ಡಿವೈಡೆಡ್ ಬೈ ನಂದು ವಾಲ್ಯೂಮ್ ಏನು ತೊಗೊಂಡಿದ್ದೀನಿ ಇದೇ ಎಕ್ಸ್ದು ಇಂಟು ಆರ್ ಟಿ ಟೆಂಪ್ರೇಚರ್. ಇದರದ್ದು ಏನಾಗೋಗುತ್ತಂದು, ಇದು ಎನ್ ವೈ ವಿ ವೈ ಇದು ಆರ್ ಟಿ ಆ್ಯಂಡ್ ಇದೇನಾಗೋಗುತ್ತಂದು ಎನ್ ಝೆಡ್ ಝೆಡ್ ವಿ ಝೆಡ್ ಇಂಟು ಆರ್ ಟಿ. ಕರೆಕ್ಟ್. ಆ್ಯಂಡ್ ನಂದು 1 ಡಿವೈಡ್ ಬೈ ವಿ ಎಕ್ಸ್ ಏನಾಗೋಗುತ್ತೆ, ಇಟ್ ವಿಲ್ ಬಿ ಯೋರ್ ಕಾನ್ಸಂಟ್ರೇಷನ್, ರೈಟ್. ಸೊ ಕಾನ್ಸಂಟ್ರೇಷನ್ ಆಗಿದ್ರೆ ಇದನ್ನು ಹೆಂಗೆ ಬರಿಬೋದು ನಾನು, ಪಿ ಎಕ್ಸ್ ಇಸ್ ಈಕ್ವಲ್ ಟು ಕಾನ್ಸಂಟ್ರೇಷನ್ ಆಫ್ ಎಕ್ಸ್, ಅಂದರೆ ಕಾನ್ಸಂಟ್ರೇಷನ್ ಆಫ್ ಎಕ್ಸ್ ಇಂಟು ನಂದು ಏನು ಬರಿಬೋದು ನಾನು, ಎನ್ ಎಕ್ಸ್ 1 ಆಗಿದೆ ಇಂಟು ಆರ್ ಟಿ ಬರಿಬೋದಾ. ಇದರಲ್ಲಿ ಏನು ಬರ್ಬೋದು, 1 ಡಿವೈಡ್ ಬೈ ವಾಲ್ಯೂಮ್ ಆಫ್ ವಿ ವೈ, ಕಾನ್ಸಂಟ್ರೇಷನ್ ಆಫ್ ವೈ, ಎನ್ ವೈ 1 ಆಗಿದೆಯಾ, ಸೊ ಆರ್ ಟಿ ಸುಮ್ಮನೆ. ಇದೇನಾಗಿತ್ತು ನೋಡಿ, ಕಾನ್ಸಂಟ್ರೇಷನ್ ಆಫ್ ಝೆಡ್ ಆರ್ ಟಿ ಸುಮ್ಮನೆ. ಸೊ ಇದನ್ನೇ ಮಲ್ಟಿಪ್ಲೈ ಮಾಡ್ಕೊತಾ ಹೋಗ್ತೀರಾ. ಸೊ ಇನ್ ಟರ್ಮ್ಸ್ ಆಫ್ ಪ್ರೆಷರ್ ಏನು ಬರಿಬೋದು ಇವಾಗ ಹೇಳಿ, ಕೆ ಪಿ ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್ ಪ್ರಾಡಕ್ಟ್ಸ್ ಡಿವೈಡೆಡ್ ಬೈ ರಿಯಾಕ್ಟೆಂಟ್ಸಾ. ಸೊ ಇದೇ ಕಾನ್ಸಂಟ್ರೇಷನ್ ನಾನು ಏನು ಬರಿಬೇಕಾಗಿದ್ದು, ಪ್ರೆಷರ್ ಟರ್ಮ್ಸಲ್ಲಿ ಬರಿಬೇಕಾಗಿದ್ದು. ಸೊ ಪ್ರೆಷರ್ನ ಹೆಂಗೆ ಬರಿಬೋದು ಇವಾಗ, ಪ್ರೆಷರ್ ಆಫ್ ಪಿ ಝೆಡ್ ಏನು ಬರಿಬೋದು ನಾನು, ಐ ಕ್ಯಾನ್ ರೈಟ್ ಇಟ್ ಆಸ್ ನಂದು ಕಾನ್ಸಂಟ್ರೇಷನ್ ಏನಿತ್ತು ಆ ಪ್ಲೇಸಲ್ಲಿ ನಾನು ಪ್ರೆಷರ್ನ ಬರೀತಾ ಹೋಗ್ತೀನಿ. ಸೊ ಇಟ್ ವಿಲ್ ಬಿ ಪಿ ಎಕ್ಸ್ ಡಿವೈಡೆಡ್ ಬೈ ಆರ್ ಟಿ. ಕರೆಕ್ಟ್. ಆ್ಯಂಡ್ ಇದ್ರದ್ದು ಏನಾಗೋಗುತ್ತೆ, ಇಟ್ ವಿಲ್ ಬಿ ಪಿ ಝೆಡ್ ಇತ್ತು, ಓಕೆ, ಪಿ ಎಕ್ಸ್ ಡಿವೈಡೆಡ್ ಬೈ ಆರ್ ಟಿ, ಪಿ ವೈ ಡಿವೈಡೆಡ್ ಬೈ ಆರ್ ಟಿ. ಒಂದು ಆರ್ ಟಿ ಕ್ಯಾನ್ಸಲ್ ಆಯ್ತಾ. ಸೊ ಇದೇನಾಯಿತು, ಪಿ ಝೆಡ್ ಪಿ ಎಕ್ಸ್ ಪಿ ವೈ ಡಿನಾಮಿನೇಟರ್ ಆಫ್ ಡಿನಾಮಿನೇಟರ್ ನ್ಯೂಮರೇಟರ್ ಆರ್ ಟಿ. ಇದಾಯ್ತು ಅಷ್ಟೆ. ಕ್ಲಿಯರ್. ಓಕೆ, ನೆಕ್ಸ್ಟ್ ಒಂದು ಬರೋಣ, ರಿಲೇಷನ್ ಬಿಟ್ವೀನ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. ಸೊ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಮಧ್ಯದಲ್ಲಿ ಏನೇನು ರಿಲೇಷನ್ಸ್ ಇದಾವೆ. ಸೊ ಎರಡು ನಾನು ಈಕ್ವೇಷನ್ ತೊಗೊಂಬಿಟ್ಟು ರಿಲೇಷನ್ನ ಐಡೆಂಟಿಫೈ ಮಾಡ್ಕೊಳೋಣ. ಈಗ ನಾನು ಮೋಲ್ಸ್ 1 ತೊಗೊಳಲ್ಲ ನೋಡಿ. ಫಸ್ಟ್ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಫಸ್ಟ್ ಈಸ್ ಯೂಸಿಂಗ್ ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್. ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್ ನಾನು ಈಕ್ವೇಷನ್ನ ಯೂಸ್ ಮಾಡಿ ನಾನು ಏನು ಮಾಡ್ತೀನಿ, ಡಿರೈವ್ ಮಾಡ್ತೀನಿ. ಸೊ ಡಾಲ್ಟನ್ಸ್ ಲಾ ಅವ್ರು ಏನು ಹೇಳಿದ್ದಾರೆ, ಪಾರ್ಷಿಯಲ್ ಪ್ರೆಷರಲ್ಲಿ ನಂದು ಪ್ರೆಷರ್ ಯಾವುದೇ ಒಂದು ಎಕ್ಸ್ ಒಂದು 5 ಯಾವುದೇ ಒಂದು ಇದ್ರೆ 5 ಇದೇನಾಗಿರುತ್ತೆ, ಅದರದ್ದು ಮೋಲ್ ಫ್ರ್ಯಾಕ್ಷನ್ ಇಂಟು ಪಿ ಟೋಟಲ್ ಆಗಿರುತ್ತೆ. ಆಯಿತಾ. ಸೊ ಇದನ್ನು ಯಾವ ಥರ ಬರಿಬೋದು, ಪಿ ಐ ಎಕ್ಸ್ ಐ ನಾರ್ಮಲ್ ಪಿ ಬರೆಯೋಣ. ಆಯಿತಾ. ಸೊ ಎಕ್ಸ್ ಐ ಏನಾಗಿರ್ಬೋದಂದು, ಯಾವುದೇ ಒಂದು ರಿಯಾಕ್ಷನ್ ತಗೊಂಡ್ರೆ ನಾನಿವಾಗ ಎ ಬಿ ರಿಯಾಕ್ಷನ್, ಬಿ ಮೋಲ್ಸ್, ಸಿ ಮೋಲ್ಸ್ ಆಫ್ ಸಿ ಪ್ಲಸ್ ಡಿ ಮೋಲ್ಸ್ ಆಫ್ ಡಿ ರಿಯಾಕ್ಷನ್ ತಗೊಂಡೆ. ಆಯಿತಾ. ಸೊ ಇದ್ರ ಅಕಾರ್ಡಿಂಗ್ ನಾನು ಏನು ಬರಿಬೇಕಿದ್ರದ್ದು, ಕಾನ್ಸಂಟ್ರೇಷನ್ದು ಕೆ ಸಿ ಇಸ್ ಈಕ್ವಲ್ ಟು ಕಾನ್ಸಂಟ್ರೇಷನ್ ಆಫ್ ಸಿ ಟು ದ ಪವರ್ ಆಫ್ ಸಿ, ಕಾನ್ಸಂಟ್ರೇಷನ್ ಪವರ್ ಆಫ್ ಡಿ ಟು ದ ಪವರ್ ಆಫ್ ಡಿ, ಕಾನ್ಸಂಟ್ರೇಷನ್ ಆಫ್ ಎ ಟು ದ ಪವರ್ ಆಫ್ ಎ, ಕಾನ್ಸಂಟ್ರೇಷನ್ ಆಫ್ ಬಿ ಟು ದ ಪವರ್ ಆಫ್ ಬಿ ಬರಿಬೇಕು ಅಲ್ವಾ. ಆ್ಯಂಡ್ ಈಗ ನಾನು ಇನ್ ಟರ್ಮ್ಸ್ ಆಫ್ ಕಾನ್ಸಂಟ್ರೇಷನ್ ಇದ್ದಿದ್ದು ಇನ್ ಟರ್ಮ್ಸ್ ಆಫ್ ನಾನೇನು ಬರಿಬೇಕು ಇವಾಗ, ಮೋಲ್ ಫ್ರ್ಯಾಕ್ಷನಲ್ಲಿ ಬರಿಬೇಕು. ಸೊ ಮೋಲ್ ಫ್ರ್ಯಾಕ್ಷನಲ್ಲಿ ಬರೋದಕ್ಕೆ ನಂದು ಕೆ ಪಿ ಏನಿತ್ತು ನನ್ನ ಹತ್ರ, ಸೊ ಇಟ್ ವಾಸ್ ನಂದು ಪಿ ಎಕ್ಸ್ ಪಿ ಸಿ ಪಿ ಡಿ ಡಿವೈಡೆಡ್ ಬೈ ಪಿ ಎ ಪಿ ಬಿ ಇತ್ತು ಅಲ್ವಾ. ಸೊ ಯಾವಾಗ ನಂದು ಮೋಲ್ಸ್ ಇತ್ತು ಅವಾಗ ಏನಾದರೂ ಒಂದು ಚೇಂಜಸ್ ಆಗುತ್ತೆ, ಆ ಚೇಂಜಸ್ನ ನಾನು ಆಮೇಲೆ ನೋಡ್ಕೊತಾ ಹೋಗೋಣ. ಸೊ ಫಾರ್ ನಾವು ನಾನು ಮೋಲ್ಸ್ನ ಕ್ಯಾನ್ಸಲ್ ಮಾಡ್ಬಿಡೋಣ, ಅದಕ್ಕೆ ನಿಮಗೆ ಕನ್ಫ್ಯೂಷನ್ ಜಾಸ್ತಿ ಆಗೋಗುತ್ತೆ. ಸೊ ಲೆಟ್ ಅಸ್ ಟೇಕ್ ನಾರ್ಮಲ್ ರಿಯಾಕ್ಷನ್. ಯಾವ್ದು ತೊಗೊಳೋಣ, ನನ್ನ ಹತ್ರ ಎ ಪ್ಲಸ್ ಬಿ ಕೊಟ್ಟಿರೋದು
ಸಿ ಪ್ಲಸ್ ಡಿ ಕೊಡ್ತಿದ್ದಾವೆ. ಆಯ್ತಾ? ಸೊ ಇದ್ರ ಅಕಾರ್ಡಿಂಗ್ ನನ್ನ ಹತ್ರ 2 ಈಕ್ವೇಶನ್ಸ್ ಇತ್ತು. ಸೊ ಫಸ್ಟ್ ಒನ್ ಈಸ್ ಕೆ ಸಿ ಏನಾಗಿತ್ತು, ಕಾನ್ಸಂಟ್ರೇಷನ್ ಆಫ್ ಡಿ, ಪ್ರಾಡಕ್ಟ್ಸ್ದು ಕಾನ್ಸಂಟ್ರೇಷನ್ ಆ್ಯಂಡ್ ರಿಯಾಕ್ಟೆಂಟ್ಸ್ದು ಪ್ರಾಡಕ್ಟ್ ಆಫ್ ಕಾನ್ಸಂಟ್ರೇಷನ್ ಇತ್ತು. ಕೆ ಪಿ ಏನಾಗಿತ್ತು ನಂದು ಇವಾಗ, ಸೊ ನಂದು ಪ್ರೆಷರ್ ಆಫ್ ಪ್ರಾಡಕ್ಟ್ಸ್ ಡಿವೈಡೆಡ್ ಬೈ ಪ್ರೆಷರ್ ಆಫ್ ರಿಯಾಕ್ಟೆಂಟ್ಸ್ ಇತ್ತು, ನಾರ್ಮಲ್ ಆಗಿ ತಗೊಂಡ್ರೆ ಅಲ್ವಾ. ಸೊ ಈ ಇಕ್ವೇಶನ್ ಇಂದ ನನಗೇನು ಸಿಕ್ತು, ಸೊ ಇದ್ರ ಅಕಾರ್ಡಿಂಗ್ ನಂದು ಪ್ರೆಷರ್ ಆಫ್ ಪಿ ಎಕ್ಸ್ ಏನು ಬರಿಬೋದು, ನಂಬರ್ ಆಫ್ ಮೋಲ್ಸ್ ಆಫ್ ಎ ಎಷ್ಟಿದೆ ಇಂಟು ಪಿ ಟೋಟಲ್ ಬರಿಬೋದಾ. ಸೊ ಏನು ಬರಿಬೋದು ಇಲ್ಲಿ, ಸೊ ಐ ಕ್ಯಾನ್ ರೈಟ್ ಇಟ್ ಆಸ್ ಪ್ರೆಷರ್ ಆಫ್ ಪಿ ಸಿ ಏನು ಬರಿಬೋದು ನಾನು, ಸೊ ಮೋಲ್ ಫ್ರಾಕ್ಷನ್ ಆಫ್ ಸಿ ಇಂಟು ಪ್ರೆಷರ್ ಪಿ ಟೋಟಲ್ ಬರಿದ್ನಾ. ಇದೇನಾಗುತ್ತೆ ಪ್ರೆಷರ್ ಆಫ್ ಡಿ, ಮೋಲ್ ಫ್ರಾಕ್ಷನ್ ಆಫ್ ಡಿ ಟೋಟಲ್ ಪ್ರೆಷರ ಡಿವೈಡೆಡ್ ಬೈ ಏನಾಗೋಗುತ್ತೆ, ಮೋಲ್ ಫ್ರಾಕ್ಷನ್ ಆಫ್ ಎ ಟೋಟಲ್ ಪ್ರೆಷರ್, ಮೋಲ್ ಫ್ರಾಕ್ಷನ್ ಆಫ್ ಬಿ ಟೋಟಲ್ ಪ್ರೆಷರ್. ಆಯ್ತಾ? ಓಕೆ. ಸೊ ಇದಾದ್ಮೇಲೆ ನಾನು ಏನು ಮಾಡ್ಬೋದು ಇವಾಗ, ಟೋಟಲ್ ಪ್ರೆಷರ್ ಎಲ್ಲ ಇದೆ. ಸೊ ಇದೇನು ಮಾಡ್ಬೋದು ನಾನು, ಕ್ಯಾನ್ಸಲ್ ಔಟ್ ಮಾಡ್ಬೋದಾ. ಸೊ ಇದೇನಾಯ್ತು ನಿಂದು ಎಕ್ಸ್ ಸಿ ಮೋಲ್ ಫ್ರಾಕ್ಷನ್ ಆಫ್ ಎಕ್ಸ್ ಡಿ ಎಕ್ಸ್ ಎ ಎಕ್ಸ್ ಬಿ, ಕರೆಕ್ಟ್. ಸೊ ಇದ್ರದೇ ನಾನು ಇಕ್ವೇಶನ್ದು ನಾನು ಏನು ತಗೊಳೋಣ ಇವಾಗ, ನಂದು ಲೆಟ್ಸ್ ನಂದು ಇದೇನಾಗಿತ್ತು, ನಂದು ನಂಬರ್ ಆಫ್ ಮೋಲ್ಸ್ ಏನಾಗಿತ್ತು, ಡಿಫ್ರೆನ್ಸು 0 ಆಗಿಲ್ಲ, ಅವಾಗ ಯಾವ ಥರ ಆಗ್ಬೋದು ಅದನ್ನು ನೋಡ್ಕೊತ ಹೋಗೋಣ. ಸೊ ಅದಕ್ಕೆ ನಾನೇನು ತಗೊಂಡಿದ್ದೀನಿ, ಯಾವುದೋ ಒಂದು ಮೋಲ್ಸ್ ಎ ಇದೆ, ಬಿ ಬಿ, ಸಿ ಮೋಲ್ಸ್ ಆಫ್ ಸಿ, ಡಿ ಮೋಲ್ಸ್ ಆಫ್ ಡಿ ಇದೆ. ಆಯಿತಾ? ಇದಕ್ಕೆ ಇವಾಗ ನನ್ನ ಹತ್ರ ಏನಿತ್ತು, ಒಂದು ಕೆ ಪಿ ಇಸ್ ಈಕ್ವಲ್ ಟು ಪಿ ಸಿ ಟು ದ ಪವರ್ ಆಫ್ ಸಿ ಆಗೋಗುತ್ತೆ, ಪಿ ಡಿ ಟು ದ ಪವರ್ ಆಫ್ ಡಿ ಆಗೋಗುತ್ತೆ, ಪ್ರೆಷರ್ ಆಫ್ ಎ ಟು ದ ಪವರ್ ಆಫ್ ಎ, ಪ್ರೆಷರ್ ಆಫ್ ಬಿ ಟು ದ ಪವರ್ ಆಫ್ ಬಿ ಆಗೋಗಿದೆ. ಕ್ಲಿಯರ್? ಸೊ ಈಗ ಇದನ್ನು ಹೆಂಗೆ ಬರಿಬೋದು ನಾನು, ಸೊ ಐ ಕ್ಯಾನ್ ಸಿಂಪ್ಲಿ ರೈಟ್ ಇಟ್ ಆಸ್ ಕೆ ಪಿ ಇಸ್ ಈಕ್ವಲ್ ಟು ಪ್ರೆಷರ್ ಆಫ್ ಪಿ ಸಿ ಏನು ಬರ್ದಿದೆ ನಾನು, ಮೋಲ್ ಫ್ರಾಕ್ಷನ್ ಆಫ್ ಸಿ ಇಂಟು ಪ್ರೆಷರ್ ಟೋಟಲ. ಸೊ ಇದ್ರದ್ದು ಪವರ್ ಸಿ ಆಗೋಯ್ತು, ಇದ್ರದ್ದು ಪವರ್ ಸಿ ಆಗೋಯ್ತಾ. ಆ್ಯಂಡ್ ಅದೇ ಥರ ಬರಿಬೋದು ಮೋಲ್ ಫ್ರಾಕ್ಷನ್ ಆಫ್ ಡಿ ಟು ದ ಪವರ್ ಆಫ್ ಡಿ ಆ್ಯಂಡ್ ಪ್ರೆಷರ್ ಟೋಟಲ್ ಪ್ರೆಷರ್ ಟು ದ ಪವರ್ ಆಫ್ ಡಿನ ಡಿವೈಡೆಡ್ ಬೈ ಮೋಲ್ ಫ್ರಾಕ್ಷನ್ ಆಫ್ ಎ ಟು ದ ಪವರ್ ಆಫ್ ಎ ಟೋಟಲ್ ಪ್ರೆಷರ್ ಪಿ ಎನ. ಸೊ ನೆಕ್ಸ್ಟ್ ಎಕ್ಸ್ ಬಿ ಟು ದ ಪವರ್ ಆಫ್ ಬಿ, ಪಿ ಟು ದ ಪವರ್ ಆಫ್ ಬಿನ. ಸೊ ಇದೇನಾಗೋಗುತ್ತೋ, ಎಕ್ಸ್ ಟು ದ ಪವರ್ ಆಫ್ ಸಿ, ಎಕ್ಸ್ ಟು ದ ಪವರ್ ಆಫ್ ಡಿ ಟು ದ ಪವರ್ ಆಫ್ ಡಿ, ಎಕ್ಸ್ ಟು ದ ಪವರ್ ಆಫ್ ಎ, ನೆಕ್ಸ್ಟ್ ಟು ದ ಪವರ್ ಆಫ್ ಬಿ ಟು ದ ಪವರ್ ಆಫ್ ಬಿ. ಪ್ರೆಷರ್ನ ಹೆಂಗೆ ಬರಿಬೋದು ಇವಾಗ ಹೇಳಿ ನನಗೆ. ಸೊ ಪ್ರೆಷರ್ದು ಟೋಟಲ್ ಬರೆದ್ರೆ ಸಿ ಪ್ಲಸ್ ಡಿ ಮೈನಸ್ ಎ ಪ್ಲಸ್ ಬಿ ಬರಿಬೋದಾ. ಸೊ ಇದೇನಾಗ್ತಿದೆ ನಮ್ಮದು ಡೆಲ್ಟಾ ಮೋಲ್ಸ್ ಬರಿಬೋದಾ. ಡೆಲ್ಟಾ ಏನಂದ್ರೆ ಏನು, ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಪ್ರಾಡಕ್ಟ್ಸ್ ಮೈನಸ್ ನಂಬರ್ ಆಫ್ ಮೋಲ್ಸ್ ಆಫ್ ರಿಯಾಕ್ಟೆಂಟ್ಸಾ. ಕರೆಕ್ಟ್ ಆಗಿದೆಯಾ. ಸೊ ಇದನ್ನು ಹೆಂಗೆ ಬರಿತೀನಿ ನಾನು, ಮೋಲ್ ಫ್ರಾಕ್ಷನ್ ಸಿ, ಮೋಲ್ ಫ್ರಾಕ್ಷನ್ ಡಿ ಟು ದ ಪವರ್ ಆಫ್ ಡಿ, mole fraction a to the power of a, mole fraction b to the power of b, which will be equal b p to the power of delta n. ಗೇಷಿಯಸ್ ಬರೆಯಲ್ಲ ಎನ್ ಜಿ, ಏನಕ್ಕೆ ಅಂದರೆ ನಾನು ಗ್ಯಾಸಲ್ಲಿ ಮೆನ್ಷನ್ ಮಾಡಿಲ್ಲ. ಆಯಿತಾ? ಯೂಶ್ವಲಿ ಗ್ಯಾಸ್ ಇರುತ್ತಲ್ಲಿ. ಕ್ಲಿಯರ್? ಸೊ ಯಾವಾಗ ನೀವು ಇದು ಮಾಡ್ತೀರಾ, ನೀವು ನಿಮ್ಮದು ನಂಬರ್ ಆಫ್ ಮೋಲ್ಸ್ನ 0 ತಗೊಂಡಿಲ್ಲ. ಈ ಕೇಸಲ್ಲಿ ಏನಾಗಿತ್ತು ನಿಮ್ಮದು, ಸೊ ಇನ್ ದಿಸ್ ಕೇಸ್ ನಿಮ್ಮದು ಡೆಲ್ಟಾ ಏನಾಗಿತ್ತು 0 ಆಗಿತ್ತು, ಅದಕ್ಕೋಸ್ಕರ ಈಕ್ವೇಶನ್ ಬಂದಿರೋದು. ಸೊ ಒಂದಾಗೋಯ್ತು ಇನ್ ಪ್ರೆಸೆನ್ಸ್ ಆಫ್ ನಿಮ್ಮದು ಮೋಲ್ ಫ್ರಾಕ್ಷನಲ್ಲಿ ನೀವು ತೆಗಿತಾ ಹೋದ್ರಿ. ಆಯಿತಾ? ಸೊ ಇದರ ಪ್ರಕಾರ ನಾನೇನು ಬರೀಬೋದು, ಐ ಕ್ಯಾನ್ ರೈಟ್ ಇಟ್ ಆಸ್ ನಂದು ಕೆ ಪಿ ಇಸ್ ಈಕ್ವಲ್ ಟು ಕೆ ಎಕ್ಸ್ ಪಿ ಟು ದ ಪವರ್ ಆಫ್ ಡೆಲ್ಟಾ ಎನ್ ಬರೀಬೋದು. ಒಂದು ರಿಲೇಷನ್ ಬಂತ ವಿತ್ ರೆಸ್ಪೆಕ್ಟ್ ಟು ಮೋಲ್ ಫ್ರಾಕ್ಷನ್ ಬಂತು. ನೆಕ್ಸ್ಟ್ ತೆಗೆಯೋಣ ವಿತ್ ರೆಸ್ಪೆಕ್ಟ್ ಟು ಕಾನ್ಸಂಟ್ರೇಷನ್. ಸೊ ಕೆ ಪಿ ಆ್ಯಂಡ್ ಕೆ ಸಿ ಮಧ್ಯದಲ್ಲಿ ರಿಲೇಷನ್ ತೆಗಿಯೋಕ್ಕೆ. ಸೊ ಇದಕ್ಕೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಫಸ್ಟ್ ಅಗೇನ್ 2 ಟೈಪ್ಸ್ ಆಫ್ ಇಕ್ವೇಶನ್ಸ್ನ ತಗೊತಾ ಹೋಗೋಣ. ಸೊ ಒಂದು ಇಕ್ವೇಶನು ಎ ಪ್ಲಸ್ ಬಿ ಈಕ್ವಿಲಿಬ್ರಿಯಮ್ ಸಿ ಪ್ಲಸ್ ಡಿ, ಇನ್ನೊಂದು ಎ ಎ ಬಿ ಬಿ ಗಿರೈಸ್ ಟು ಸಿ ಸಿ ಪ್ಲಸ್ ಡಿ ಡಿ. ನಂಬರ್ ಆಫ್ ಮೂಲ್ಸ್ ಇದ್ದಾವೆ. ಆಯಿತಾ? ಈಗ ಫಸ್ಟ್ ನಮ್ಗೇನು ಗೊತ್ತಿರಬೇಕು ಇಲ್ಲಿ, ಸೊ ನಮ್ದೇನು ಪಿ ವಿ ಇಸ್ ಈಕ್ವಲ್ ಟು ಎನ್ ಆರ್ ಟಿ ಗೊತ್ತಿರಬೇಕು. ಆಯಿತಾ? ಆ್ಯಂಡ್ ಕೆ ಪಿ ಗೊತ್ತಿರಬೇಕಾ. ಸೊ ಕೆ ಪಿ ಏನು ನಮ್ಮದು ಪಿ ಎ, ಎರಡಕ್ಕೂ ಸಪ್ರೇಟಾಗಿ ಬರೋಣ. ಸೊ ಇದಕ್ಕೇನಾಗುತ್ತೆ, ಕೆ ಪಿ ವಿಲ್ ಬಿ ಈಕ್ವಲ್ ಟು ಪಿ ಸಿ ಪಿ ಡಿ
ಪಿ ಎ ಪ್ರೆಷರ್ ಆಫ್ ಬಿ. ಇದರಲ್ಲಿ ಏನಾಗುತ್ತೆ ಕೆ ಪಿ ವಿಲ್ ಬಿ ಈಕ್ವಲ್ ಟು pressure of C to the power of C, pressure of D to the power of D, pressure of A to the power of A, pressure of B to the power of B. Correct? So next ನಾನು ಈ equation ತಗೊಂತಾ ಹೋಗ್ತೀನಿ. ಇದರ ಅಕಾರ್ಡಿಂಗ್ ಏನಾಗೋಗುತ್ತಂದು ಪ್ರೆಷರ್ ನಾವೇನು ಬರೀಬೋದು. ಸೊ ಪ್ರೆಷರ್ ಕ್ಯಾನ್ ಬಿ ರಿಟರ್ನ್ ಆಸ್ ನಂದು ನಂಬರ್ ಆಫ್ ಮೋಲ್ಸ್ ದಟ್ ಈಸ್ ಕಾನ್ಸಂಟ್ರೇಷನ್ ಇಂಟು ಆರ್ ಟಿ ಬರಿಬೋದಾ? ರೈಟ್. ಸೊ ಎನ್ ಡಿವೈಡೆಡ್ ಬೈ ವಿ ಏನು ನಂಬರ್ ಆಫ್ ಮೋಲ್ಸ್ ಡಿವೈಡ್ ಬೈ ವಾಲ್ಯೂಮ್ ಕಾನ್ಸಂಟ್ರೇಷನ್ ತಾನೇ ಕೊಡೋದು, ಅದನ್ನು ಬರೀತೀನಿ. ಸೊ ಇಲ್ಲೇನು ಮಾಡ್ತೀನಿ, ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀನಿ ಸಿಂಪಲ್ ಆಗಿ. ಸೊ ಐ ಕ್ಯಾನ್ ರೈಟ್ ಇಟ್ ಹಿಯರ್. ಕೆ ಪಿ ನಂದು ಏನಾಗೋಗುತ್ತೆ ಇವಾಗ, ಸೊ ಕೆ ಪಿ ಪ್ರೆಷರ್ ಆಫ್ ಸಿ ನ ಏನು ಬರಿಬೋದು, ಕಾನ್ಸಂಟ್ರೇಷನ್ ಆಫ್ ಸಿ ಇಂಟು ಆರ್ ಟಿ ಬರಿಬೋದಾ? ಇದೇನಾಗುತ್ತೆ ಕಾನ್ಸಂಟ್ರೇಷನ್ ಆಫ್ ಡಿ ಇಂಟು ಆರ್ ಟಿ ಬರಿಬೋದಾ? ಕಾನ್ಸಂಟ್ರೇಷನ್ ಆಫ್ ಎ ಇಂಟು ಆರ್ ಟಿನ ಕಾನ್ಸಂಟ್ರೇಷನ್ ಆಫ್ ಬಿ ಇಂಟು ಆರ್ ಟಿ. ಆರ್ ಟಿ ಕ್ಯಾನ್ಸಲ್ ಆಗೋಯ್ತಾ? ಸೊ ಕೆ ಪಿ ಏನಾಗೋಯ್ತು, ಕಾನ್ಸಂಟ್ರೇಷನ್ ಆಫ್ ಸಿ, ಕಾನ್ಸಂಟ್ರೇಷನ್ ಆಫ್ ಡಿ, ಕಾನ್ಸಂಟ್ರೇಷನ್ ಆಫ್ ಎ, ಕಾನ್ಸಂಟ್ರೇಷನ್ ಆಫ್ ಬಿ ಆಯಿತು. ಸೊ ಇದೇನಾಯ್ತು ಈಕ್ವಲ್ ಟು ಕೆ ಸಿ ಆಗೋಯ್ತಾ? ಇದು ಯಾವಾಗ ಆಗತ್ತೆ, ಯಾವಾಗ ನಂದು ಡೆಲ್ಟಾ ಎನ್ ಇಸ್ ಈಕ್ವಲ್ ಟು 0, ಡಿಫ್ರೆನ್ಸ್ 0 ಆಗಿದ್ದಾಗ. ಬಟ್ ಅದೇ 0 ಆಗದಲ್ಲಿ ಇದ್ದಾಗ ಏನಾಗೋಗುತ್ತೆ ಇವಾಗ, ಸೊ ಇಟ್ ವಿಲ್ ಬಿ ಕೆ ಪಿ ಇಸ್ ಈಕ್ವಲ್ ಟು ಪ್ರೆಷರ್ ಆಫ್ ಸಿ ಏನಾಗೋಯ್ತು ನಿಮ್ಮದು, ಕಾನ್ಸಂಟ್ರೇಷನ್ ಆಫ್ ಸಿ ಟು ದ ಪವರ್ ಆಫ್ ಸಿ ಆ್ಯಂಡ್ ನಂದು ಇನ್ನೇನಾಯಿತು ಆರ್ ಟಿ ಹೋಲ್ ಟು ದ ಪವರ್ ಆಫ್ ಸಿ ಆಗೋಯ್ತಾ. ಕಾನ್ಸಂಟ್ರೇಷನ್ ಡಿ ಟು ದ ಪವರ್ ಆಫ್ ಡಿ ಆರ್ ಟಿ ಹೋಲ್ ಟು ದ ಪವರ್ ಆಫ್ ಡಿ ಆಗೋಯ್ತಾ, ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ ಎ ಟು ದ ಪವರ್ ಆಫ್ ಎ ಆರ್ ಟಿ ಹೋಲ್ ಟು ದ ಪವರ್ ಆಫ್ ಎನ, ಬಿ ಟು ದ ಪವರ್ ಆಫ್ ಬಿ ಆರ್ ಟಿ ಟು ದ ಪವರ್ ಆಫ್ ಬಿ ಆಗೋಯ್ತಾ. ಸೊ ಇದೇನಾಗುತ್ತೆ ಇವಾಗ ಕೆ ಪಿ ಇಸ್ ಈಕ್ವಲ್ ಟು ಕಾನ್ಸಂಟ್ರೇಷನ್ ಆಫ್ ಸಿ ಟು ದ ಪವರ್ ಆಫ್ ಸಿ ಅಂತೂ ಇದೆ, ಕಾನ್ಸಂಟ್ರೇಷನ್ ಆಫ್ ಡಿ ಟು ದ ಪವರ್ ಆಫ್ ಡಿ ಅಂತೂ ಇದೆ, ಕಾನ್ಸಂಟ್ರೇಷನ್ ಆಫ್ ಎ ಟು ದ ಪವರ್ ಆಫ್ ಎ ಅಂತೂ ಇದೆ, ಕಾನ್ಸಂಟ್ರೇಷನ್ ಆಫ್ ಬಿ ಟು ದ ಪವರ್ ಆಫ್ ಬಿ ಅಂತೂ ಇದೆ. ಆರ್ ಟಿ ಏನಾಗೋಗುತ್ತೆ ಇವಾಗ, ಸಿ ಪ್ಲಸ್ ಡಿ ಮೈನಸ್ ಎ ಪ್ಲಸ್ ಬಿನ, ಸೊ ಇದೇನು ಡೆಲ್ಟಾ ಎನ್ ಜಿ ತಾನೆ. ಸೊ ಇಟ್ ವಿಲ್ ಬಿ ಈಕ್ವಲ್ ಟು ಕೆ ಪಿ ಇದೇನಾಗುತ್ತೆ ಕೆ ಸಿ ಅಲ್ವಾ, ಸೊ ಕೆ ಸಿ ಆರ್ ಟಿ ಡೆಲ್ಟಾ ಎನ್. ಸೊ ದಿಸ್ ಇಸ್ ಯೋರ್ ಸೆಕೆಂಡ್ ಈಕ್ವೇಶನ್. ಗೊತ್ತಿರಬೇಕಾಗಿರೋದು ಇದು ಯಾವ್ದ್ರ ಮಧ್ಯೆ ರಿಲೇಷನ್ದು, ಕೆ ಸಿ ಆ್ಯಂಡ್ ಕೆ ಪಿ. ಯಾವಾಗ ಡೆಲ್ಟಾ ಎನ್ ಇಸ್ ಈಕ್ವಲ್ ಟು 0 ಆಗಿದೆ ಡಿಫ್ರೆನ್ಸು ಇಟ್ ವಿಲ್ ಬಿ ಈಕ್ವಲ್, ಆ್ಯಂಡ್ ಯಾವಾಗ ಆಗಿರಲ್ಲ ಅವಾಗ ಏನಾಗಿರುತ್ತೆ ಈ ಫಾರ್ಮುಲಾ ನೀವು ಹಾಕ್ತಾ ಹೋಗ್ತೀರಾ. ಕ್ಲಿಯರ್? ಓಕೆ, ನೆಕ್ಸ್ಟ್ ಬರೋಣ ಹೋಮೋಜಿನಿಯಸ್ ಇಕ್ವಿಲಿಬ್ರಿಯಾ. ಹೋಮೋಜಿನಿಯಸ್ ಇಕ್ವಿಲಿಬ್ರಿಯಮ್ ಅಂದರೆ ಏನೂ ಇಲ್ಲ, ನಾನು ಇವಾಗ ತಾನೇ ಮಾತಾಡಿರೋದು ಡೆಲ್ಟಾ ಎನ್ ಜಿ ಇಸ್ ಈಕ್ವಲ್ ಟು 0 ಆಗಿರುತ್ತೆ, ಇನ್ನೊಂದು ಡೆಲ್ಟಾ ಎನ್ ಜಿ ಇಸ್ ಈಕ್ವಲ್ ಟು ಪಾಸಿಟಿವ್ ಆಗಿರುತ್ತೆ. ಇನ್ನು ನಂಬರ್ ಆಫ್ ರಿಯಾಕ್ಟೆಂಟ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಪ್ರಾಡಕ್ಟ್. ಇದರಲ್ಲಿ ನೋಡಿ N2 1 ಮೋಲ್ ಇದೆ, ಆಕ್ಸಿಜನ್ 1 ಮೋಲ್ ಇದೆ, ಸೊ ಎರಡೂ ಸೇರಿಸಿ ಏನು ಎ ಪ್ಲಸ್ ಬಿ 2 ಆಗೋಯ್ತು. ಪ್ರಾಡಕ್ಟ್ಸ್ದು ಮೋಲ್ಸ್ ಏನು 2, ಸೊ 2 ಮೈನಸ್ 2 0, ಡೆಲ್ಟಾ ಎನ್ ಜಿ 0 ಆಯ್ತಾ. ಇದರಲ್ಲಿ 1 ಇದೆ, ಇದರಲ್ಲಿ 1 ಇದೆ, ಇದರಲ್ಲೂ 2 ಇದೆ, 0 ಆಯ್ತಾ. 2 ಮೈನಸ್ 2 0. ಇದರಲ್ಲಿ ಏನಾಗಿರುತ್ತೆ ಪಾಸಿಟಿವ್ ಅಥವಾ ನೆಗೆಟಿವ್ ಆಗಿರ್ಬೋದು. ಸೊ ಇಲ್ಲಿ 1 ಮೋಲ್ ಇದೆ ರಿಯಾಕ್ಟೆಂಟ್ಸು, ಪ್ರಾಡಕ್ಟ್ಸ್ ಎಷ್ಟಿದೆ 1 1 2, ಸೊ 2 ಮೈನಸ್ 1 1 ಉಳಿಯುತ್ತೆ. ಇದರಲ್ಲಿ 1 ಇದೆ, ಇದರಲ್ಲೂ 1 1, ಸೊ 2 ಮೈನಸ್ 1 1. ಸೊ ಡೆಲ್ಟಾ ಏನಾಗಿತ್ತು ಇಲ್ಲಿ 1 ಇದೆ, ಡೆಲ್ಟಾ ಏನು 1 ಇದೆ. ಈ ಕಡೆ ಏನಾಗಿದೆ ನಂದು ಡೆಲ್ಟಾ ಎನ್ 0 ಆಗಿದೆ, ಡೆಲ್ಟಾ ಎನ್ 0 ಆಗಿದೆ. ಈ ಥರ ಟೈಪ್ಸ್ ಆಫ್ ರಿಯಾಕ್ಷನ್ ಇದ್ದಾಗ ಏನಾಗೋಗುತ್ತೆ ನೋಡಿ. ಸೊ ಈಗ ನಿಮ್ಗೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಇಕ್ವೇಶನ್ ಮಾಡಬೇಕು, ಬಟ್ ಅಲ್ಲಿ ಪ್ಯೂರ್ಲಿ ಇನ್ ಟರ್ಮ್ಸ್ ಆಫ್ ಕಾನ್ಸಂಟ್ರೇಷನ್ ಆ್ಯಂಡ್ ಪ್ಯೂರ್ಲಿ ಇನ್ ಟರ್ಮ್ಸ್ ಆಫ್ ಮೋಲ್ ಫ್ರಾಕ್ಷನ್ ಮಾಡಿದ್ರಿ, ಬಟ್ ಇದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಮಾಡ್ಕೊಳೋಣ ಆಯಿತಾ. ಸೊ ಈಗ ಡೆಲ್ಟಾ ಎನ್ ಜಿ ಇಸ್ ಈಕ್ವಲ್ ಟು 0 ಆಗಿದೆ, ನೀವೇನು ಬರೀತೀರಾ ಅಟ್ ಎ ಟೈಮ್ ಟಿ ನಾನೇನು ತೊಗೊಂಡಿದ್ದೀನಿ, ನಂದು ನಂಬರ್ ಆಫ್ ಮೋಲ್ಸ್ ಆಫ್ ಎನ ಎ ತೊಗೊಂಡಿದ್ದೀನಿ, ನಂಬರ್ ಆಫ್ ಮೋಲ್ಸ್ ಆಫ್ ಬಿನ ಬಿ ತೊಗೊಂಡಿದ್ದೀನಿ. ಇನಿಷಿಯಲ್ ಮೋಲ್ಸ್ ಏನಾಗಿದೆ ಆಯಿತಾ, ಅದನ್ನು ತೊಗೊಂಡೆ. ಆ್ಯಂಡ್ ಇನಿಷಿಯಲಿ ಟೈಮ್ ರಿಯಾಕ್ಷನ್ನೇ ಪ್ರೊಸೀಡ್ ಆಗಿಲ್ಲ, ನಂದು ಏನಾದರೂ ಪ್ರಾಡಕ್ಟ್ಸ್ ಫಾರ್ಮೇಷನ್ ಆಗಿರತ್ತಾ, ಆಗಿರಲ್ಲ, 0 0 ತೊಗೊಂಡೆ. ಇಕ್ವಿಲಿಬ್ರಿಯಮ್ ಅಲ್ಲಿ ಆಗಿದ್ದಾಗ ಏನಾಗಿರುತ್ತೆ, ಸೊ ಇಟ್ ವಿಲ್ ಬಿ ಎ ಮೈನಸ್ ಎಕ್ಸ್, ಇಟ್ ವಿಲ್ ಬಿ ಬಿ ಮೈನಸ್ ಎಕ್ಸ್. ಇದೇನಾಗಿರುತ್ತೆ ಇಲ್ಲಿ ಸ್ಟಾಕ್ಯೋಮೆಟ್ರಿ 1 ಆಗಿರೋದ್ರಿಂದ ಬರೀ ಎಕ್ಸ್, ಸ್ಟಾಕ್ಯೋಮೆಟ್ರಿ 2 ಆಗಿದ್ರೆ 2x ಬರೀತೀರಾ, 3 ಆಗಿದ್ರೆ 3x ಬರೀತೀರಾ, ಇದರಲ್ಲಿ 1 ಆಗಿರೋದ್ರಿಂದ ಎಕ್ಸ್ ಬರೀತೀರಿ. ಸೊ ಈಗ ಇಕ್ವಿಲಿಬ್ರಿಯಮ್ ಅಲ್ಲಿ ಟೋಟಲ್ ಮೋಲ್ಸ್ ಎಷ್ಟಾಗಿದೆ ಅಂತ ಹೇಳಿದ್ರೆ ಏನು ಬರೀತೀರಾ ನೀವು, ಎ ಪ್ಲಸ್ ಎಕ್ಸ್ ಎ ಮೈನಸ್ ಎಕ್ಸ್ ಪ್ಲಸ್ ಬಿ ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್, ಮೈನಸ್ ಎಕ್ಸ್ ಮೈನಸ್ ಎಕ್ಸ್ ಮೈನಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್. ಎಷ್ಟಾಯಿತು ಇಕ್ವಿಲಿಬ್ರಿಯಮ್ ಅಲ್ಲಿ ಎ ಪ್ಲಸ್ ಬಿ ಟೋಟಲ್ ಮೋಲ್ಸ್ ಆಯಿತು. ಡಾಲ್ಟನ್ಸ್ ಲಾ ಅಕಾರ್ಡಿಂಗ್ ನಮ್ಗೆ ಏನು ಗೊತ್ತಿದೆ,
So pressure of any gas, it will be equal to mole fraction of that gas into P total. Mole fraction ಏನು? So mole fraction ಏನಾಗುತ್ತೆ? It will be number of moles of that gas divided by total number of moles into pressure. ಕರೆಕ್ಟ್? ಇದು ಗೊತ್ತಿದೆ. ಸೊ ಈಗ ನೋಡ್ತಾ ಹೋಗೋಣ ಏನಾಗುತ್ತೆ. ನನಗೆ ಕೆ ಪಿ ಅಂದರೆ ಗೊತ್ತಲ್ವಾ? ಸೊ ಕೆ ಪಿ ಅಂದ್ರೆ ಏನು? ಇಟ್ ವಿಲ್ ಬಿ ನಂದು ಇದಕ್ಕೆ ಏನಾಗುತ್ತೆ ಈಕ್ವೇಷನ್ಗೆ? ಪ್ರೆಷರ್ ಆಫ್ ಸಿ, ಪ್ರೆಷರ್ ಆಫ್ ಡಿ. ಸಿ ಇಂಟು ಪ್ರೆಷರ್ ಆಫ್ ಡಿ, ಪ್ರೆಷರ್ ಆಫ್ ಎ ಇಂಟು ಪ್ರೆಷರ್ ಆಫ್ ಬಿ ಆಗೋಯ್ತು. ಡಾಲ್ಟನ್ಸ್ ಲಾನ ನಾನು ಹಾಕಿದೆ. ಇವಾಗ ಏನಾಗುತ್ತೆ? ಕೆ ಪಿ ನಂದು ಇಟ್ ವಿಲ್ ಬಿ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಸಿ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಏನಾಗಿದೆ ಇಂಟು ಏನಾಗಿದೆ ನಂದು ನಾರ್ಮಲ್ ಪ್ರೆಷರ್. ಆ್ಯಂಡ್ ಇದೇನಾಗುತ್ತೆ? ನಂಬರ್ ಆಫ್ ಮೋಲ್ಸ್ ಆಫ್ ಡಿ ಟೋಟಲ್ ಆ್ಯಂಡ್ ಪ್ರೆಷರ್. ನಂಬರ್ ಆಫ್ ಮೋಲ್ಸ್ ಆಫ್ ಎ ಟೋಟಲ್ ಪ್ರೆಷರ್, ಬಿ ಟೋಟಲ್ ಪ್ರೆಷರ್. ಕರೆಕ್ಟ್? ಸೊ ಇವಾಗ ಪ್ರೆಷರ್ ಏನಾಗೋಗುತ್ತೆ? ಎಲ್ಲ ಕ್ಯಾನ್ಸಲ್ ಆಗೋಗುತ್ತೆ. ಸೊ ಉಳಿಯೋದೇನು ನನಗೆ ಇವಾಗ? ಸೊ ಎನ್ ಸಿ ಏನಾಗೋಗುತ್ತೆ? ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಸಿ ಅಟ್ ಇಕ್ವಿಲಿಬ್ರಿಯಮ್ ಏನಾಗಿತ್ತು? ಸೊ ಅಟ್ ಇಕ್ವಿಲಿಬ್ರಿಯಮ್ ಇಟ್ ವಿಲ್ ಬಿ ಎಕ್ಸ್. ಸೊ ಇದನ್ನು ಬರೀತೀರ ಎಕ್ಸ್. ಟೋಟಲ್ ಏನು? ಎ ಪ್ಲಸ್ ಬಿ. ಇದೇನಾಗಿತ್ತು? ನಂಬರ್ ಆಫ್ ಮೋಲ್ಸ್ ಆಫ್ ಡಿ ಏನಾಗಿತ್ತು? ಇಟ್ ವಾಸ್ ಆಲ್ಸೋ ಎಕ್ಸ್. ಎ ಪ್ಲಸ್ ಬಿ. ಇದನ್ನು ಎ ಪ್ಲಸ್ ಬಿ ಬರೀಬೇಕಾ ಆ್ಯಕ್ಚುಲಿ? ಸೊ ನೋಡಿ, ಎನ್ ಟಿ ಕ್ಯಾನ್ಸಲ್ ಆಗೋಗುತ್ತೆ. ಇದು ಕ್ಯಾನ್ಸಲ್. ಸೊ ಇಟ್ ವಿಲ್ ಬಿ ಎ ನಂಬರ್ ಆಫ್ ಮೋಲ್ಸ್ ಆಫ್ ಸಿ, ನಂಬರ್ ಆಫ್ ಮೋಲ್ಸ್ ಆಫ್ ಡಿ, ನಂಬರ್ ಆಫ್ ಮೋಲ್ಸ್ ಆಫ್ ಎ, ನಂಬರ್ ಆಫ್ ಮೋಲ್ಸ್ ಆಫ್ ಪಿ. ಇದು ಆ್ಯಕ್ಚುಲಿ ಏನು? ನಂಬರ್ ಆಫ್ ಮೋಲ್ಸ್ ಏನಾಗಿದೆ? ಇದು ಪ್ರಾಡಕ್ಟ್ ಆಫ್ ನಂಬರ್ ಆಫ್ ಮೋಲ್ಸ್ ಆಫ್ ಪ್ರಾಡಕ್ಟ್ಸ್ ಡಿವೈಡ್ ಬೈ ರಿಯಾಕ್ಟೆಂಟ್ಸ್. ಸಿ ಏನಾಗಿತ್ತು? ಎಕ್ಸ್. ಎಕ್ಸ್. ಎದೇನಾಗಿತ್ತು? ಎ ಮೈನಸ್ ಎಕ್ಸ್. ಬಿದೇನಾಗಿತ್ತು? ಬಿ ಮೈನಸ್ ಎಕ್ಸ್. ಸೊ ಇಟ್ ವಿಲ್ ಬಿ ಯುವರ್ ಎಕ್ಸ್ ಸ್ಕ್ವೇರ್ ಎ ಮೈನಸ್ ಎಕ್ಸ್ ಬಿ ಮೈನಸ್ ಎಕ್ಸ್. ಸೊ ಇದು ನಿಮ್ಮದು ಫಾರ್ಮುಲಾ ಆಗಿರುತ್ತೆ ಅಂತ ಬರೆಯೋದಷ್ಟೇ ಸಿಂಪಲ್ ಆಗಿ. ಎಕ್ಸಾಮಲ್ಲಿ ಈಕ್ವೇಷನ್ಸ್ ಕೊಟ್ಟಾಗ ಕೆ ಪಿದು ನೀವು ಬರೀರಿ ಅಂತ ಕೊಟ್ಟಾಗ ಈ ಥರ ಬರೀತೀರಾ, ಆಯ್ತಾ? ಇನ್ ಟರ್ಮ್ಸ್ ಆಫ್ ನಂಬರ್ ಆಫ್ ಮೋಲ್ಸ್ ಅಲ್ಲಿ ಬಂದಾಗ. ಸೊ ಈ ಒಂದು ಈಕ್ವೇಷನ್ ನೋಡ್ತಾ ಇದ್ರೆ ನೀವು ನೋಡ್ತಿದ್ದೀರಾ ಪ್ರೆಷರ್ ಟರ್ಮ್ ಎಲ್ಲಾದ್ರೂ ಇದೆಯಾ? ಸೊ ಟೋಟಲ್ ಪ್ರೆಷರ್ಗೆ ಏನಾಗಿದೆ? ಇದು ಇಂಡಿಪೆಂಡೆಂಟ್ ಆಗಿದೆ ಅಂತ ಫಸ್ಟ್ ಬರೆಯುವುದಾ? ಪ್ರೆಷರಿಗೆ ಇಂಡಿಪೆಂಡೆಂಟ್ ಆಗಿದ್ರೆ ವಾಲ್ಯೂಮ್ಗೆ ಇಂಡಿಪೆಂಡೆಂಟ್ ಆಗಿರುತ್ತಾ? ಎಸ್. ನೆಕ್ಸ್ಟ್ ಏನು? ನಂದು ಕೆ ಪಿ ಇಸ್ ಈಕ್ವಲ್ ಟು ಕೆ ಸಿ ಇಸ್ ಈಕ್ವಲ್ ಟು ಕೆ ಎಕ್ಸ್ ಆಗಿರುತ್ತೆ. ಅಂದರೆ ಈ ಟೈಪ್ ಆಫ್ ಇಕ್ವೇಷನ್ ಅಲ್ಲಿ ಪ್ರಾಡಕ್ಟ್ ಆಫ್ ಪ್ರೆಷರ್ ಆಫ್ ಪ್ರಾಡಕ್ಟ್ಸ್ ಡಿವೈಡೆಡ್ ಬೈ ಪ್ರಾಡಕ್ಟ್ ಆಫ್ ಪ್ರೆಷರ್ ಆಫ್ ರಿಯಾಕ್ಟೆಂಟ್ಸ್ ಏನಾಗಿರುತ್ತೆ? ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ಸ್ ಡಿವೈಡೆಡ್ ಬೈ ಪ್ರಾಡಕ್ಟ್ ಆಫ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಮೋಲ್ ಫ್ರಾಕ್ಷನ್ ಆಫ್ ಪ್ರಾಡಕ್ಟ್ಸ್ ಡಿವೈಡೆಡ್ ಬೈ ಪ್ರಾಡಕ್ಟ್ ಆಫ್ ಮೋಲ್ ಫ್ರಾಕ್ಷನ್ ಆಫ್ ರಿಯಾಕ್ಟೆಂಟ್ಸ್ ಆಗಿರುತ್ತೆ. ನೆಕ್ಸ್ಟ್ ಎಕ್ಸ್ಟ್ರಾ ಅಮೌಂಟ್ ಆಫ್ ಎ ಬಿ ಸಿ ಡಿ ಏನಾದರೂ ಆ್ಯಡ್ ಮಾಡಿದ್ರೆ ಏನಾಗುತ್ತೆ? ಸೊ ರಿಲೇಟಿವ್ ಅಮೌಂಟ್ ಸೇಮ್ ಆಗಿರುತ್ತೆ. ರಿಲೇಟಿವ್ ಅಮೌಂಟ್ ಸೇಮ್ ಆಗಿರೋದ್ರಿಂದ ಕೆ ಪಿ ಅಂತೂ ಚೇಂಜ್ ಆಗಲ್ಲ. ಬಟ್ ನಾನೇನು ಹೇಳಿದೆ? ಇಟ್ ಮೇ ಚೇಂಜ್ ರೇಟ್ ಆಫ್ ಫಾರ್ವರ್ಡ್ ಆರ್ ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್. ಬಟ್ ನಂದು ರೇಟ್ ಇದು ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅಂತೂ ಚೇಂಜ್ ಆಗಲ್ಲ. ಆ್ಯಂಡ್ ನೋಡಿ, ಎಕ್ಸೋಥರ್ಮಿಕ್ ಇದ್ದಾಗ ಇಕ್ವಿಲಿಬ್ರಿಯಂ ಶಿಫ್ಟ್ ಟು ಲೆಫ್ಟ್. ಲೆಫ್ಟ್ ಸೈಡ್ ಅಂದ್ರೆ ಏನು? ಈ ಸೈಡಲ್ಲಿ ಶಿಫ್ಟ್ ಆಗತ್ತಾ? ಸೊ ಈ ಸೈಡಲ್ಲಿ ಶಿಫ್ಟ್ ಆಗೋದು ಅಂತ ಹೇಳಿದ್ರೆ ಏನು? ಸೊ ಲೆಫ್ಟ್ ಸೈಡಲ್ಲಿ ಶಿಫ್ಟ್ ಆಗ್ತಿದೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಯೋರ್ ಬ್ಯಾಕ್ವರ್ಡ್. ರೈಟ್ ಸೈಡಿಗೆ ಶಿಫ್ಟ್ ಆಗ್ತಿದೆ, ನೀವು ನೋಡ್ತಿರೋದು ರೈಟ್ ಸೈಡಿಗೆ ಅಂದರೆ ಇಟ್ ವಿಲ್ ಬಿ ಯೋರ್ ಫಾರ್ವರ್ಡ್. ಯಾವಾಗ? ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದಾಗ. ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆದರೆ ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗುತ್ತೆ. ಎಂಡೋಥರ್ಮಿಕ್ ರಿಯಾಕ್ಷನ್ ಆದರೆ ನೀವು ಇನ್ನೂ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದ್ರೆ ಫಾರ್ವರ್ಡ್ ರಿಯಾಕ್ಷನ್ ಆಗೋಗ್ತಾ ಹೋಗುತ್ತೆ. ನೆಕ್ಸ್ಟ್ ಬರೋಣ, ಡೆಲ್ಟಾ ಎನ್ ಜಿ ನಾಟ್ ಈಕ್ವಲ್ ಟು ಝೀರೋ. ಝೀರೋ ಆಗಿಲ್ಲ, ಈ ಥರ ಒಂದು ಇಕ್ವೇಷನ್ ತೊಗೊಂಡಿದ್ದೀನಿ. ಈಗ ಟೈಮ್ ಝೀರೋ ಆಗಿದಾಗ ಇದ್ರದ್ದು ಮೋಲ್ಸ್ ಎ ಆಗಿದೆಯಾ? ಇದ್ರದ್ದು ಝೀರೋ ಝೀರೋ. ಅಟ್ ಈಕ್ವಿಲಿಬ್ರಿಯಂ ಏನಾಗುತ್ತೆ? ಇದ್ರದ್ದು ಎ ಮೈನಸ್ ಎಕ್ಸ್, ಇದ್ರದ್ದು ಎಕ್ಸ್, ಇದ್ರದ್ದು ಎಕ್ಸ್ ಆಗೋಯ್ತು. ಟೋಟಲ್ ನಂಬರ್ ಆಫ್ ಮೋಲ್ಸ್ ಏನಾಗಿತ್ತು? ಎ ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್. ಎಕ್ಸ್ ಎಕ್ಸ್ ಕ್ಯಾನ್ಸಲ್, ಏನಾಯಿತು? ಎ ಪ್ಲಸ್ ಎಕ್ಸ್ ಆಗೋಯ್ತಾ? ಡಾಲ್ಟನ್ಸ್ ಲಾ ಅಕಾರ್ಡಿಂಗ್ ಸೇಮ್ ಪಿ ಐ ಇಸ್ ಈಕ್ವಲ್ ಟು ಎಕ್ಸ್ ಐ ಪಿ ಟೋಟಲ್ ಪ್ರೆಷರ್. ಇದೇನಾಗುತ್ತೆ? ಎನ್ ಐ ಎನ್ ಟೋಟಲ್ ಇಂಟು ಪಿ. ಕರೆಕ್ಟ್? ಸೊ ಇದ್ರದ್ದು ನಾನು ಏನು ಬರೀಬೋದು? ಕೆ ಪಿನ ಈಸ್ ಈಕ್ವಲ್ ಟು ಪ್ರೆಷರ್ ಆಫ್ ಸಿ, ಪ್ರೆಷರ್ ಆಫ್ ಡಿ, ಪ್ರೆಷರ್ ಆಫ್ ಎ ಇತ್ತಾ? ಸೊ ಕೆ ಪಿ ಏನಾಗೋಗುತ್ತೆ ಇವಾಗ? ಪ್ರೆಷರ್ ಆಫ್ ಸಿ, ನಂಬರ್ ಆಫ್ ಮೋಲ್ಸ್ ಆಫ್ ಸಿ ಎಷ್ಟಿತ್ತು? ಎಕ್ಸ್ ಇತ್ತಾ? ಡಿವೈಡೆಡ್ ಬೈ ಟೋಟಲ್ ಎ ಪ್ಲಸ್ ಎಕ್ಸ್ ಇತ್ತಾ? ಪಿ ಡಿ ಏನಾಗಿತ್ತು? ಸೊ ಇಟ್ ವಿಲ್ ಬಿ ಎಕ್ಸ್ ಎ ಪ್ಲಸ್ ಎಕ್ಸ್. ಪಿ ಎ ಏನಾಗಿತ್ತು? ನಂದು ಎ ಮೈನಸ್ ಎಕ್ಸ್ ಆಗಿತ್ತಾ? ಆ್ಯಂಡ್ ಎ ಪ್ಲಸ್ ಎಕ್ಸ್. ಸೊ ಎ ಪ್ಲಸ್ ಎಕ್ಸ್ ಒಂದು ಕ್ಯಾನ್ಸಲ್ ಆಗೋಯ್ತಾ? ಸೊ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎ ಪ್ಲಸ್ ಎಕ್ಸ್. ನ್ಯೂಮಿನೇಟರ್ ಆಫ್ ಡಿನಾಮಿನೇಟರ್ ಏನಾಗಿದೆ? ಡಿನಾಮಿನೇಟರ ಎ ಮೈನಸ್ ಎಕ್ಸ್ ಆಗೋಯ್ತಾ? ಎಕ್ಸ್ ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಈ ಥರ ನೀವು ಪ್ರೆಷರ್ದು ಇನ್ ಟರ್ಮ್ಸ್ ಆಫ್ ಮೋಲ್ಸಲ್ಲಿ
ಫಾರ್ಮುಲಾ ತಗೊಂತಾ ಬರ್ತೀರಾ. ಆ್ಯಂಡ್ ಇಲ್ಲಿ ಪ್ರೆಷರ್, ಟೋಟಲ್ ಪ್ರೆಷರ್ ಕ್ಯಾಲ್ಕುಲೇಟ್ ಆಗುತ್ತಾ? ಎಸ್ ಆಗುತ್ತೆ. ಟೋಟಲ್ ಪ್ರೆಷರ್ ಬರ್ತಾ ಹೋಗೋಣ. ಸೊ ಒಂದೊಂದು ಪ್ರೆಷರ್ ಕ್ಯಾನ್ಸಲ್ ಆಯ್ತಾ? ಸೊ ಒಂದು ಪ್ರೆಷರ್ ಇಲ್ಲಿ ಈಕ್ವೇಶನ್ ಅಲ್ಲಿ ಬರ್ತಾ ಸಿಗ್ತಾ ಹೋಗುತ್ತೆ. ಸಿಂಪಲ್. ಈ ಥರ ನೀವು ಮಾಡ್ಬೇಕು. ಕನ್ಕ್ಲೂಷನ್ ಏನು? ಪ್ರೆಷರ್ ಮೇಲೆ ಇದು ಡಿಪೆಂಡೆಂಟ್ ಆಗ್ತಿದೆ. ಆ್ಯಂಡ್ ನಿಮ್ದು ಆಬ್ವಿಯಸ್ಲಿ ಕೆ ಪಿ ಇಸ್ ನಾಟ್ ಈಕ್ವಲ್ ಟು ಕೆ ಸಿ ಇಸ್ ನಾಟ್ ಈಕ್ವಲ್ ಟು ಕೆ ಎಕ್ಸ್. ಏನಕ್ಕೆ ಈಕ್ವಲ್ ಆಗಿರಲ್ಲ? ನಮ್ದು ಗೊತ್ತಿದೆ ನಮಗೆ. ಸೊ ಕೆ ಪಿ ಏನಾಗಿರುತ್ತೆ ನಂದು? ಕೆ ಪಿ ವಿಲ್ ಬಿ ಈಕ್ವಲ್ ಟು ಕೆ ಸಿ. ನಂದು ಆರ್ ಟಿ ಏನಾಗಿರುತ್ತೆ? ಡೆಲ್ಟಾ ಏನಿಗಾಗಿರುತ್ತೆ? ಡೆಲ್ಟಾ ಎನ್ ಪಾಸಿಟಿವ್ ಆದರೆ ಇದು ನಂದು ಏನಾಗಿರುತ್ತೆ? ಟರ್ಮ್ ಅಫೆಕ್ಟ್ ಆಗೇ ಆಗುತ್ತೆ. ಎಫೆಕ್ಟ್ ದ ಟರ್ಮ್ ಆ್ಯಂಡ್ ಹೆನ್ಸ್ ನಮ್ದು ಏನಾಗಿರುತ್ತೆ? ಚೇಂಜ್ ಆಗ್ತಾ ಹೋಗುತ್ತೆ ಅಷ್ಟೇ. ಈಗ ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಲ್ಲಿ ಅದೇ ಥರ. ಡಿಗ್ರಿ ಆಫ್ ಡಿಸೋಸಿಯೇಷನ್ ಎಲ್ಲಿ ಮಾಡ್ತೀರಾ? ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಎ ತಗೊಂಡಿದ್ದೀರಾ, 0 ತಗೊಂಡಿದ್ದೀರಾ. ಅಲ್ಲಿ ಎಕ್ಸ್ ತಗೊಂಡಿದ್ರೆ ಎಕ್ಸ್ ನಂಬರ್ ಆಫ್ ಮೋಲ್ಸ್ ಕಡಿಮೆ ಆಗಿದೆ ಅಂತ, ಬಟ್ ಇಲ್ಲಿ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ನ ತಗೊಂತೀರಾ ಅಷ್ಟೇ. ಸೊ ಏನಾಯ್ತು? ಎ ಮೈನಸ್ ಅಲ್ಫಾ, ಸಾರಿ ಎ ಮೈನಸ್ ನಿಮ್ದು ಲ್ಯಾಂಬ್ಡಾ ತಗೊಂತೀರಾ, ಅಲ್ಫಾ ತಗೊಂತೀರಾ. ಆ್ಯಂಡ್ ಇದೇನಾಗುತ್ತೆ? ಅಲ್ಫಾ ಆಗುತ್ತೆ. ಇಲ್ಲಿ ಸ್ಟಾಕಿಮೆಟ್ರಿ ಚೇಂಜ್ ಆದರೆ 2 ಅಲ್ಫಾ. ಟೋಟಲ್ ನಂಬರ್ ಆಫ್ ಮೋಲ್ಸ್ ಪ್ಲಸ್ ಅಲ್ಫಾ ಕ್ಯಾನ್ಸರ್, ಎ ಪ್ಲಸ್ ಅಲ್ಫಾ ಆಗೋಯ್ತಾ? ಟೋಟಲ್ ನಂಬರ್ ಆಫ್ ಮೋಲ್ಸ್ ಎಷ್ಟು ಉಳಿತು? ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ತಗೊಂತೀರಾ ಅಷ್ಟೇ. ಆ ಪ್ಲೇಸಲ್ಲಿ ಮೋಲ್ಸ್ ತಗೊಂಡಿದ್ದೀರಿ, ಇಲ್ಲಿ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ತಗೊಂತೀರಾ. ಡಾಲ್ಟಸ್ ಲಾಸ್ ಸೇಮ್, ಪಿ ಐ ಇಸ್ ಈಕ್ವಲ್ ಟು ಎಕ್ಸ್ ಐ. ಟೋಟಲ್ ಪ್ರೆಷರ್ ಇದೇನಾಯಿತು? ಎನ್ ಐ, ಎನ್ ಟೋಟಲ್, ಪಿ ಟೋಟಲ್ ಆಗೋಯ್ತಾ? ಸಿಂಪಲ್. ಇಟ್ ವಿಲ್ ಬಿ ಎನ್ ಐ ಟೋಟಲ್ ಎ ಪ್ಲಸ್ ಅಲ್ಫಾ, ಪಿ ತಗೊಂತೀರಾ. ಸೇಮ್ ನಾರ್ಮಲಿ ಕೆ ಪಿ ಏನಾಗೋಗುತ್ತೆ ಇವಾಗ? ಪ್ರೆಷರ್ ಆಫ್ ಸಿ, ಪ್ರೆಷರ್ ಆಫ್ ಬಿ, ಪ್ರೆಷರ್ ಆಫ್ ಎ ಆಗೋಯ್ತಾ? ಸೊ ಕೆ ಪಿ ವಿಲ್ ಬಿ ಈಕ್ವಲ್ ಟು ಪ್ರೆಷರ್ ಆಫ್ ಸಿ ಏನಾಗೋಗುತ್ತೆ? ನಂಬರ್ ಆಫ್ ಮೋಲ್ಸ್ ಆಫ್ ಸಿ ಅಲ್ಫಾ ಡಿವೈಡೆಡ್ ಬೈ ಎ ಪ್ಲಸ್ ಅಲ್ಫಾ ಪ್ರೆಷರ್. ಬಿ ಏನಾಗೋಗುತ್ತೆ? ಅಲ್ಫಾ ಡಿವೈಡೆಡ್ ಬೈ ಎ ಪ್ಲಸ್ ಅಲ್ಫಾ ಪ್ರೆಷರ್. ಪಿ ಏನಾಗೋಗುತ್ತೆ? ಎ ಮೈನಸ್ ಅಲ್ಫಾ ಪ್ರೆಷರ್ ಎ ಪ್ಲಸ್ ಅಲ್ಫಾ. ಸೊ ಪ್ರೆಷರ್ ಒಂದು ಕ್ಯಾನ್ಸಲ್, ಅಲ್ಫಾ ಒಂದು, ಎ ಪ್ಲಸ್ ಅಲ್ಫಾ ಒಂದು ಕ್ಯಾನ್ಸಲ್. ಕೆ ಪಿ ವಿಲ್ ಬಿ ಈಕ್ವಲ್ ಟು ಅಲ್ಫಾ ಸ್ಕ್ವೇರ್ ಪಿ ಎ ಸ್ಕ್ವೇರ್ ಮೈನಸ್ ಅಲ್ಫಾ ಸ್ಕ್ವೇರ್. ಇಷ್ಟೇ ಮ್ಯಾಥಮೆಟಿಕ್ಸ್, ಸಿಂಪಲ್. ಸೊ ಈಗ ನಮ್ಮದು ಇದಕ್ಕೆ ಬರೋಣ, ದಟ್ ಈಸ್ ಯೂನಿಟ್ಸಿಗೆ. ಸೊ ಯೂನಿಟ್ಸ್ ನೋಡಿ, ಯಾವಾಗ ನಂದು ಡೆಲ್ಟಾ ಏನೇನಾಗಿರುತ್ತೆ ಡಿಫ್ರೆನ್ಸು 0 ಆಗಿರುತ್ತೆ, ಅವಾಗ ಏನಾಗಿರುತ್ತೆ? ಕೆ ಪಿ ಎನ್ ಕೇಸಿದು ಯಾವುದೇ ಒಂದು ಯೂನಿಟ್ ಇರಲ್ಲ. ಬಿಕಾಸ್ ಮೇಲ್ಗಡೆ ಎಷ್ಟು ಯೂನಿಟ್ ಇರುತ್ತೆ, ಕೆಳಗಡೆನೂ ಅಷ್ಟೇ ಕಾನ್ಸಂಟ್ರೇಷನ್ ಟರ್ಮ್ ಇರುತ್ತೆ. ಕಾನ್ಸಂಟ್ರೇಷನ್ದು ಯೂನಿಟ್ ಕ್ಯಾನ್ಸಲ್ ಆಗೋಗುತ್ತೆ. ಪಾಸಿಟಿವ್ ಅಲ್ಲಿ ಇದ್ದಾಗ ಡೆಲ್ಟಾ ಏನಿದೆ ಅದನ್ನು ಬರೀರಿ, ಮೋಲ್ ಪರ್ ಲೀಟರ್ಗೆ, ಸಿಂಪಲ್. ಈಗ ಬರೋಣ ಹೆಟಿರೋಜಿನಿಯಸ್ ಇಕ್ವಿಲಿಬ್ರಿಯಂ. ಹೆಟಿರೋಜಿನಿಯಸ್ ಇಕ್ವಿಲಿಬ್ರಿಯಂ ಅಂತ ಹೇಳಿದ್ರೆ ಫೇಸ್ ಏನಾಗಿರುತ್ತೆ? ಅಲ್ಲಿ ಚೇಂಜ್ ಆಗಿರುತ್ತೆ. ಫೇಸ್ ಚೇಂಜ್ ಆಗಿದ್ರೆ ಒಂದು ಕಂಡೀಷನ್ ನಿಮಗೆ ಗೊತ್ತಿರಬೇಕು, ಯಾವಾಗ ಪ್ಯೂರ್ ಸಾಲಿಡ್ ಇದೆ ಅವಾಗ ಅದ್ರ ಕಾನ್ಸಂಟ್ರೇಷನ್ ಏನು ತಗೊಂತೀರಾ ನೀವು? ಯೂನಿಟಿಯಾಗಿ ತಗೊಂತೀರಾ. ಹೇಗೆ ತಗೊಂತೀರಾ ನೋಡಿ. ಸೊ ಇದ್ರಲ್ಲಿ ಒಂದು ರಿಯಾಕ್ಷನ್ ಇದೆ. ಇದರಲ್ಲಿ ಏನಾಗಿದೆ? ಲೆಟ್ಸ್ ಇದ್ರದ್ದು ಎ ಮೋಲ್ಸ್ ಇದಾವೆ. ಇದ್ರದ್ದು ಏನಾಗಿರುತ್ತೆ ಅವಾಗ? ಇನಿಷಿಯಲಿ ಅಟ್ ಟೈಮ್ 0 ಮೋಲ್ಸ್ ಇರುತ್ತೆ. ಇಕ್ವಿಲಿಬ್ರಿಯಂ ಅಲ್ಲಿ ಇದ್ದಾಗ ಏನಾಗುತ್ತೆ? ಇದ್ರದ್ದು ಎ ಮೈನಸ್ ಎಕ್ಸ್ ಆಗಿರುತ್ತೆ, ಇದ್ರದ್ದು ಎಕ್ಸ್ ಆಗಿರುತ್ತೆ ಅಂತ ಅನ್ಕೊಳ್ಳೋಣ. ಆಯ್ತಾ? ಸೊ ನಂದೇನು ಬರಿತೀನಿ ನಾನು? ಟೋಟಲ್ ಮೋಲ್ಸ್ ಏನು ಬರಿತೀನಿ? ಟೋಟಲ್ ಎನ್ ಎ ಪ್ಲಸ್ ಎಕ್ಸ್, ಎ ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಬರಿತೀನಿ. ಸೊ ಟೋಟಲ್ ಮೋಲ್ಸ್ ಏನಾಗಿತ್ತು? ಎ ಪ್ಲಸ್ ಎಕ್ಸ್ ಆಗೋಯ್ತು. ಇದು ಒಂದು ಬರೀತು. ಸೊ ಇದರಿಂದ ನೀವು ಡಾಲ್ಟನ್ ಪ್ರೆಷರಿಂದ ಮಾಡ್ಬೋದು. ಇನ್ನೊಂದು ಏನಂತ ಹೇಳಿದ್ರೆ, ಇದ್ರದ್ದು ನಾನು ನಾರ್ಮಲ್ ಕೆ ಸಿ ತಗೊಂಡ್ರೆ ಯಾವ ಥರ ಬರೀತೀರಾ ನೀವು? ಕಾನ್ಸಂಟ್ರೇಷನ್ ಆಫ್ CO2 ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ಸೊ ಇವೆರಡು ಏನಾಗಿದೆ? ಸಾಲಿಡ್ ಆಗಿದೆ. ಇದ್ರದ್ದು ಕಾನ್ಸಂಟ್ರೇಷನ್ ಏನಾಗಿರಬೇಕು? ಯೂನಿಟಿ ಆಗಿರಬೇಕು. ಸೊ ಕೆ ಸಿ ವಿಲ್ ಬಿ ಈಕ್ವಲ್ ಟು ಕಾನ್ಸಂಟ್ರೇಷನ್ ಆಫ್ CO2. ಸೊ ಇದೊಂದು ಗೊತ್ತಿರಬೇಕು. ಇದು ರೆಕಾರ್ಡಿಂಗ್ ಏನಾಗುತ್ತೆ, ಇಲ್ಲಿಂದ ಏನು ಇಕ್ವೇಶನ್ ಬರುತ್ತೆ ದಟ್ ವಿಲ್ ಬಿ ಈಕ್ವಲ್ ಟು ಸಿಂಪ್ಲಿ ಕಾನ್ಸಂಟ್ರೇಷನ್ ಆಫ್ CO2. ಸೊ ಇದ್ರದ್ದು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಯಾವ ಥರ ಬರೀತೀರಾ ನೀವು? ಕಾನ್ಸಂಟ್ರೇಷನ್ ಆಫ್ CO2 ಮಾತ್ರ ತಗೊಂತಾ ಹೋಗ್ತೀರಾ ಅಷ್ಟೇ. ನೆಕ್ಸ್ಟ್ ಬರೋಣ ಮಲ್ಟಿಪಲ್ ಇಕ್ವಿಲಿಬ್ರಿಯಂ. ಸೊ ಮಲ್ಟಿಪಲ್ ಇಕ್ವಿಲಿಬ್ರಿಯಂ ಅಂತ ಹೇಳಿದ್ರೆ, ಲೆಟ್ಸ್ ಸೇ ಎರಡು ಇಕ್ವಿಲಿಬ್ರಿಯಂ ಇದೆ ಆ್ಯಂಡ್ ನಿಮಗೆ ಫೈನಲ್ ಇಕ್ವಿಲಿಬ್ರಿಯಂ ಯಾವ ಥರ, ಇದ್ರದ್ದು ನಿಮ್ಮದು ಟೋಟಲ್ ಇಕ್ವಿಲಿಬ್ರಿಯಂ ಏನಾಗಿರುತ್ತೆ ಅಂತ ಕೇಳ್ತಾರೆ. ಸೊ ಏನು ಮಾಡ್ತೀರಾ? ಎರಡು ಇಕ್ವೇಶನ್ನು ಆ್ಯಡ್ ಮಾಡ್ತಾ ಹೋಗ್ತೀರಾ. ಆ್ಯಡ್ ಮಾಡಿದ್ರೆ ಏನಾಗುತ್ತೆ? ಸೊ ಸಿ ಕಡೆದು ಈ ಕಡೆ ಸಿ ಕ್ಯಾನ್ಸಲ್ ಆಗೋಗುತ್ತೆ, ಡಿ ಕಡೆದು ಕ್ಯಾನ್ಸಲ್ ಆಗೋಗುತ್ತೆ. ಏನು ಉಳಿಯುತ್ತೆ ನಮಗೆ? ಎ ಪ್ಲಸ್ ಬಿ ಇಸ್ ಏನ್ ಇಕ್ವಿಲಿಬ್ರಿಯಂ ವಿತ್ ಎಫ್ ಪ್ಲಸ್ ಜಿ ಕೊಟ್ಟಿದ್ದಾರೆ. ಸೊ ಇದದ್ದು ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಯಾವ ಥರ ಬರಿಬೋದು ನೀವು? ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ಸ್ ಎಫ್, ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಜಿ, ಕಾನ್ಸಂಟ್ರೇಷನ್ ಆಫ್ ಎ, ಕಾನ್ಸಂಟ್ರೇಷನ್ ಆಫ್ ಬಿ ಬರೀತೀರಾ. ಮೇಲ್ಗಡೆದು ಯಾವ ಥರ ಬರೀತೀರಾ? ಕಾನ್ಸಂಟ್ರೇಷನ್ ಆಫ್ ಸಿ, ಕಾನ್ಸಂಟ್ರೇಷನ್ ಆಫ್ ಡಿ, ಕಾನ್ಸಂಟ್ರೇಷನ್ ಆಫ್ ಎ, ಕಾನ್ಸಂಟ್ರೇಷನ್ ಆಫ್ ಬಿ. ಇದರ ಯಾವ ಥರ ಬರೀತೀರಾ? ಕಾನ್ಸಂಟ್ರೇಷನ್ ಆಫ್ ಎಫ್, ಕಾನ್ಸಂಟ್ರೇಷನ್ ಆಫ್ ಜಿ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ ಸಿ, ಕಾನ್ಸಂಟ್ರೇಷನ್ ಆಫ್ ಡಿ.
ಈಗ ಈ ಈಕ್ವೇಶನ್ ಇವೆರಡು ಈಕ್ವೇಶನ್ ಇಂದ ಬರಬೇಕು. ಏನು ನೀವು ಅಥಮೆಟಿಕ್ ಇದು ಮಾಡ್ತೀರಾ ಅವಾಗ ಬರುತ್ತೆ ನಿಮಗೆ. ಸೊ ಸಿಂಪ್ಲಿ ಏನು ಮಾಡ್ತೀರಾ ನೀವು, ಸೊ K1 ಇಂಟು K2 ಮಾಡ್ಕೊಂಡು KC1 ಇಂಟು KC2 ಮಾಡಿದ್ರೆ ಏನಾಗುತ್ತೆ, KC1 ಇಂಟು KC2 ಮಾಡಿದ್ರೆ ಸೊ ಇಟ್ ವಿಲ್ ಬಿ ನೋಡಿ CD AB ಇಂಟು FGCD. CD ಕ್ಯಾನ್ಸಲ್ ಆಗೋಯ್ತಾ, ಬಂತಾ ನಿಮಗೆ? ಸೊ ಇದರಿಂದ ಏನಾಗುತ್ತೆ, ಯಾವಾಗ ನೀವು ಎರಡು ಈಕ್ವೇಶನ್ನ ಆ್ಯಡ್ ಮಾಡ್ತೀರಾ, ಸೊ ಆ್ಯಡ್ ಮಾಡಿದಾಗೆಲ್ಲ ಈಕ್ವೇಶನ್ ಆ್ಯಡ್ ಮಾಡಿದ್ರೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅದ್ರದ್ದು ಏನಾಗುತ್ತೆ, ಮಲ್ಟಿಪ್ಲೈ ಆಗುತ್ತೆ ಅಷ್ಟೇ. ಸೊ ಈಕ್ವೇಶನ್ಸ್ ಆ್ಯಡ್ ಮಾಡಿದ್ರೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಏನಾಗುತ್ತೆ, ಮಲ್ಟಿಪ್ಲೈ ಆಗುತ್ತೆ. ಸೊ ಎಷ್ಟು ಟೈಮ್ ಈಕ್ವೇಶನ್ ಆ್ಯಡ್ ಮಾಡ್ತೀರಾ ಅಷ್ಟು ಟೈಮ್ ಮಲ್ಟಿಪ್ಲೈ ಆಗುತ್ತೆ. ಲೆಟ್ಸ್ ಎ ಈಕ್ವೇಶನ್ 2 ಟೈಮ್ಸ್ ನೀವು ಮಲ್ಟಿಪ್ಲೈ ಮಾಡಿದ್ರಿ, ಅಲ್ಲಿ 2 ಟೈಮ್ಸ್ ನಿಮ್ದು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಮಲ್ಟಿಪ್ಲೈ ಆಗುತ್ತೆ. ಈಗ ಬರೋಣ ಕ್ವೆಶನ್ಸಿಗೆ ಏನೇನು ಬಂದಿದ್ದಾವೆ ಅಂತ ಅರ್ಥ. ಸೊ ಕ್ವೆಶನ್ಸ್ ಯಾವ್ಯಾವ ನೋಡಿ, ದ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಫಾರ್ ದ ಫಾಲೋಯಿಂಗ್ ರಿಯಾಕ್ಷನ್. ಸೊ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಸೊ ಯಾವ ರಿಯಾಕ್ಷನು, N2 ಇಂದ H2 ಕೊಡ್ತಿದೆ NH3, ಇದಕ್ಕೆ K1 ಕಾನ್ಸ್ಟೆಂಟ್ ಅಂತ ಕೊಟ್ಟಿದ್ದಾರೆ ಅವರೇ. ನೆಕ್ಸ್ಟ್ N2 ಇಂದ ಆಕ್ಸಿಜನ್ ಕಂಬೈನ್ ಆದರೆ ನೈಟ್ರೋಜನ್ ಮೊನಾಕ್ಸೈಡ್ ಆಗ್ತಿದೆ, K2 ಅದಕ್ಕೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. H2 ಹಾಫ್ O2 ಕಂಬೈನ್ ಆಗಿ H2 ಆಗ್ತಿದೆ, ಅದು K3 ಕಾನ್ಸ್ಟೆಂಟು. ನನಗೆ ಈ ಒಂದು ಈಕ್ವೇಶನ್ದು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಐಡೆಂಟಿಫೈ ಮಾಡಕ್ಕೆ ಹೇಳಿದ್ದಾರೆ. ಯಾವ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ದು ನೋಡಿ, 2NH3 ಪ್ಲಸ್ 5O2 5/2 O2 ಗಿವಿಂಗ್ ರೈಸ್ ಟು 2NO ಪ್ಲಸ್ 3H2O. ಈ ಈಕ್ವೇಶನ್ ಏನು ಮಾಡಿ, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಫೈಂಡ್ ಔಟ್ ಮಾಡಿ. ಸೊ ಈಗ ಒಂದು ನೀವೇನು ನೋಡಬೇಕು, ಈ 3 ಈಕ್ವೇಶನ್ ತಗೊಂಡ್ರೆ ನಾನು ಇದು ಯಾವಾಗ ತಗೊಬೋದು, ಈಕ್ವೇಶನ್ ಏನು ಆಪರೇಷನ್ಸ್ ಮಾಡಿದ್ರೆ ನಾನು ತಗೊಬೋದು ಈಕ್ವೇಶನ್ಸ್, ಅದನ್ನು ನೋಡ್ತಾ ಹೋಗ್ಬೇಕು. ಸೊ ಬರ್ಕೋಣ ಇವಾಗ 3 ಈಕ್ವೇಶನ್ಸ್ನು ಇಲ್ಲಿ. ಫಸ್ಟ್ ಈಕ್ವೇಶನ್ ಏನಾಗಿದೆ, NH3 ಈ ಸೈಡಲ್ಲಿದೆ, ಈಕ್ವಿಲಿಬ್ರಿಯಂ ಅಲ್ಲಿ ಇದೆ ಅನ್ಕೊಳ್ಳಿ. ಓಕೆ, NH3 ಏನಾಗಿದೆ ನಿಮ್ಮದು ಆ ಕಡೆ ಸೈಡಲ್ಲಿದೆ. ನೀವೇನು ಮಾಡಬೇಕು, ಇದನ್ನು ರಿವರ್ಸ್ ಮಾಡಬೇಕು. ನಾನು ಹೇಳಿದೆ ಯಾವಾಗ ರಿವರ್ಸ್ ಮಾಡ್ತೀರಾ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಏನಾಗೋಗುತ್ತೆ, 1/K1 ಆಗುತ್ತೆ. ಸೊ ಇದ್ರದ್ದು ರಿವರ್ಸ್ ಏನು, NH3 2NH3 ಗಿವ್ ರೈಸ್ ಟು N2 ಪ್ಲಸ್ 3H2. ಇದಕ್ಕೆ ಏನಾಗುತ್ತೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಇವಾಗ 1/K1, ರೈಟ್. ನೆಕ್ಸ್ಟ್ ನೋಡಿ, O2 ಈ ಕಡೆನೇ ಇದೆ ಅಲ್ವಾ ನಮ್ಮದು, O2 ಎಸ್, O2 ಈ ಕಡೆ ಏನಿದೆ. ಸೊ ಇದಂತೂ ನಾರ್ಮಲಿ ನಿಮ್ದು ಏನಾಗಿರುತ್ತೆ ಹಾಗೆ ಇರಬೇಕು. ಸೊ ಏನು ತಗೊಂತೀರಾ, ಇದೇ ಥರ ತಗೊಂತೀರಾ. ನೆಕ್ಸ್ಟ್ H2O2 H2O ಇದೆ. ಸೊ ಇದರಲ್ಲಿ ಏನಾಗಿದೆ, 3 ಟೈಮ್ಸ್ 3H2O ಇದೆ. ಸೊ ಇದನ್ನು ಏನು ಮಾಡ್ತೀರಾ ನೀವು, ಮಲ್ಟಿಪ್ಲೈ ಮಾಡ್ತೀರಾ 3 ಟೈಮ್ಸು. ಸೊ ಈ ಈಕ್ವೇಶನ್ ಯಾವ ಥರ ಮಾಡ್ತೀರಾ, 3H2 ಪ್ಲಸ್ 3/2 O2 ಗಿವಿಂಗ್ ರೈಸ್ ಟು 3H2O. ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಏನಾಗೋಗುತ್ತೆ ಅವಾಗ, ಮಲ್ಟಿಪ್ಲೈ ಮಾಡಿದಾಗ ನೀವು ಇದರಲ್ಲಿ ಏನಾದರೂ ಮಲ್ಟಿಪ್ಲೈ ಮಾಡಿದ್ರೆ ಇಟ್ ವಿಲ್ ಬಿ ಟು ದ ಪವರ್ 3 ಟೈಮ್ಸ್. ಪವರಲ್ಲಿ ಬಂತ. ಈಗ ನೋಡಿ, ಈಗ ಈ 3 ಈಕ್ವೇಶನ್ಸ್ ನೀವೇನು ಮಾಡಿ ಆ್ಯಡ್ ಮಾಡ್ತಾ ಹೋಗಿ. ಸೊ ಮಧ್ಯದ ಈಕ್ವೇಶನ್ಸ್ ಬರ್ಕೊಂಡ್ಬಿಡೋಣ ರೆಡ್ಡಲ್ಲಿ. ಸೊ N2 ಪ್ಲಸ್ O2 ನಾರ್ಮಲ್ ಆಗಿ 2NO ಕೊಡ್ತಿದೆ, ಇದರದೆಷ್ಟು K2 ಆಗಿದೆ. ಈಗ ಏನು ಮಾಡ್ತೀರಾ, ಈ ಈಕ್ವೇಶನ್ನ ಆ್ಯಡ್ ಮಾಡ್ತಾ ಹೋಗಿ. ನೋಡಿ ಇವಾಗ N2 ಕ್ಯಾನ್ಸಲ್ ಆಯಿತು. N2 ಕ್ಯಾನ್ಸಲ್ ಆಗಿರ್ಬೇಕಾ, ನೈಟ್ರೋಜನ್ ಆಗಿದೆ ಕ್ಯಾನ್ಸಲ್. ನೆಕ್ಸ್ಟ್ ನಮ್ದು ಇನ್ನೇನು ಕ್ಯಾನ್ಸಲ್ ಆಗಬೇಕು, H2 3H2 ಈ ಕಡೆ 3H2 ಕ್ಯಾನ್ಸಲ್ ಆಗೋಯ್ತಾ, ಎಸ್ ಆಗೋಯ್ತು, ಇದು ಕ್ಯಾನ್ಸಲ್. ಮಿಕ್ಕಿದ ನಂದು ಉಳಿದಿರೋದು ಬರುತ್ತಾ ಕರೆಕ್ಟಾಗಿ ನೋಡಿ, ಆ್ಯಡ್ ಮಾಡಿದ್ರೆ 2NH3 ಇದೆ ಪ್ಲಸ್ 3/2 ಪ್ಲಸ್ O2 ಏನಾಗುತ್ತೆ 5/2 O2 ಆಗೋಯ್ತು. ಆ್ಯಂಡ್ 2NO ಬರುತ್ತಿದೆಯಾ, ಎಸ್ ಬರ್ತಿದೆ, ಪ್ಲಸ್ 3H2O. ಸೊ ಏನಾಗ್ತಿದೆ ಆಪರೇಷನ್ಸ್ ಇವಾಗ. ಸೊ ಈ ಆಪರೇಷನ್ಸ್ ನಾನು ಆ್ಯಡ್ ಮಾಡಿದ್ದೀನಿ, 3 ಈಕ್ವೇಶನ್ಸ್ನ ಆ್ಯಡ್ ಮಾಡಿದ್ದೀನಿ, ಈ 3 ಏನಾಗುತ್ತೆ ಮಲ್ಟಿಪ್ಲೈ ಆಗುತ್ತೆ ಅಷ್ಟೇ. ಸೊ ಕೆ ಏನಾಯಿತು, 1/K1 ಇಂಟು K2 ಇಂಟು K3 ಟು ದ ಪವರ್ ಆಫ್ 3. ಇದೇನಕ್ಕೆ ಈಕ್ವಲ್ ಆಗುತ್ತೆ, K2 ಇಂಟು K3 ಟು ದ ಪವರ್ ಆಫ್ 3 K1. ಸೊ ದಿಸ್ ಮಸ್ಟ್ ಬಿ ಯುವರ್ ಆನ್ಸರ್. ಯಾವುದ್ರಲ್ಲಿದೆ, K3 ಆಪ್ಷನ್ ನಂಬರ್ ಎ ಈಸ್ ಯುವರ್ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಬರೋಣ, 20 ಲೀಟರ್ ಕಂಟೈನರ್ ಅಟ್ 400 ಕೆಲ್ವಿನ್ ಕಂಟೈನ್ಸ್ CO2 ಇದೆ, ಆಯ್ತಾ. ಸೊ ವಾಲ್ಯೂಮ್ ಏನು ಕೊಟ್ಟಿದ್ದಾರೆ, ಫಸ್ಟ್ ವಾಲ್ಯೂಮು. ಸೊ ವಾಲ್ಯೂಮ್ ಆಫ್ CO2 ಅಟ್ ಕಂಟೈನರ್ ಏನಾಗಿದೆ ನಿಮ್ಮದು 20 ಲೀಟರ್ಸ್ ಇದ್ದಾವೆ, ಆಯ್ತಾ. ಸೊ ಇದರ ಪ್ರೆಷರ್ ಏನಾಗಿದೆ CO2ದು 0.4 ಅಟ್ಮಾಸ್ಫಿಯರ್. ಆ್ಯಂಡ್ ಅನ್ ಎಕ್ಸೆಸ್ ಆಫ್ SRO
ಅದ್ರಲ್ಲಿ ಏನಾಗಿದೆ, ಒಂದು ಸ್ವಲ್ಪ SRO ಎಕ್ಸೈಸ್ ಆಗಿದೆ ಆಯ್ತಾ ಇದರಲ್ಲಿ. ಅಂಡ್ ದ ವಾಲ್ಯೂಮ್ ಆಫ್ ಕಂಟೈನರ್ ಈಸ್ ನೌ ಡಿಕ್ರೀಸ್ಡ್. ಇವಾಗ ಏನ್ ಮಾಡಿದ್ದೀರಾ ನೀವು, ಆ ಕಂಟೈನರ್ದು ವಾಲ್ಯೂಮ್ನ ಕಡಿಮೆ ಮಾಡಿದ್ದೀರಾ ಬೈ ಮೂವಿಂಗ್ ಮೂವಬಲ್ ಪಿಸ್ಟನ್. ದ ಮ್ಯಾಕ್ಸಿಮಮ್ ವಾಲ್ಯೂಮ್ ಆಫ್ ದ ಕಂಟೈನರ್ ವೆನ್ ಪ್ರೆಷರ್ ಆಫ್ CO2 ಅಟೈನ್ ಇಟ್ಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ ಏನು ಕೇಳಿದಾರೆ ಅಂತ ಹೇಳಿದ್ರೆ, ಇದು ಫಸ್ಟ್ ಕಂಡೀಷನ್ ಆಗಿದ್ರೆ ನೀನು ಪ್ರೆಷರ್ ಆಫ್ CO2 ಅಂಡ್ ಎಕ್ಸೆಸ್ RO2 ಪ್ರೆಷರ್ ಏನು ಮಾಡಿದೆ, ನೀನು ಜಾಸ್ತಿ ಮಾಡಿದ್ಯಾ. ಸೊ ಅಂದ್ರೆ ಪಿಸ್ಟನ್ನ ನೀವು ವಾಲ್ಯೂಮ್ನ ಡಿಕ್ರೀಸ್ ಮಾಡಿದ್ರೆ ಏನಾಗುತ್ತೆ, ಪ್ರೆಷರ್ ಇನ್ಕ್ರೀಸ್ ಆಗುತ್ತಾ. ಸೊ ಪ್ರೆಷರ್ ಮ್ಯಾಕ್ಸಿಮಮ್ ಮಾಡಿದ್ಯಾ 1.6 ಅಟ್ಮಾಸ್ಫಿಯರ್. ಈ ಪ್ರೆಷರ್ನ ನೀನು ಮಾಡಾದ್ಮೇಲೆ ನಿಮ್ದು ಇದ್ರದ್ದು ಏನಾಗುತ್ತೆ, ವಾಲ್ಯೂಮ್ ಏನಾಗಿರುತ್ತೆ ಅಂತ ಕ್ವಶನ್ ಮಾಡಿರೋದಷ್ಟೇ. ಸೊ ವಾಲ್ಯೂಮ್ ವಿಲ್ ಬಿ ವಾಟ್. ನಮಗೆ ಒಂದೇನು ಗೊತ್ತಿದೆ, ಈಗ ಈ ಇಕ್ವೇಶನ್ ಇಂದ ನಾನು ತಗೊಬೇಕು. ಸೊ ಇಕ್ವೇಶನ್ ಏನು ಕೊಟ್ಟಿದ್ದಾರೆ ನನಗೆ, ಈ ಟೈಪ್ ಆಫ್ ಇಕ್ವೇಶನ್ ಇದೆಯಾ. ಸೊ ಈ ಇಕ್ವೇಶನ್ ಅಲ್ಲಿ ನೀಟಾಗಿ ನೋಡಿ, ನಂದು KP ತಗೊಂತಾ ಹೋಗೋಣ ಆಯ್ತಾ. ಪ್ರೆಷರ್ ಆಫ್ ನಂದು CO2 ಕೊಟ್ಟಿರೋದು ಬರೀ ನನಗೆ KP ಬೇಕು ಟೋಟಲ್ ಆಗಿ. ನಾನು ಏನು ಮಾಡ್ತೀನಿ, ಈ ಇಕ್ವೇಶನ್ ಕೊಟ್ಟಿರೋದು ಬರ್ಕೊತೀನಿ. CO3 O ಪ್ಲಸ್ CO ಕೊಟ್ಟಿದ್ರು, ಕರೆಕ್ಟ್. ಸೊ ಇದು ಕೊಟ್ಟಿದ್ರೆ ನೀವು ಇದ್ರದ್ದು ಯಾವ ತರ ನೀವು KP ಬರಿತಾ ಹೋಗ್ತೀರಾ, ಯಾವ್ದ್ರದ್ದು ಪ್ರೆಷರ್ ಆಫ್ ಇದ್ರದ್ದು ಬರಿತಾ ಹೋಗ್ತೀರಾ, ಪ್ರೆಷರ್ ಆಫ್ CO, ಪ್ರೆಷರ್ ಆಫ್ SRO, CO2 ಪ್ರೆಷರ್ ಆಫ್ ಅಂಡ್ ಪ್ರೆಷರ್ ಆಫ್ CO3, ಕರೆಕ್ಟ್. ಓಕೆ, ಸೊ ಇದ್ರದ್ದು ಟೋಟಲ್ ಪ್ರೆಷರ್ ಏನಾಗಿದೆ ಅಂತ ಹೇಳಿದಾರೆ ಲಾಸ್ಟ್ ಅಲ್ಲಿ 1.6 ಆಗಿದೆ ಅಂತ ಕೊಟ್ಟಿದ್ದಾರೆ ಅವರು, ಟೋಟಲ್ ಪ್ರೆಷರ್. ಸೊ ಇವಾಗ ನನ್ನ ಇದ್ರ ಅಕಾರ್ಡಿಂಗ್ ನಾನು ಏನು ಬರಿಬೋದು, ನಂದು ಇವೆರಡು ಏನಾಗಿತ್ತು, CrO2 ಇದು ಗೇಷಿಯಸ್ ಅಲ್ಲಿ ಇರಲ್ಲ, ಎಕ್ಸೆಸ್ ಆಗಿದೆ. ಸೊ ಇಟ್ ವಿಲ್ ನಾಟ್ ಬಿ ಇನ್ ಗೇಷಿಯಸ್ ಆಯ್ತಾ. ಸೊ ಸಾಲಿಡ್ ಆಗಿದೆ, ಇವೆಲ್ಲ ಏನಾಗುತ್ತೆ, ಇದರದ್ದು ಯೂನಿಟಿ ಆಗೋಗುತ್ತೆ. ಅಂಡ್ KP ವಿಲ್ ಬಿ ಇಕ್ವಲ್ ಟು ಪ್ರೆಷರ್ ಆಫ್ CO2 ದಟ್ ವಿಲ್ ಬಿ 1.6 ಆಯ್ತಾ. ಇದ್ರದ್ದು 1.6 ಆದ್ಮೇಲೆ ನನಗೇನು ಗೊತ್ತಿದೆ, ನನಗೆ ಒಂದು ಸಿಸ್ಟಮ್ದು ತಗೊಂಡ್ರೆ ನಂದು ಯಾವಾಗಲೂ PV ಏನಾಗಿರುತ್ತೆ, PV ವಿಲ್ ಬಿ ಈಕ್ವಲ್ ಟು ಕಾನ್ಸ್ಟೆಂಟ್. ಸೊ ನಾನು ಒಂದು ಕಂಡೀಷನ್ PV ಶುಡ್ ಬಿ ಈಕ್ವಲ್ ಟು ಸೆಕೆಂಡ್ ಕಂಡೀಷನ್ ಆಫ್ PV ನ ಪ್ರೆಷರ್ ಅಂಡ್ ವಾಲ್ಯೂಮ್ ಆಯ್ತಾ. ಸೊ 1.6 ಅಟ್ಮಾಸ್ಫಿಯರ್ ಅಲ್ಲಿ ಎಷ್ಟು ನಂದು ವಾಲ್ಯೂಮ್ ಇತ್ತು ಅದನ್ನ ತಾನೇ ಫೈಂಡ್ ಔಟ್ ಮಾಡಬೇಕಾಗಿರೋದು. ಸೊ ಅದನ್ನು ಹೇಗೆ ಮಾಡ್ತೀರಾ, ಪ್ರೆಷರ್ ಆಫ್ P1 ಎಷ್ಟು ಬರ್ತಿದೆ ನಾನು 0.4, ವಾಲ್ಯೂಮ್ 20 ಲೀಟರ್ಸ್, ಪ್ರೆಷರ್ ಏನಾಗುತ್ತೆ 1.6, ವಾಲ್ಯೂಮ್ V2 ಫೈಂಡ್ ಔಟ್ ಮಾಡಬೇಕು. ಸೊ V2 ವಿಲ್ ಬಿ ಸಿಂಪ್ಲಿ ಈಕ್ವಲ್ ಟು 0.4 ಇಂಟು 20 ಡಿವೈಡೆಡ್ ಬೈ 1.6. ಸೊ ಇದೇನಾಗೋಗುತ್ತೆ, ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 10 ಮದ 16, 20. ಸೊ ಎಷ್ಟಾಯಿತು ವಾಲ್ಯೂಮ್, 5 ml, 5 ಲೀಟರ್, ಸಾರಿ 5 ಲೀಟರ್ ಇಸ್ ಯುವರ್ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವೆಶನ್, ಇಫ್ ದ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಸೊ ಯಾವ ರಿಯಾಕ್ಷನ್ ನೋಡಿ, N2 ಇದೆ, N2 ಗೇಷಿಯಸ್ ಸ್ಟೇಟಲ್ಲಿದೆ. ಸ್ಟೇಟ್ನ ನೀಟಾಗಿ ನೋಡ್ತಾ ಹೋಗಿ. ಈ ಒಂದು ಟೈಪ್ಸ್ ಆಫ್ ನಿಮಗೆ ಇಕ್ವಿಲಿಬ್ರಿಯಂ ಚಾಪ್ಟ್ರಲ್ಲಿ ನೀವು ಕೆಳಗಡೆ ಸ್ಟೇಟ್ ಮೆನ್ಷನ್ ಮಾಡಲೇಬೇಕು. ಸಾಲಿಡ್ ಇದ್ರೆ ಯೂನಿಟ್ 1 ತಗೊಂತಿರೋದು ಕಾನ್ಸಂಟ್ರೇಷನ್. ಇದ್ರದ್ದು ಏನಾಗಿದೆ, ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ K ಆಗಿದೆ ಆಯ್ತಾ. ನಿಮ್ದು ಈ ರಿಯಾಕ್ಷನ್ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಏನಾಗಿರುತ್ತೆ ಅಂತ ಕೇಳಿದರೆ, N2 ಪ್ಲಸ್ O2 ಗಿವ್ ರೈಸ್ ಟು ನಿಮ್ದು NO ಗ್ಯಾಸ್ ಕೊಟ್ಟಿದ್ದಾರೆ. ಸೊ ದಿಸ್ ಮಸ್ಟ್ ಬಿ ಆಲ್ಸೋ ಹಾಫ್, ಇದರಲ್ಲಿ ಇಲ್ಲೂ ಹಾಫ್ ಬರುತ್ತೆ ನೋಡಿ ಆಯ್ತಾ. ಸೊ ಈ ಟೈಪ್ ಆಫ್ ರಿಯಾಕ್ಷನ್ ಅಲ್ಲಿ ನಿಮ್ದು ಇದು ಕಾನ್ಸ್ಟೆಂಟ್ ಏನಾಗಿರತ್ತೆ ಅಂತ ಕೇಳಿದ್ದಾರೆ. ಸೊ ಅದನ್ನು ನೀವು ಕ್ಲಿಯರ್ ಆಗಿ ನೋಡ್ತಿದ್ರೆ ನೀವು ಈ ಇಕ್ವೇಶನ್ ನ 1/2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಬರುತ್ತಾ. ನಾನೇನು ಹೇಳಿದೆ, ಯಾವ ಮಲ್ಟಿಪಲ್ ಮಾಡಿರ್ತೀರಾ. ಸೊ K ಆಫ್ ಫ್ಯಾಕ್ಟರ್ ಮಲ್ಟಿಪ್ಲೈಡ್ ವಿಲ್ ಬಿ ಈಕ್ವಲ್ ಟು K ನಾರ್ಮಲ್ ಇಂಟು ಯಾವ ಫ್ಯಾಕ್ಟರ್ ಇಂದ ಮಲ್ಟಿಪ್ಲೈ ಮಾಡಿದ್ದೀರಾ. ಸೊ K ಆಫ್ ಇದ್ರದ್ದು ಏನಾಗಿರುತ್ತೆ, ಇಟ್ ವಿಲ್ ಬಿ ಈಕ್ವಲ್ ಟು ಫ್ಯಾಕ್ಟರ್ ಮಲ್ಟಿಪ್ಲೈಡ್ K ಆಫ್ ನಾರ್ಮಲ್ K ಇತ್ತಾ, ಯಾವ ಫ್ಯಾಕ್ಟರ್ ಇಂದ ಮಲ್ಟಿಪ್ಲೈ ಮಾಡಿರೋದು, ಹಾಫ್. ಸೊ ಟು ದ ಪವರ್ ಆಫ್ ಹಾಫ್. ಸೊ ಇಟ್ ವಿಲ್ ಬಿ K ಟು ದ ಪವರ್ ಆಫ್ ಹಾಫ್. ನೆಕ್ಸ್ಟ್ ಕ್ವೆಶನ್, ಫಾರ್ ದ ರಿಯಾಕ್ಷನ್, ಒಂದು ರಿಯಾಕ್ಷನ್ ಇದೆ, K1 ಇದೆ ಇದು. ಸೊ ದಿಸ್ ವಿಲ್ ಬಿ K2S. ಸಾರಿ ಫಾರ್ ಇನ್ಕನ್ವೀನಿಯನ್ಸ್. ನೈಟ್ರೋಜನ್ ಗ್ಯಾಸ್ ಇದೆ ಪ್ಲಸ್ ಆಕ್ಸಿಜನ್ ಗ್ಯಾಸ್ ಇದೆ, ಗಿವ್ ರೈಸ್ ಟು 2NO ಗ್ಯಾಸ್ ಆಯ್ತಾ. ಇದ್ರದ್ದು K1 ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಇದೆ. ನನಗೆ ಇನ್ನೊಂದು ರಿಯಾಕ್ಷನ್ ದಟ್ ಈಸ್ 2NO
ಇದರದ್ದು ಕೊಟ್ಟಿದ್ದಾರೆ 2NO ಗ್ಯಾಸ್ ಇದೆ, ಆಕ್ಸಿಜನ್ ಸಪ್ಲೈ ಮಾಡಿದ್ರೆ 2NO2 ಗೇಷಿಯಸ್ ಆಗುತ್ತೆ. ಇದಕ್ಕೇನು K2 ಈಕ್ವಲಿರೋ ಕಾನ್ಸ್ಟೆಂಟ್ ಇದೆ. ಕೇಳಿರೋದು ಯಾವ ರಿಯಾಕ್ಷನ್ ನನಗೆ? ಕೇಳಿರೋದು NO2 ಗ್ಯಾಸು ಪ್ಲಸ್ ಹಾಫ್ N2 ಗ್ಯಾಸು ಗಿವಿಂಗ್ ರೈಸ್ ಟು ಹಾಫ್ N2 ಗ್ಯಾಸ್ ಪ್ಲಸ್ O2 ಗ್ಯಾಸ್. ಸೊ ಇದ್ರದ್ದು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಏನಾಗಿರುತ್ತೆ ಅಂತ ಕೇಳಿರೋದು. ಇವಾಗ ಏನು ಮಾಡ್ತೀರಾ ನೋಡಿ. ಸೊ ಇದ್ರದ್ದು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅಂತ ಹೇಳಿದ್ರೆ ಮೂರದ್ರ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಬರೀಣ. ಸೊ K1 K2 ಆ್ಯಂಡ್ ನಂದು K ಇದು ನಾರ್ಮಲ್. ಸೊ K1 ಅಲ್ಲಿ ಏನಾಯ್ತು, ನಂದು ಪ್ರಾಡಕ್ಟ್ ಅಲ್ಲಿ NO ಗ್ಯಾಸ್ ಇದೆ, N2O2 ಇದೆ. ಯಾವುದೇ ಒಂದು ಈಕ್ವೇಶನ್ ಇಲ್ಲಿ ಮಲ್ಟಿಪ್ಲೈ ಆಗಿಲ್ಲ, ಡಿವೈಡ್ ಆಗಿಲ್ಲ ಅಲ್ವಾ. 2NO ಇದೆ ಹೋಲ್ ಸ್ಕ್ವೇರ್. K2 ಅಲ್ಲಿ ಏನಾಗಿದೆ, ನಂದು NO2 ಇದೆ 2 ಟೈಮ್ಸ್ NO2 2 ಟೈಮ್ಸ್ ಟು ದ ಪವರ್. ನೆಕ್ಸ್ಟ್ ಏನಾಗಿದೆ ನಿಮ್ಮದು NO 2 ಟೈಮ್ಸ್ ಪ್ಲಸ್ ಮಲ್ಟಿಪಲ್ O2. ಲಾಸ್ಟ್ ಇಕ್ವೇಶನ್ ಅಲ್ಲಿ ಏನಾಗಿದೆ ನಮ್ದು O2 ಹಾಫ್ N2 ನೈಟ್ರೋಜನ್ ಹಾಫ್ ಹೋಲ್ ಡಿವೈಡೆಡ್ ಬೈ ಏನಾಗಿದೆ ಕಡೆ NO2 1 ಟೈಮ್. ಕರೆಕ್ಟ್? ಈಗ ನೋಡ್ತಾ ಹೋಗಿ. ಸೊ ನನಗೆ ಇವೆರಡು ಇಕ್ವೇಶನ್ ಇಂದ ಈ ಇಕ್ವೇಶನ್ ಬರಬೇಕು. ಯಾವ ತರ ಮಾಡ್ಬೋದು ನೋಡಿ. ಸೊ ಫಸ್ಟ್ ಆಫ್ ಆಲ್ ನಂದು ಡಿನಾಮಿನೇಟರ್ ಅಲ್ಲಿ ಏನಾಗಿರ್ಬೇಕು, ಆಕ್ಸಿಜನ್ ಅಂಡ್ ನೈಟ್ರೋಜನ್ ಬೇಕು. ಸೊ ನಾನು ಇದನ್ನ ಏನ್ ಮಾಡಬೇಕು, K1 ಆಗಿ ಬರಿಬೇಕಾ. ಸೊ ಇದನ್ನ 1 ಡಿವೈಡ್ ಬೈ K1 ಬರಿಬೇಕು. ಸೊ 1 ಡಿವೈಡ್ ಬೈ K1 ಏನಾಗುತ್ತೆ ನಂದು N2O2 NO2 ಆಯ್ತು ಹೋಲ್ ಸ್ಕ್ವೇರ್. ಆಯ್ತಾ? ನೆಕ್ಸ್ಟ್ ನನಗೆ ಇದೇ ಈಕ್ವೇಶನ್ ಅಲ್ಲಿ ಏನಾಗಬೇಕು, NO2 ಕೆಳಗಡೆ ಬರಬೇಕು. ಸೊ ನಾನು ಇದನ್ನು ರಿವರ್ಸ್ ತಗೋಬೇಕಾ. ಇಸ್ ಈಕ್ವಲ್ ಟು NO ಹೋಲ್ ಸ್ಕ್ವೇರ್ O2 ಡಿವೈಡೆಡ್ ಬೈ NO2 ಹೋಲ್ ಸ್ಕ್ವೇರ್. ಈಗ ನಾನು ಏನು ಮಾಡ್ತೀನಿ, ಎರಡನ್ನೂ ಫಸ್ಟ್ ಮಲ್ಟಿಪ್ಲೈ ಮಾಡ್ತೀನಿ, ಆಮೇಲೆ ನೋಡ್ಕೊಂತ ಹೋಗೋಣ ಇಕ್ವೇಶನ್ ಏನಾಗುತ್ತೆ. ಸೊ ಎರಡನ್ನೂ ಮಲ್ಟಿಪ್ಲೈ ಮಾಡಿದಾಗ ಏನಾಗೋಗಿದ್ದು, ಸೊ ಇಟ್ ವಿಲ್ ಬಿ 1 ಡಿವೈಡೆಡ್ ಬೈ K1 ಇಂಟು K2 ಏನಾಗೋಗುತ್ತೆ, ಇಟ್ ವಿಲ್ ಬಿ ಈಕ್ವಲ್ ಟು N2O2 NO2 ಹೋಲ್ ಸ್ಕ್ವೇರ್ O2 NO2 ಹೋಲ್ ಸ್ಕ್ವೇರ್. ಆಯ್ತಾ? ಸೊ NO ಹೋಲ್ ಸ್ಕ್ವೇರ್ ಕ್ಯಾನ್ಸಲ್ ಔಟ್ ಆಗೋಯ್ತಾ. ಕರೆಕ್ಟ್? ಸೊ ಉಳಿದಿರೋದೇನು ನನಗೆ ಇವಾಗ 1 ಡಿವೈಡೆಡ್ ಬೈ K1 K2 ನಂದು N2 ಇದೆ ಕರೆಕ್ಟಾಗಿ, O2 ಹೋಲ್ ಸ್ಕ್ವೇರ್ ಇದಾವೆ, NO2 ಹೋಲ್ ಸ್ಕ್ವೇರ್. ಸೊ ಈಗ ನೀಟಾಗಿ ನೋಡಿ, ನನಗೆ ಹಾಫ್ ಬರಬೇಕು ಅಂತ ಹೇಳಿದ್ರೆ ನಾನು ಹೋಲ್ ಇದು ಇಕ್ವೇಶನ್ ಇಂದ ಮಲ್ಟಿಪ್ಲೈ ಬೈ ಹಾಫ್ ಮಾಡ್ಬೇಕಂದ್ರೆ ಸ್ಕ್ವೇರ್ ರೂಟ್ ತಗೊಬೇಕಾ. ಸೊ ಇದನ್ನ ಏನ್ ಮಾಡ್ಬೋದು ನೀವು, ಹೋಲ್ ಮಲ್ಟಿಪ್ಲೈ ಬೈ ಹಾಫ್ ಮಾಡ್ಬೋದಾ. ಈ ಕಡೆ ಎರಡು ಸೈಡ್ ಹಾಫ್ ಮಲ್ಟಿಪ್ಲೈ ಆಗತ್ತಾ. ಇವಾಗ ನೋಡಿ, ಇದು ಕ್ಯಾನ್ಸಲ್ ಔಟ್ ಆಗತ್ತಾ, ಇದು ಕ್ಯಾನ್ಸಲ್ ಔಟ್ ಆಗತ್ತಾ, ಮಿಕ್ಕಿರೋದೇನು ಈ ಇಕ್ವೇಶನ್ ಬರುತ್ತಾ. ಸೊ ನಂದು ಇಲ್ಲಿ ಏನಾಗಿರ್ಬೇಕು, ಇಟ್ ಮಸ್ಟ್ ಬಿ 1 ಡಿವೈಡ್ ಬೈ K1 K2 ಹಾಫ್ ಅಂದ್ರೆ ಏನು, ಸ್ಕ್ವೇರ್ ರೂಟ್ ಅಲ್ವಾ. ಸೊ ಇಟ್ ವಿಲ್ ಬಿ ಆಪ್ಷನ್ ನಂಬರ್ ಸಿ. ನೆಕ್ಸ್ಟ್ ಬರೋಣ. ಇಫ್ ದ ಕಾನ್ಸಂಟ್ರೇಷನ್ ಆಫ್ OH ಮೈನಸ್ ಅಯಾನ್ ಇನ್ ದ ರಿಯಾಕ್ಷನ್. ಸೊ ಈಗ ನನಗೊಂದು ರಿಯಾಕ್ಷನ್ ಕೊಟ್ಟಿದ್ದಾರೆ, FeOH ಥ್ರೈಸ್ ಗೇಷಿಯಸ್ ಸ್ಟೇಟ್ ಅಲ್ಲಿ ಇದೆ, ಗಿವ್ ರೈಸ್ ಟು Fe3 ಪ್ಲಸ್ AQSO ಪ್ಲಸ್ 3OH ಮೈನಸ್. ಆಯ್ತಾ? ಈಗ ಇದ್ರದ್ದು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಏನಾಗಿರುತ್ತೆ, KC ಅಂತ ಬರಿಬೋದು. ಪ್ರಾಡಕ್ಟ್ಸ್ ದ ಸೊ ಏನಾಗಿರ್ಬೋದು, ಕಾನ್ಸಂಟ್ರೇಷನ್ ಆಫ್ Fe3 ಪ್ಲಸ್ OH ಮೈನಸ್, ಅದು ಸ್ಟಾಕ್ಯುಮೆಟ್ರಿ ಪವರ್ ಅಲ್ಲಿ ಹೋಗುತ್ತಾ, ಡಿವೈಡೆಡ್ ಬೈ FeOH ಥ್ರೈಸ್. ಇವಾಗ ಏನು ಕೊಟ್ಟಿದ್ದಾರೆ ನೋಡೋಣ. ನೆಕ್ಸ್ಟ್, ಇಫ್ ನಂದು ಈ OH ಮೈನಸ್ ಅಯಾನ್ದು ಡಿಕ್ರೀಸ್ ಮಾಡಿದೆ 1/4 ಟೈಮ್ಸ್, ಅವಾಗ ನಂದು ಈಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ ಆಫ್ Fe3 ಪ್ಲಸ್ ಏನಾಗಿರ್ಬೇಕು. ಸೊ ಇದ್ರ ಅಕಾರ್ಡಿಂಗ್ ಇದಂತೂ ಕಾನ್ಸ್ಟೆಂಟ್ ಆಗಿದೆ, ಇದೇನು ಚೇಂಜ್ ಆಗಿಲ್ಲ. ಇದೇನಾದ್ರೂ ನಾನು ಚೇಂಜ್ ಮಾಡಿಸ್ಬೇಕು. ಏನು ಕೊಟ್ಟಿದ್ದಾರೆ, KC ಡ್ಯಾಶ್ ಅಲ್ಲಿ ನೀನು Fe3 ಪ್ಲಸ್ನ ಯಾವುದೋ ಟೈಮ್ಸ್ ಲೆಟ್ಸ್ ಸೇ N ಟೈಮ್ಸ್ Fe3 ಪ್ಲಸ್ ಮಾಡಿದ್ರೆ ಅಂಡ್ ಇದನ್ನ 1/4 ಟೈಮ್ಸ್ ಆಫ್ OH ಕಾನ್ಸಂಟ್ರೇಷನ್ ಮಾಡಿದ್ರೆ ಡಿವೈಡೆಡ್ ಬೈ Fe
OH ಥ್ರೈಸ್ ಮಾಡಿದ್ರೆ ಇಟ್ ವಿಲ್ ಬಿ ಈಕ್ವಲ್ ಟು KC. ಏನಂದು ಮೋಟಿವ್ ಏನು ಲಾಸ್ಟ್ ಮೋಟಿವ್, ಇಟ್ ಶುಡ್ ಬಿ ಈಕ್ವಲ್ ಟು KCನಾ. ಸೊ ನಾನೇನು ಐಡೆಂಟಿಫೈ ಮಾಡಬೇಕು, ಈ N ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ಸಿಂಪಲ್ ಆಗಿ ಏನು ಮಾಡ್ತೀರಾ ನೀವು, ಇದು ಇಕ್ವೇಶನ್ ತಗೊಂತೀರಾ, KC ಇಕ್ವೇಶನ್ ಇದೆಯಲ್ಲಿ, KC ಇಕ್ವೇಶನ್ ಅಂತ ತಗೊಂಬಿಡಿ, ಈ ಇಕ್ವೇಶನ್ ಅಂತ ತಗೊಳ್ಳಿ, ಇದು ಓದ್ರಿ ಇದೆಲ್ಲ ಕ್ಯಾನ್ಸಲ್ ಆಗೋಕ್ಕಾಗತ್ತಾ. ಸೊ ಏನು ಉಳಿತು ನಿಮ್ಮದು, ಯು ವಿಲ್ ಗೆಟ್ ಯೋರ್ N is equal to your 1 divided by N into 1 divided by 4 whole cube is equal to 1 ಉಳಿತಾ. ಸೊ ಏನಾಗುತ್ತೆ, N is equal to 4 ಕ್ಯೂಬಾ, 4 ಕ್ಯೂಬ್ ಏನು 64. ಸೊ N ನೀವು ಇಲ್ಲಿ 64 ಬರೆದ್ರೆ 64 ಕ್ಯಾನ್ಸಲ್ ಆಗಿ KC ಉಳಿಯುತ್ತೆ ಅಂತ ಅರ್ಥ. ಸೊ ಇಟ್ ವಿಲ್ ಇನ್ಕ್ರೀಸ್ ಬೈ 64 ಟೈಮ್ಸ್ ಅಂತ ಬರಿಬೇಕು ಅಷ್ಟೇ. ನೆಕ್ಸ್ಟ್ ಕ್ವಶನ್, ಗಿಬ್ಸ್ ಫ್ರೀ ಎನರ್ಜಿ ಆ್ಯಂಡ್ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. ಸೊ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ KC ಇದೆ, ಗಿಬ್ಸ್ ಫ್ರೀ ಎನರ್ಜಿ ಇದೆ. ಗಿಬ್ಸ್ ಫ್ರೀ ಎನರ್ಜಿ ಆ್ಯಂಡ್ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಮಧ್ಯದಲ್ಲಿ ಏನು ರಿಲೇಷನ್ ಅಂತ ಹೇಳಿದ್ರೆ ಈ ರಿಲೇಷನ್ನ ಬರೀತೀರಾ. ಸೊ ಡೆಲ್ಟಾ G0 ಏನು ಬರಿಬೋದು, ಮೈನಸ್ ನಿಮ್ಮದು ನಂಬರ್ ಆಫ್ ಮೋಲ್ಸ್ ಇದೆ ಏನು ಬರೀತಾರೆ ನೀವು, NRT ಅಂತ ಬರೀತಾ ಹೋಗ್ತೀರಾ. RT ಲ್ಯಾನ್ ಇರೋದು ಲಾಗ್ 2.303 RT ಲ್ಯಾನ್ K ಅಂತ ಬರಿಬೋದು. ಸಿಂಪಲ್ ಆಗಿ ಇದೊಂದು ಇಕ್ವೇಶನ್ ನಿಮಗೆ ಗೊತ್ತಿದ್ರೆ ಯು ವಿಲ್ ಬಿ ವೆರಿ ಗುಡ್ ಟು ಗೋ. ಈಗ ಬರೋಣ ಕ್ವೆಶನ್ ಏನಾಗಿದೆ ಇದ್ರ ಮೇಲೆ. ಸೊ 2015 ಏನು ಪೇಪರ್ ಬಂದಿತ್ತು, ಕ್ಯಾನ್ಸಲ್ ಆಗಿತ್ತು, ಮತ್ತೆ ಆ ಪೇಪರಿಂದ ಬಂದಿರೋ ಕ್ವೆಶನು. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಫಾರ್ ಅ ರಿವರ್ಸಿಬಲ್ ಪ್ರೋಸೆಸ್ ಆ್ಯಂಡ್ ಸ್ಟೇಟ್ ಆಫ್ ಇಕ್ವಿಲಿಬ್ರಿಯಂ. ಸೊ ಒಂದು ಸ್ಟೇಟ್ ಆಫ್ ಇಕ್ವಿಲಿಬ್ರಿಯಂ ಇದೆ, ರಿವರ್ಸಿಬಲ್ ಪ್ರೋಸೆಸ್ ಇದೆ, ಅಂದರೆ ಇಕ್ವಿಲಿಬ್ರಿಯಂ ಅಲ್ಲಿ ಆಗ್ತಾ ಇದೆ ಅಂತ ಅರ್ಥ. ಆ ಸ್ಟೇಟಲ್ಲಿ ನಂದು ಇಕ್ವಿಲಿಬ್ರಿಯಂ ಗಿವ್ಸ್ ಫ್ರೀ ಎನರ್ಜಿ ಆ್ಯಂಡ್ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಮಧ್ಯದಲ್ಲಿ ಏನು ರಿಲೇಷನ್ ಇರುತ್ತೆ, ಇವಾಗ ತಾನೇ ಓದಿದ್ವಿ, ದಟ್ ಈಸ್ ಡೆಲ್ಟಾ G0 ನಿಮ್ದು ಏನಾಗಿರುತ್ತೆ ಮೈನಸ್ 2.303 RT log K ಆಗಿರುತ್ತೆ. ಸೊ ಎರಡು ಆಪ್ಷನ್ ಬರ್ಬೋದು, ಇದು ಒಂದು ಆಪ್ಷನ್ ಇದೆ, ಇದೊಂದು ಆಪ್ಷನ್ ಇದೆ. ಯಾವ್ದು ಆಪ್ಷನ್ ಬರೀತೀರಾ, ಸ್ಟ್ಯಾಂಡರ್ಡ್ ಗಿಬ್ಸ್ ಫ್ರೀ ಎನರ್ಜಿನ ತಗೊಂತೀರಾ ಯಾವಾಗಲೇ ಆಗಿದ್ರು. ನೆಕ್ಸ್ಟ್ ಈಸ್ ಯೋರ್ ಹೈಡ್ರಾಲಿಸಿಸ್ ಆಫ್ ಸುಕ್ರೋಸ್ ಕೊಟ್ಟಿದ್ದಾರೆ. ಸುಕ್ರೋಸು ವಾಟರ್ ಜೊತೆ ಕಂಬೈನ್ ಆದಾಗ ಗ್ಲೂಕೋಸ್ ಅಂಡ್ ಫ್ರಕ್ಟೋಸ್ ಕೊಡುತ್ತೆ. ಈಗ ಇದು ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ, 300 ಕೆಲ್ವಿನ್ ಟೆಂಪರೇಚರ್ ಕೊಟ್ಟಿದ್ದಾರೆ, ಆ್ಯಂಡ್ ವ್ಯಾಲ್ಯೂ ಆಫ್ ನಿಮ್ಮದು ಡೆಲ್ಟಾ G0 ಗಿವ್ಸ್ ಸ್ಟ್ಯಾಂಡರ್ಡ್ ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ ಏನಾಗಿರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಸ್ಟ್ಯಾಂಡರ್ಡ್ ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ ಏನು, ಮೈನಸ್ 2.303 RT ಲಾಗ್ Kನಾ. ಸೊ ಲ್ಯಾನ್ ಕೇಲ್ ಕೊಟ್ಟಿರೋದ್ರಿಂದ ಇಲ್ಲಿ ಆನ್ಸರ್ ಲ್ಯಾನ್ Kನ ತಗೊಳ್ಳೋಣ, ಮೈನಸ್ RT ಲ್ಯಾನ್ K. ಸೊ ಡೆಲ್ಟಾ G0 ಏನಾಗುತ್ತೆ ಮೈನಸ್ R. ಯಾವ್ದ್ರಲ್ಲಿ ತಗೋತೀರಾ ನೀವು, ಯಾವ್ದ್ರಲ್ಲಿ ನಿಂದು ಇದರದ್ದು ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ. ಸೊ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅಲ್ಲಿ ಯಾವುದೇ ಪ್ರೆಷರ್ ಟರ್ಮ್ ಇಲ್ಲ. ಸೊ ಏನು ಬರೀತೀರಾ ನೀವು, 8.314 ಜೋಲ್ ಪರ್ ಮೋಲ್ ಪರ್ ಕೆಲ್ವಿನ್, ಟೆಂಪರೇಚರ್ 300 ಕೆಲ್ವಿನ್, ಲ್ಯಾನ್ ಆಫ್ ಇದರದೇನು 2 × 10⁻⁻13. ಸಿಂಪಲ್ ಆಗಿ 2 × 10⁻⁻13 ಇದೆ. ಇಟ್ ವಿಲ್ ಬಿ ಆಪ್ಷನ್ ನಂಬರ್ A. ನೆಕ್ಸ್ಟ್ ಬರೋಣ, ಲೀ ಚಾಟ್ಲಿ ಪ್ರಿನ್ಸಿಪಲ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ನಿಮ್ಮದು ಈ ಪೂರಾ ಚಾಪ್ಟರ್. ಒಂದು ನಿಮ್ಮದು ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ಗಳು ಐಡೆಂಟಿಫೈ ಮಾಡೋದು ಬರುತ್ತೆ, ಈಕ್ವೇಷನ್ಸ್ಗಳಿಂದ ಏನು ಪ್ರಾಬ್ಲಮ್ಸ್ ಮಾಡಿದ್ವಿಲ್ವಾ ಅವು. ಲೀ ಚಾಟ್ಲಿ ಪ್ರಿನ್ಸಿಪಲ್ ಅಂತ ಏನಿಲ್ಲ. ಸೊ ನಂದು ಇಕ್ವಿಲಿಬ್ರಿಯಂ ಏನಿದೆ, ಈಗ ಇಕ್ವಿಲಿಬ್ರಿಯಂ ಇನ್ನು ಸ್ವಲ್ಪ ಆದರೂ ಡಿಸ್ಟರ್ಬ್ ಮಾಡಿದ್ರೆ ಅದು ಏನು ಚೇಂಜಸ್ ತೋರಿಸುತ್ತೆ. ಇನ್ನು ಇಕ್ವಿಲಿಬ್ರಿಯಂ, ಇಫ್ ಅನ್ ಇಕ್ವಿಲಿಬ್ರಿಯಂ ಇಸ್ ಸಬ್ಜೆಕ್ಟೆಡ್ ಟು ಎ ಸ್ಟ್ರೆಸ್, ಏನಾದರೂ ಚೇಂಜಸ್ ಅಲ್ಲಿ ಆಗ್ತಿದೆ, ದ ಇಕ್ವಿಲಿಬ್ರಿಯಂ ಇಸ್ ಶಿಫ್ಟ್ ಇನ್ ಸಚ್ ಎ ವೇ ಆಸ್ ಟು ರೆಡ್ಯೂಸ್ ದ ಸ್ಟ್ರೆಸ್. ಯಾವ ಡೈರೆಕ್ಷನಲ್ಲಿ ಆ ಸ್ಟ್ರೆಸ್ನ ನೀನು ರೆಡ್ಯೂಸ್ ಮಾಡ್ಬೋದು, ಆ ಡೈರೆಕ್ಷನಲ್ಲಿ ಏನಾಗುತ್ತೆ ಇಕ್ವಿಲಿಬ್ರಿಯಂ ಶಿಫ್ಟ್ ಆಗ್ತಾ ಹೋಗುತ್ತೆ. ಈ ಸೆಂಟೆನ್ಸ್ ಇವಾಗ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ, ನೋಡ್ತಾ ಹೋಗಿ ನೀವು ಇವಾಗ. ಫಸ್ಟ್ ನಾನು ತಗೊಂತೀನಿ ನೋಡಿ, ಎಫೆಕ್ಟ್ ಆಫ್ ಚೇಂಜ್ ಇನ್ ಕಾನ್ಸಂಟ್ರೇಷನ್. ಲೆಟ್ಸ್ ಸೇ ನಿಮ್ಮ ಹತ್ರ ಒಂದು ಏನಾಗ್ತಿದೆ, ಇದನ್ನ ಫಸ್ಟ್ ನೋಡ್ಬೇಡಿ, ಒಂದು ರಿಯಾಕ್ಟೆಂಟ್ಸ್ ಇದೆ, ಅದು ಏನಾಗ್ತಿದೆ ಪ್ರಾಡಕ್ಟ್ ಆಗಿ ಕೊಡ್ತಿದೆ, ಆಯ್ತಾ. ಇನಿಷಿಯಲಿ ಇಕ್ವಿಲಿಬ್ರಿಯಂ ಸ್ಟೇಟ್ ಮಾಡಬೇಕು ಅಂತ ಹೇಳಿದ್ರೆ ಇಕ್ವಿಲಿಬ್ರಿಯಂ ಏನಾಗ್ತಿತ್ತು, ಈ ತರ ಆಗ್ತಿತ್ತು. ಸೊ ಇಕ್ವಿಲಿಬ್ರಿಯಂ ಸ್ಟೇಟ್ ಅಲ್ಲಿ ಏನಾಗ್ತಿತ್ತು, ನಿಮ್ದು 2 grams ಆಫ್ ರಿಯಾಕ್ಟೆಂಟ್ಸ್ ತಗೊಂಡ್ರೆ 1 gram ಆಫ್ ಪ್ರಾಡಕ್ಟ್ ಮಧ್ಯದಲ್ಲಿ ಏನಾಗ್ತಿತ್ತು, ಇಕ್ವಿಲಿಬ್ರಿಯಂ ಸ್ಟೇಟ್ ಎಕ್ಸಿಸ್ಟ್ ಆಗ್ತಿತ್ತು. ಸೊ ದಿಸ್ ಇಸ್ ಯೋರ್ ಕಾನ್ಸಂಟ್ರೇಷನ್. ಲೆಟ್ಸ್ ಸೇ ಈಗ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ 1 ಮೋಲ್ ಕಾನ್ಸಂಟ್ರೇಷನ್ ಎಲ್ಲ ತಗೋಣ, 2 ಮೋಲಾರ್ 1 ಮೋಲಾರ್. ಬಟ್ ನೀವೇನ್ ಮಾಡಿದ್ರಿ, ಫಸ್ಟ್ ಕೇಸಲ್ಲಿ ನೀವು ರಿಯಾಕ್ಟೆಂಟ್ಸ್ನ ಏನು ತಗೊಂಡ್ರಿ, ರಿಯಾಕ್ಟೆಂಟ್ಸ್ನ 3 ಮೋಲಾರ್ ತಗೊಂಡ್ರಿ, ಪ್ರಾಡಕ್ಟ್ 1 ಮೋಲಾರೇ ಆಗ್ತಿದೆ. ಈಗ ನನಗೆ ಹೇಳಿ, ನಿಮಗೆ ಈ ಇಕ್ವಿಲಿಬ್ರಿಯಂ ಅಟ್ ಏನು ಮಾಡಬೇಕು, ಈ ಸ್ಟ್ರೆಸ್ನ ಕಡಿಮೆ ಮಾಡಬೇಕು. ಏನು ಸ್ಟ್ರೆಸ್ ಆಗಿದೆ, ಸ್ಟ್ರೆಸ್ ಈಸ್ ಡ್ಯೂ ಟು ಎಕ್ಸ್ಟ್ರಾ ರಿಯಾಕ್ಟೆಂಟ್ಸ್. ರಿಯಾಕ್ಟೆಂಟ್ ಎಕ್ಸ್ಟ್ರಾ ಆಗಿರೋದ್ರಿಂದ ಸ್ಟ್ರೆಸ್ ಆಗ್ತಿದೆ. ಸೊ ಸ್ಟ್ರೆಸ್ನ ಕಡಿಮೆ ಹೇಗೆ ಮಾಡ್ಬೋದು, ಸ್ಟ್ರೆಸ್ ಕ್ಯಾನ್ ಬಿ
reduced by reducing reactant concentration. ಸೊ ಈ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ನ ರೆಡ್ಯೂಸ್ ಮಾಡಿ ಸ್ಟ್ರೆಸ್ ನ ರಿಡ್ಯೂಸ್ ಮಾಡ್ಬೋದು. ಬಟ್ ಈ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ನ ಹೇಗೆ ರಿಡ್ಯೂಸ್ ಮಾಡ್ತೀರಾ? ರಿಯಾಕ್ಷನ್ ಇಂದ ತಗೊಳಕ್ಕಾಗಲ್ಲ ಈಚೆಗಡೆ, ಬಟ್ ಅದ್ ರಿಯಾಕ್ಷನ್ ಅಲ್ಲಿ ತಾನಾಗ್ ತಾನೇ ಏನಾದ್ರೂ ಒಂದು ಚೇಂಜಸ್ ಮಾಡಿ ಅದ್ ಮಾಡ್ಬೇಕು. ಏನ್ ಮಾಡ್ಬೋದು ಇದರ ಹತ್ರ? ಏನ್ ಆಪ್ಷನ್ ಇದೆ? ಇರೋ ರಿಯಾಕ್ಟೆಂಟ್ಸ್ ನ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡಕ್ಕೆ. ಸೊ ಏನ್ ಮಾಡ್ತೇವೆ? ಈ ಎಕ್ಸ್ಟ್ರಾ ರಿಯಾಕ್ಟೆಂಟ್ಸ್ ನ ಎಕ್ಸ್ಟ್ರಾ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡ್ಬಿಡ್ತವೆ, ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡ್ತವೆ. ಈಗ ಎಕ್ಸ್ಟ್ರಾ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡಿದೆ ಅಂತ ಹೇಳಿದ್ರೆ ನಾನು ಏನ್ ಹೇಳ್ಬೋದು? ನನ್ನ ಹತ್ರ ರೇಟ್ ಏನಾಗ್ತಿದೆ, ಜಾಸ್ತಿ ರಿಯಾಕ್ಟೆಂಟ್ಸ್ ಜಾಸ್ತಿ ಪ್ರಾಡಕ್ಟ್ಸ್ ಕೊಡ್ತಿದ್ರೆ ರೇಟ್ ಆಫ್ ಫಾರ್ಮೇಶನ್ ಆಫ್ ಪ್ರಾಡಕ್ಟ್ ಜಾಸ್ತಿ ಆಯ್ತಾ? ಫಾರ್ಮೇಶನ್ ಆಫ್ ಪ್ರಾಡಕ್ಟ್ ಇನ್ಕ್ರೀಸ್ಡಾ? ರೇಟ್ ಆಫ್ ಫಾರ್ಮೇಶನ್ ಆಫ್ ಪ್ರಾಡಕ್ಟ್ ಇನ್ಕ್ರೀಸ್ ಆದ್ರೆ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಇನ್ಕ್ರೀಸ್ ಆಯ್ತಾ? ನಮಗೆ ಇದರಲ್ಲಿ ಇನ್ನೊಂದು ಗೊತ್ತಿದೆ ನಮಗೆ, ರೇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್. ಸೊ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಎಷ್ಟಾಗಿರತ್ತೆ ಅಷ್ಟು ಅದ್ರದ್ದು ರೇಟ್ ಆಗಿರತ್ತೆ, ರೈಟ್? ಸೊ ಅದಕ್ಕೋಸ್ಕರ ಇವಾಗ ರೇಟ್ ಆಫ್ ರಿಯಾಕ್ಟೆಂಟ್ಸ್ ಜಾಸ್ತಿ ಇದ್ರೆ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಜಾಸ್ತಿ ಇರುತ್ತೆ. ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಯಾವಾಗ ಜಾಸ್ತಿ ಇರುತ್ತೆ? ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಜಾಸ್ತಿ ಇದ್ದಾಗ ಅಷ್ಟೇ. ಸೊ ನೋಡಿ, ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ನ ಇನ್ಕ್ರೀಸ್ ಮಾಡಿದ್ರಿ ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ, ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ನ ಡಿಕ್ರೀಸ್ ಮಾಡಿದ್ರಿ ಬ್ಯಾಕ್ವರ್ಡ್ ಡೈರೆಕ್ಷನ್ ಹೋಗುತ್ತೆ. ವೈಸ್ ವರ್ಸ, ರಿಯಾಕ್ಟೆಂಟ್ ನೀವು ಹಾಕದ್ ಬದಲು ಪ್ರಾಡಕ್ಟ್ ನ ತೆಗೆದ್ಬಿಟ್ರಿ. ಸೊ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ನ ಡಿಕ್ರೀಸ್ ಮಾಡಿದ್ರಿ ಫಾರ್ವರ್ಡ್ ರಿಯಾಕ್ಷನ್ ಆಗುತ್ತೆ, ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ನ ಇನ್ಕ್ರೀಸ್ ಮಾಡಿದ್ರಿ ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗುತ್ತೆ. ನೆಕ್ಸ್ಟ್ ಇದರಲ್ಲಿ ನೀವು ಸ್ಟ್ರೆಸ್ ನ ಕಡಿಮೆ ಮಾಡ್ತಾ ನೆಕ್ಸ್ಟ್ ಬರೋಣ. ಇದಕ್ಕೆ ಒಂದು ಎಕ್ಸಾಂಪಲ್. ಸೊ ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ, Fe3+ ಅಯೋನು ಪೇಲ್ ಯೆಲ್ಲೋ ಕಲರ್ ಇದೆ, ಐಸೋಸೈನೈಡ್ ಅಯೋನು ಕಲರ್ಲೆಸ್ ಆಗಿದೆ, ಅಂಡ್ ಇಂದು ಐರನ್ದು ಐಸೋಸೈನೈಟ್ ಏನಾಗಿರುತ್ತೆ ಡಾರ್ಕ್ ಬ್ರೌನ್ ಆಗಿದೆ ಅಂತ ಹೇಳ್ತಿದ್ದಾರೆ ಕಲರ್. ಈಗ ಅವರು ಇಂಟೆನ್ಸಿಟಿ ಆಫ್ ಕಲರ್ ಏನಾಗಿರುತ್ತೆ ಲಾಸ್ಟ್ ಸೊಲ್ಯೂಷನ್ದು ಅಂತ ಕೇಳ್ತಿದ್ದಾರೆ. ಸೊ ಏನ್ ಮಾಡಿದ್ದಾರೆ, ಫಸ್ಟ್ ಕೇಸಲ್ಲಿ ಈ ಒಂದು Fe3+ ಅಯೋನ್ ಏನ್ ಮಾಡಿದ್ದಾರೆ ಜಾಸ್ತಿ ಇನ್ಕ್ರೀಸ್ ಮಾಡಿದ್ದಾರೆ. ಸೊ Fe3+ ರಿಯಾಕ್ಟೆಂಟ್ಸ್ ಇನ್ಕ್ರೀಸ್ ಮಾಡಿದರೆ ಯಾವ ಕಡೆ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ? ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಡೈರೆಕ್ಟ್ ಆಗತ್ತಾ? ಫಾರ್ವರ್ಡ್. ಸೊ ಏನಾಗಿರುತ್ತೆ, ಮೋರ್ ನಿಮ್ದು FeSCN ಟ್ವೈಸ್ ಅಯೋನ್ಸ್ ಪ್ರೊಡ್ಯೂಸ್ ಆಗತ್ತಾ? ಸೊ ಮೋರ್ ಪ್ರೊಡ್ಯೂಸ್ ಇದಾದ್ರೆ ಇಂಟೆನ್ಸಿಟಿ ಡಾರ್ಕ್ ಬ್ರೌನ್ ಕಲರ್ ಜಾಸ್ತಿ ಆಗತ್ತಾ? ಸೊ ಡಾರ್ಕ್ ಬ್ರೌನ್ ಕಲರ್ ತುಂಬಾ ಜಾಸ್ತಿ ಆಗುತ್ತೆ. ಲೆಟ್ಸ್ ಸೇ ಇದನ್ನ ನೀವು ಇನ್ಕ್ರೀಸ್ ಮಾಡಿದ್ರಿ. ಸೊ ಇದನ್ನ ಇನ್ಕ್ರೀಸ್ ಮಾಡಿದ್ರೆ ನೀವು ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡಿದ್ರೆ ಅದು ರಿಯಾಕ್ಟೆಂಟ್ಸ್ ಆಗಕ್ಕೆ ಹೋಗುತ್ತಾ? ಸೊ ಬ್ಯಾಕ್ವರ್ಡ್ ಆಗುತ್ತೆ. ಸೊ ಬ್ಯಾಕ್ವರ್ಡ್ ಆದ್ರೆ ಲೆಸ್ ಸಾರಿ ಇದನ್ನೇನು ಬರೀ ಈ ತರ ಬರೀ ಮೋರ್ Fe3+ ಅಯೋನು ಅಂಡ್ SCN- ಅಯೋನ. ಸೊ ಏನಾಗಿರ್ಬೋದು ಇದು? ಇಂಟೆನ್ಸಿಟಿ ಆಫ್ ಡಾರ್ಕ್ ಬ್ರೌನ್ ಕಲರ್ ಏನಾಯ್ತು ಇವಾಗ ಕಡಿಮೆ ಆಗೋಯ್ತು, ಬಟ್ ಇಂಟೆನ್ಸಿಟಿ ಆಫ್ ಪೇಲ್ ಯೆಲ್ಲೋ ಕಲರ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬರೋಣ, ಚೇಂಜ್ ಎಫೆಕ್ಟ್ ಆಫ್ ಚೇಂಜ್ ಇನ್ ಟೆಂಪರೇಚರ್. ಟೆಂಪರೇಚರ್ನ ಚೇಂಜ್ ಮಾಡಿದಾಗ ಏನಾಯ್ತು ಅಂತ ಅರ್ಥ ಇವಾಗ. ಸೊ ಈಗ ರಿಯಾಕ್ಟೆಂಟ್ಸು ಪ್ರಾಡಕ್ಟ್ಸ್ ಆಗಿ ಕೊಡ್ತಿದೆ ಆಯ್ತಾ. ಲೆಟ್ಸ್ ಅಸ್ಯೂಮ್ 2 ಟೈಪ್ಸ್ ಇಲ್ಲಿ ಆಗ್ಬೋದು. ಸೊ ಫಸ್ಟ್ ಏನು, ರಿಯಾಕ್ಟೆಂಟ್ಸ್ ಪ್ರಾಡಕ್ಟ್ ಕೊಡ್ತಿರೋದು ಎಕ್ಸೋಥರ್ಮಿಕ್ ಆಗಿರ್ಬೋದು. ಸೊ ಈ ತರ ಆದ್ರೆ ಅದ್ರ ಆಪೋಸಿಟ್ ಏನಾಗಿರ್ಬೇಕು ಯಾವಾಗ್ಲೂ ಎಂಡೋಥರ್ಮಿಕ್ ಆಗಿರುತ್ತೆ. ಸೊ ಒನ್ ಸೈಡ್ ಇನ್ ಡೈರೆಕ್ಷನ್ ನಿಮ್ಗೆ ಗೊತ್ತಿದ್ರೆ ಇನ್ನೊಂದು ಸೈಡ್ ಬರಿಬಹುದು. ಇದು ಲೆಟ್ಸ್ ಸೇ ಇದು ಎಂಡೋಥರ್ಮಿಕ್ ಆಗಿರುತ್ತೆ. ಇನ್ನೊಂದು ಕೇಸಲ್ಲಿ ಫಾರ್ವರ್ಡ್ ರಿಯಾಕ್ಷನ್ ಎಂಡೋಥರ್ಮಿಕ್, ಬ್ಯಾಕ್ವರ್ಡ್ ರಿಯಾಕ್ಷನ್ ಎಕ್ಸೋಥರ್ಮಿಕ್. 2 ಕೇಸಸ್ ಆಗಿರತ್ತಾ? ಎಸ್, 2 ಕೇಸಸ್ ಆಗಿರುತ್ತೆ. ಈಗ 2 ಕೇಸಲ್ಲಿ ನಾವೇನ್ ಮಾಡೋಣ, ಟೆಂಪರೇಚರ್ ಇನ್ಕ್ರೀಸ್ ಮಾಡೋಣ. ಒಂದು ಸಿಸ್ಟಮ್ ಇದೆ, ಈ ಸಿಸ್ಟಮ್ದು ಟೆಂಪರೇಚರ್ ಏನಾಗಿತ್ತು ಇನಿಷಿಯಲ್. ಸೊ ಇದು ಇನಿಷಿಯಲ್ ಅಟ್ ಇಕ್ವಿಲಿಬ್ರಿಯಂ ಏನಾಗಿತ್ತು, ಇದದು 90 ಡಿಗ್ರಿ ಸೆಲ್ಸಿಯಸ್ ಇತ್ತು. ಕ್ಲಿಯರ್? ನೀವೇನ್ ಮಾಡಿದ್ರಿ, ಟೆಂಪರೇಚರ್ನ ಡಿಕ್ರೀಸ್ ಮಾಡಿದ್ರಿ ಒಂದು ಕೇಸಲ್ಲಿ. ಈ ಟೆಂಪರೇಚರ್ ಏನ್ ಮಾಡಿದ್ರಿ 80 ಡಿಗ್ರಿ ಸೆಲ್ಸಿಯಸ್ ಮಾಡ್ಬಿಟ್ರಿ. ಇನ್ನೊಂದು ಕೇಸಲ್ಲಿ ಏನ್ ಮಾಡಿದ್ರಿ, ಟೆಂಪರೇಚರ್ನ 100 ಡಿಗ್ರಿ ಸೆಲ್ಸಿಯಸ್ ಮಾಡಿದ್ರಿ. ನನಗೆ ಏನ್ ಬೇಕಾಗಿರೋದು, ಸ್ಟ್ರೆಸ್ ಆಗಿರೋದ್ರಿಂದ ಟೆಂಪರೇಚರ್ ಡಿಕ್ರೀಸ್ ಅಂಡ್ ಇನ್ಕ್ರೀಸ್ ಮಾಡಿರೋದ್ರಿಂದ ಈ ಕಡೆ ಏನ್ ಮಾಡಿದೆ, ಡಿಕ್ರೀಸ್ ಮಾಡಿದೆ. ಸ್ಟ್ರೆಸ್ನ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೇನು, ಈ ಸಿಸ್ಟಮ್ದು ಟೆಂಪರೇಚರ್ +10 ಡಿಗ್ರಿ ಮಾಡಬೇಕು. ಟೆಂಪರೇಚರ್ ಇನ್ಕ್ರೀಸ್ ಯಾವಾಗ ಆಗುತ್ತೆ, ಬಾಟಲ್ದು ನಿಮ್ದು ಹೀಟ್ ರಿಲೀಸ್ ಆದಾಗ. ಸೊ ದೇರ್ ಫೋರ್ ಹೀಟ್
extra heat must be released. Extra heat must be released. ಎಕ್ಸ್ಟ್ರಾ ಹೀಟ್ ರಿಲೀಸ್ ಆಗಬೇಕು ಅಂತ ಹೇಳಿದ್ರೆ ರಿಲೀಸ್ ಮಾಡೋ ರಿಯಾಕ್ಷನ್ ಯಾವ್ದು? ದೇರ್ ಫೋರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗಬೇಕಾ? ಎಕ್ಸೋಥರ್ಮಿಕ್ ರಿಯಾಕ್ಷನ್ ಫೇವರ್ ಆಗೋಗುತ್ತೆ. ಯಾವ ಡೈರೆಕ್ಷನ್ ಅಲ್ಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗ್ತಿದೆ ಆ ಡೈರೆಕ್ಷನ್ ಫೇವರ್ ಆಗುತ್ತೆ. ಇದರಲ್ಲಿ ಫಾರ್ವರ್ಡ್ ಬ್ಯಾಕ್ವರ್ಡ್ ಅಂತ ಕಂಪ್ಲೀಟ್ ಆಗಿ ಹೇಳಲ್ಲ. ನೀವೇನ್ ಹೇಳ್ತೀರಾ ನಾರ್ಮಲ್ ಆಗಿ ಯಾವ ಡೈರೆಕ್ಷನ್ ಅಲ್ಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಹೋಗ್ತಿದೆ ಆ ಡೈರೆಕ್ಷನ್ ಆಗುತ್ತೆ. ಈಗ ಇದನ್ನಾಗಿದೆ 100 ಡಿಗ್ರಿ ಸೆಲ್ಸಿಯಸ್ ಇದೆ. ನನಗೆ ಸ್ಟ್ರೆಸ್ನ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ -10 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಮಾಡಬೇಕು. ಸೊ ದೇರ್ ಫೋರ್ ಹೀಟ್ ಮಸ್ಟ್ ಬಿ ಅಬ್ಸಾರ್ಬ್ಡ್ ಆಗಬೇಕು. ಇದೇನಾಗಿದೆ ಎಕ್ಸ್ಟ್ರಾ ಹೀಟ್ ಇದರಲ್ಲಿ ಏನಿತ್ತು ಅದನ್ನ ಅಬ್ಸಾರ್ಬ್ ಮಾಡೋ ಥರ ಏನಾದರೂ ಆಗಬೇಕು. ಸೊ ಹೀಟ್ನ ಅಬ್ಸಾರ್ಬ್ ಮಾಡೋ ರಿಯಾಕ್ಷನ್ ಆಗಬೇಕಾ? ಅದೇನಾಗುತ್ತೆ ಇವಾಗ ಎಂಡೋಥರ್ಮಿಕ್ ರಿಯಾಕ್ಷನ್ ಫೇವರ್ ಆಗೋಗುತ್ತೆ ಈ ಕಡೆ ಕೇಸಲ್ಲಿ. ಆಯ್ತಾ? ಎಕ್ಸ್ಟ್ರಾ ಹೀಟ್ ಏನಾಗಿತ್ತು ಇದರಲ್ಲಿ ಇದನ್ನ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ನಾನು ಯಾರನ್ನ ತಗೊಂತೀನಿ? ನನ್ನ ಹತ್ರ 2 ಆಪ್ಷನ್ಸ್ಗಳಿದ್ದಾವೆ. ನನಗೇನಾಗಿದೆ ಇವಾಗ ನಂದು ಈಕ್ವಿಲಿಬ್ರಿಯಂ ನಾನು 90 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇದ್ದಾಗ ನಾನು ಚೆನ್ನಾಗಿರ್ತೀನಿ. ಹುಷಾರಿಲ್ದಲ್ಲೇ ಇದ್ದಾಗ ತಗೊಳ್ಳಿ ನೀವು ಎಕ್ಸಾಂಪಲ್. ನಿಮಗೆ ಜ್ವರ ಬಂದಿದಾಗ ನಿಮ್ದು ನಾರ್ಮಲ್ ಟೆಂಪರೇಚರ್ಗಿಂತ ಜಾಸ್ತಿ ಲೆಟ್ಸ್ 100 ಡಿಗ್ರಿ ಸೆಲ್ಸಿಯಸ್ ನಿಮಗೆ ಜಾಸ್ತಿ ಟೆಂಪರೇಚರ್ ರೇಸ್ ಆಗಿದೆ. ಸೊ ನಿಮ್ಮ ಬಾಡಿ ಟೆಂಪರೇಚರ್ನ ಕಡಿಮೆ ಮಾಡೋದಕ್ಕೋಸ್ಕರ ನೀವು ಯಾಂಥ ಸಬ್ಸ್ಟೆನ್ಸ್ನ ತಗೊತೀರಾ? ಇನ್ನು ನಿಮಗೆ ಹೀಟ್ ಕೊಡೋ ಸಬ್ಸ್ಟೆನ್ಸ್ನ ತಗೊತೀರಾ? ನಿಮಗೆ ಕೋಲ್ಡ್ನೆಸ್ ಕೊಡೋ ಟೆಂಪರೇಚರ್ನ ತಗೊತೀರಾ? ಒಬ್ವಿಯಸ್ಲಿ ನೀವು ಕೂಲ್ ಕೊಡೋ ಟೆಂಪರೇಚರ್ನ ತಗೊತೀರಾ. ಕೂಲ್ ಯಾವನ್ ಕೊಡ್ತಾನೆ? ಯಾರು ನನ್ನಲ್ಲಿ ಇರೋ ಹೀಟ್ನ ಅಬ್ಸಾರ್ಬ್ ಮಾಡ್ಕೊಬೋದು. ನನ್ನಲ್ಲಿರೋ ಹೀಟ್ನ ಅಬ್ಸಾರ್ಬ್ ಮಾಡಿದ್ರೆ ಅಂತ ನನ್ನ ಬಾಡಿ ಟೆಂಪರೇಚರ್ನ ಕಡಿಮೆ ಮಾಡೋದು. ಟ್ರಾನ್ಸ್ಫರ್ ಆಫ್ ಹೀಟೇ ಮಾಡಬೇಕು. ಹೀಟ್ನ ಹಾಗೆ ನಾನು ನಲಿಫೈ ಮಾಡೋಕ್ಕಾಗಲ್ಲ. ನನಗೆ ಈಗ ಚಳಿ ಆಗ್ತಿದೆ. ಚಳಿ ಆದಾಗ ನಾನೇನು ತಗೊತೀನಿ? ಹೋಗ್ಬಿಟ್ಟು ಹೀಟನ್ನ ನನಗೆ ತಗೊತೀನಿ. ಸೊ ಯಾರ ಹತ್ರ ತಗೊತೀನಿ? ಫೈರ್ ಹತ್ರ. ಎಕ್ಸೋಥರ್ಮಿಕ್ ರಿಯಾಕ್ಷನ್ ಏನೋ ಆಗ್ತಿದೆ, ಅದು ಹೀಟ್ ರಿಲೀಸ್ ಮಾಡ್ತಿದೆ. ಸಿಂಪಲ್ ಆ ಕಾನ್ಸೆಪ್ಟ್ನ ತಗೊಳ್ಳಿ. ಸೊ ಈಗ ಈ ಕೇಸಲ್ಲಿ ಏನಾಗ್ಬೋದು ನೋಡಿ, ಟೆಂಪರೇಚರ್ ಡಿಕ್ರೀಸ್ ಮಾಡಿದಾಗ ಫಾರ್ವರ್ಡ್ ರಿಯಾಕ್ಷನ್, ಇದರಲ್ಲಿ ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗೋಗುತ್ತೆ, ಫೇವರ್ ಆಗೋಗೋದು. ಹೀಟ್ನ ಇನ್ಕ್ರೀಸ್ ಮಾಡಿದಾಗ ಹೀಟ್ ರೈಸ್ ಆದಾಗ ಯಾವುದು? ಎಂಡೋಥರ್ಮಿಕ್. ಸೊ ನನಗೆ ಇದು ಫೇವರ್ ಆಗೋಗುತ್ತೆ, ಬ್ಯಾಕ್ವರ್ಡ್. ಇದರಲ್ಲಿ ಏನಾಗಿತ್ತು? ಇದರಲ್ಲಿ ಬ್ಯಾಕ್ವರ್ಡು, ಇವಾಗ ಫಾರ್ವರ್ಡ್. ಸೊ ಇದರಲ್ಲಿ ಫಾರ್ವರ್ಡ್ ರಿಯಾಕ್ಷನ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಯಾವುದು ಅಂತ ನೋಡಲ್ಲ. ಜಸ್ಟ್ ಯು ವಿಲ್ ಸಿ ಯಾವ ಡೈರೆಕ್ಷನ್ ಎಕ್ಸೋಥರ್ಮಿಕ್ ಆಗ್ತಿದೆ, ಯಾವ ಡೈರೆಕ್ಷನ್ ಎಂಡೋಥರ್ಮಿಕ್ ಆಗ್ತಿದೆ. ಇದನ್ನೇ ಬರ್ದಿರೋದು. ಎಂಡೋಥರ್ಮಿಕ್ ಇದ್ದಾಗ ಯಾವಾಗಲೇ ಆದರೂ ಟೆಂಪರೇಚರ್ ರೇಸ್ ಮಾಡಿದಾಗ ಫೇವರ್ ಆಗೋದು ರಿಯಾಕ್ಷನ್. ಸೊ ಟೆಂಪರೇಚರ್ ರೇಸ್ ಮಾಡಿದಾಗ ಯಾವ ರಿಯಾಕ್ಷನ್ ಫೇವರ್ ಆಗುತ್ತೆ? ಎಂಡೋಥರ್ಮಿಕ್. ಹೇಳಿದ್ನಲ್ವಾ, ಟೆಂಪರೇಚರ್ ರೇಸ್ ಮಾಡಿದಾಗ ಎಂಡೋಥರ್ಮಿಕ್ ರಿಯಾಕ್ಷನ್ ಫೇವರ್ಡ್. ಟೆಂಪರೇಚರ್ನ ಡಿಕ್ರೀಸ್ ಮಾಡಿದಾಗ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಫೇವರ್ಡ್. ನೆಕ್ಸ್ಟ್ ಒಂದು ಬರೋಣ ಎಕ್ಸಾಂಪಲ್. ಇದಕ್ಕೆ ಒಂದು ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಿಂದು N2O4 ಇದೆ. ಫಾರ್ವರ್ಡ್ ಡೈರೆಕ್ಷನ್ ಎಕ್ಸೋಥರ್ಮಿಕ್, ಬ್ಯಾಕ್ವರ್ಡ್ ಡೈರೆಕ್ಷನ್ ಎಕ್ಸೋಥರ್ಮಿಕ್. ಈಗ ಹೇಳ್ತಿರೋದು ನಿಮಗೆ ಟೆಂಪರೇಚರ್ನ ಇನ್ಕ್ರೀಸ್ ಮಾಡಿದಾಗ ಯಾವ ರಿಯಾಕ್ಷನ್ ಯಾವ್ದು ಪ್ರೊಡ್ಯೂಸ್ ಜಾಸ್ತಿ ಆಗುತ್ತೆ, ಟೆಂಪರೇಚರ್ ಡಿಕ್ರೀಸ್ ಮಾಡಿದಾಗ ಯಾವ ಪ್ರೊಡ್ಯೂಸ್ ಜಾಸ್ತಿ ಆಗುತ್ತೆ. ಇದರಲ್ಲೂ ಸಿಮಿಲರ್ ಆಗಿ. ಸೊ ದಿಸ್ ವಿಲ್ ಬಿ ಯುವರ್ ಹೋಮ್ವರ್ಕ್. ಇದನ್ನು ಹೇಳಿ, ಇವಾಗ ಹೇಳ್ತೀನಿ ನೋಡಿ. ಸೊ ಟೆಂಪರೇಚರ್ ಇನ್ಕ್ರೀಸ್ ಮಾಡಿದಾಗ ಏನಾಗಬೇಕು? ಬಾಡಿ, ನಾನೇನು ಮಾಡಿದೆ? ಇನಿಷಿಯಲ್ ಟೆಂಪರೇಚರ್ಗಿಂತ ಜಾಸ್ತಿ ಟೆಂಪರೇಚರ್ ಮಾಡಿಬಿಟ್ಟೆ ನನ್ನ ಬಾಡಿದು. ಈಗ ನನ್ನ ಬಾಡಿ ಜಾಸ್ತಿ ಟೆಂಪರೇಚರ್ ಮಾಡಿದ್ದೀನಿ, ನನಗೆ ಈಕ್ವಿಲಿಬ್ರಿಯಂ ಬೇಕು. ನಾನು ಎಂಥ ಸಬ್ಸ್ಟೆನ್ಸ್ನ ತಗೊತೀನಿ? ನನ್ನಲ್ಲಿರೋ ಹೀಟ್ನ ಅಬ್ಸಾರ್ಬ್ ಮಾಡೋದು ಯಾವುದು? ಎಂಡೋಥರ್ಮಿಕ್. ಎಂಡೋಥರ್ಮಿಕ್ ಯಾವ ಡೈರೆಕ್ಷನ್ ಇದೆ? ಈ ಡೈರೆಕ್ಷನಲ್ಲಿ. ಸೊ ಈ ಡೈರೆಕ್ಷನ್ ರಿಯಾಕ್ಷನ್ ಏನಾಗುತ್ತೆ? ಫೇವರ್ ಆಗುತ್ತೆ. ಯಾವ್ದು ಪ್ರೊಡ್ಯೂಸ್ ಜಾಸ್ತಿ ಆಗುತ್ತೆ? ಈ ಸೈಡಲ್ಲಿ ಇರೋದು. ಸೊ ಯಾವ್ದು ಪ್ರೊಡ್ಯೂಸ್ ಜಾಸ್ತಿ ಆಯಿತು? NO2 ಜಾಸ್ತಿ ಪ್ರೊಡ್ಯೂಸ್ ಆಯಿತು. ಆಯ್ತಾ? ಬ್ಯಾಕ್ವರ್ಡ್ ಇದ್ದಾಗ ಆಪೋಸಿಟ್ N2O4 ಪ್ರೊಡ್ಯೂಸ್ ಆಯ್ತು ಅವಾಗ. ಆಯ್ತಾ? ಇದು ಜಾಸ್ತಿ ಆಯಿತು, ಇದರಲ್ಲಿ ಇದು ಜಾಸ್ತಿ ಆಯಿತು. ಇದನ್ನು ಇವಾಗ ನೀವು ಹೇಳಬೇಕು ನನಗೆ ಕಾಮೆಂಟ್ ಸೆಕ್ಷನಲ್ಲಿ. ಸೊ ಈಗ ಬರೋಣ ಎಫೆಕ್ಟ್ ಆಫ್ ಚೇಂಜ್ ಇನ್ ಪ್ರೆಷರ್. ಪ್ರೆಷರ್ನ ಚೇಂಜ್ ಮಾಡಿದಾಗ ಯಾವ ಥರ ರಿಯಾಕ್ಷನ್ ಆಗುತ್ತೆ. ಫಸ್ಟ್ ಇದನ್ನು ನೋಡೋದ್ ಬದಲು ನಾವೇನು ನೋಡ್ತಾ ಹೋಗೋಣ. ನಮಗೆ ಗೊತ್ತಿದೆ ದಟ್ ಈಸ್ ನಂದು ಪ್ರೆಷರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್. ಆಯಿತಾ? ಆ್ಯಂಡ್ ನನಗೇನು ಗೊತ್ತಿದೆ? PV = nRT. ಕರೆಕ್ಟ್? ಇದೊಂದು ಗೊತ್ತಿದೆ. ಈಗ ಬರ್ತಾ ಹೋಗೋಣ ನಂದು ನಂಬರ್ ಆಫ್ ಮೋಲ್ಸಲ್ಲಿ. ಇದೊಂದು ಈಕ್ವೇಶನ್ ತೊಗೊಳ್ತಾ ಹೋಗೋಣ. ಸೊ ನಂದು ಪ್ರೆಷರ್ನ ಏನು ಮಾಡಿದ್ದೀನಿ? ಒಂದು ಕೇಸಲ್ಲಿ ನಾನು ಪ್ರೆಷರ್ನ ಇನ್ಕ್ರೀಸ್ ಮಾಡಿದ್ದೀನಿ, ಇನ್ನೊಂದು ಕೇಸಲ್ಲಿ ಏನು ಮಾಡಿದ್ದೀನಿ? ಪ್ರೆಷರ್ನ ಡಿಕ್ರೀಸ್ ಮಾಡಿದ್ದೀನಿ. ಆಯಿತಾ? ಸೊ ಪ್ರೆಷರ್ನ ಇವಾಗ ಏನು ಮಾಡಿದ್ದೀನಿ? ತೆಗ್ದಿದ್ದೀನಿ ಇದರಿಂದ. ಸೊ P -10 ಡಿಗ್ರಿ. ಇದರಲ್ಲಿ ಏನು ಮಾಡಿದ್ದೀನಿ? ಪ್ರೆಷರ್ ಡಿಕ್ರೀಸ್ ಮಾಡಿರೋದು ಸ್ಟ್ರೆಸ್.
ರೆಡ್ಯೂಸ್ ಯಾವ ತರ ಮಾಡ್ಬೋದು ನಾನು ಸ್ಟ್ರೆಸ್ನ? ಸೊ ಐದರ್ ಟೂ ಕೇಸಸ್ ಅಲ್ಲಿ ಇದೆ, ಪ್ರೆಷರ್ ಅಂತೂ ಚೇಂಜ್ ಮಾಡೋಕ್ಕಾಗಲ್ಲ, ಅಥವಾ ವಾಲ್ಯೂಮ್ನ ನಾನು ಏನು ಮಾಡಬೇಕು, ಇನ್ಕ್ರೀಸ್ ಮಾಡಿದಾಗ ನಂದು ಏನಾಗ್ಬೋದು, ಇದಕ್ಕೆ ಕರೆಕ್ಟಾಗಿ ಆಗ್ತಾ ಹೋಗುತ್ತೆ. ವಾಲ್ಯೂಮ್ ಇನ್ಕ್ರೀಸ್, ಪ್ರೆಷರ್ ಇನ್ನೂ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ವಾಲ್ಯೂಮ್ ನಾನು ಏನು ಮಾಡಬೇಕು, ಡಿಕ್ರೀಸ್ ಮಾಡಬೇಕು. ವಾಲ್ಯೂಮ್ನ ಡಿಕ್ರೀಸ್ ಮಾಡಿದ್ರೆ ಪ್ರೆಷರ್ ಇನ್ಕ್ರೀಸ್ ಆಗತ್ತಾ? ದೇರ್ಫೋರ್ ಪ್ರೆಷರ್ ಇನ್ಕ್ರೀಸಸ್. ಪ್ರೆಷರ್ ನಾರ್ಮಲೈಸ್ ಆದರೆ ಸ್ಟ್ರೆಸ್ ರೆಡ್ಯೂಸ್ ಆಗತ್ತಾ? ಕರೆಕ್ಟ್. ಸೊ ವಾಲ್ಯೂಮ್ ಡಿಕ್ರೀಸ್ ಯಾವಾಗ ಆಗುತ್ತೆ? ನಂಬರ್ ಆಫ್ ಮೋಲ್ಸ್ ನಂದು ಪ್ರೆಷರ್ನ ಡಿಕ್ರೀಸ್ ಮಾಡಿದ್ದೀನಿ. ಸೊ ದೇರ್ಫೋರ್ ನಂಬರ್ ಆಫ್ ಮೋಲ್ಸ್ ಮೋರ್ ಇದ್ದಾಗ ಪ್ರೆಷರ್ ಇನ್ಕ್ರೀಸ್ ಮಾಡಬೇಕು, ನಂಬರ್ ಆಫ್ ಮೋಲ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಸೊ ಮೋರ್ ನಂಬರ್ ಆಫ್ ಮೋಲ್ಸ್ ಇದ್ರೆ ನಂದು ವಾಲ್ಯೂಮ್ ಕಡಿಮೆ ಆಗ್ತಾ ಹೋಗುತ್ತೆ ಅಂಡ್ ಇದು ನೀಟಾಗಿ ಆಗ್ತಾ ಹೋಗುತ್ತೆ. ಅದು ನೆಕ್ಸ್ಟ್ ಇದ್ರಲ್ಲಿ ಬಂದ್ರೆ ನಾನು ಇನ್ ಟರ್ಮ್ಸ್ ಆಫ್ ನಂಬರ್ ಆಫ್ ಮೋಲ್ಸ್ ಅಂಡ್ ವಾಲ್ಯೂಮ್ ತಗೊಂತಾ ಹೋಗೋಣ. ಸೊ ಪ್ರೆಷರ್ ಏನು ಮಾಡಿದ್ದೀನಿ ಇಲ್ಲಿ, ಇನ್ಕ್ರೀಸ್ ಮಾಡಿದ್ದೀನಿ. ಸೊ ದಿಸ್ ಇಸ್ ಸ್ಟ್ರೆಸ್ ಕಾಸ್. ಸ್ಟ್ರೆಸ್ ರೆಡ್ಯೂಸ್ ಏನು ಮಾಡೋದು, ಪ್ರೆಷರ್ನ ಡಿಕ್ರೀಸ್ ಮಾಡೋದು. ಸ್ಟ್ರೆಸ್ ರೆಡ್ಯೂಸ್ ಆಯ್ತಾ. ಸೊ ಪ್ರೆಷರ್ನ ನಾನು ಡಿಕ್ರೀಸ್ ಮಾಡಬೇಕು ಅಂತ ಹೇಳಿದ್ರೆ ವಾಲ್ಯೂಮ್ನ ನಾನು ಏನು ಮಾಡಬೇಕಾಗತ್ತೆ ಅವಾಗ? ಸೊ ಆಬ್ವಿಯಸ್ಲಿ ವಾಲ್ಯೂಮ್ ನಾನು ಏನು ಮಾಡಬೇಕಾಗುತ್ತೆ, ವಾಲ್ಯೂಮ್ ಶುಡ್ ಬಿ ಇನ್ಕ್ರೀಸ್ಡ್. ಒಂದು ನಂಬರ್ ಆಫ್ ಮೋಲ್ಸ್ ಏನು ಮಾಡಬೇಕಾಗತ್ತೆ ಅವಾಗ, ನಂಬರ್ ಆಫ್ ಮೋಲ್ಸ್ ಲೆಸ್ ಇರೋದು ತಗೊಬೇಕಾಗತ್ತೆ. ಸೊ ಎರಡು ಫ್ಯಾಕ್ಟರ್ ಇದೆ ಆಯ್ತಾ. ಸೊ ಈಗ ನಂಬರ್ ಆಫ್ ಮೋಲ್ಸ್ ಮೇಲೆ ತಗೊಂಡಿದ್ದೀನಿ ನೋಡಿ, ಪ್ರೆಷರ್ನ ಇನ್ಕ್ರೀಸ್ ಮಾಡಿದೆ, ನಂಬರ್ ಆಫ್ ಮೋಲ್ಸ್ ಲೆಸ್ ಇರೋದು ತಗೊಬೇಕು. ಸೊ ಲೆಸ್ ವಿಲ್ ಬಿ ಪ್ರೊಡ್ಯೂಸ್ಡ್ ಅಂಡ್ ಪ್ರೆಷರ್ನ ಡಿಕ್ರೀಸ್ ಮಾಡಿದೆ, ನಂಬರ್ ಆಫ್ ಮೋಲ್ಸ್ ಏನಾಗಿರ್ಬೇಕು, ಮೋರ್ ಪ್ರೊಡ್ಯೂಸ್ಡ್ ಆಗಿರ್ಬೇಕು. ಅದು ಫೇವರ್ ಆಗುತ್ತೆ ರಿಯಾಕ್ಷನ್. ಈಗ ಬರೋಣ ಈ ಕ್ವೆಶ್ಚನ್ ಅಲ್ಲಿ. ಸೊ ಪ್ರೆಷರ್ನ ಇನ್ಕ್ರೀಸ್ ಮಾಡಿದಾಗ ನಂದು ಏನಾಗಿರ್ಬೇಕು, ಪ್ರೆಷರ್ ಇನ್ಕ್ರೀಸಸ್ ಕಾಸಿಂಗ್ ಸ್ಟ್ರೆಸ್ ಇಸ್ ಪ್ರೆಷರ್ ಇನ್ಕ್ರೀಸ್ಡ್. ಟು ರೆಡ್ಯೂಸ್ ಸ್ಟ್ರೆಸ್ ಏನು ಮಾಡ್ಬೇಕು ನೀವು, ಪ್ರೆಷರ್ನ ಡಿಕ್ರೀಸ್ ಮಾಡಬೇಕು. ಪ್ರೆಷರ್ನ ಡಿಕ್ರೀಸ್ ಮಾಡಬೇಕು ಅಂತ ಹೇಳಿದ್ರೆ ನಂಬರ್ ಆಫ್ ಮೋಲ್ಸ್ ಕಡಿಮೆ ಇರೋದು ತಗೊಂತೀರಾ. ಇದರಲ್ಲಿ ಪ್ರೆಷರ್ ಸ್ಟ್ರೆಸ್ ರೆಡ್ಯೂಸ್ ಮಾಡೋಕ್ಕೆ ಇನ್ಕ್ರೀಸ್ ಮಾಡಬೇಕು, ನಂಬರ್ ಆಫ್ ಮೋಲ್ಸ್ ಜಾಸ್ತಿ ಇರೋದು ತಗೊಂತೀರಾ. ಸೊ ನಂಬರ್ ಆಫ್ ಮೋಲ್ಸ್ ಎಲ್ಲಿ ಲೆಸ್ ಇದೆ, ಲೆಸ್ ಇರೋದು ಯಾವುದು, ಈ ಕಡೆ. ಸೊ N2O4 ಫೇವರ್ ಆಗುತ್ತೆ, ಮೋರ್ ಇದ್ದಾರೆ ಯಾವ ಕಡೆ, ಈ ಕಡೆ. ಸೊ NO2 ಜಾಸ್ತಿ ಫಾರ್ಮೇಷನ್ ಆಗುತ್ತೆ, ಫೇವರ್ಡ್ ರಿಯಾಕ್ಷನ್, ಪ್ರೊಡ್ಯೂಸ್ ಜಾಸ್ತಿ ಆಗುತ್ತೆ ಅಂತ ಅರ್ಥ. ನೆಕ್ಸ್ಟ್ ಇನರ್ಟ್ ಗ್ಯಾಸ್ ಆ್ಯಡ್ ಮಾಡಿದ್ರೆ, ಸೊ ಯಾವ್ದಾದ್ರು ಇನರ್ಟ್ ಗ್ಯಾಸ್ ಆ್ಯಡ್ ಮಾಡಿದ್ರೆ ಕಾನ್ಸ್ಟೆಂಟ್ ವಾಲ್ಯೂಮ್ ಇತ್ತು ಅಂತ ಅನ್ಕೊಳ್ಳಿ. ಆ ಸಿಸ್ಟಮ್ದು ಒಂದು ಸಿಸ್ಟಮ್ ಏನಾಗಿದೆ, ಕಾನ್ಸ್ಟೆಂಟ್ ವಾಲ್ಯೂಮ್ ಅಲ್ಲಿದೆ. ಆ ಒಂದು ಕಾನ್ಸ್ಟೆಂಟ್ ವಾಲ್ಯೂಮ್ ಇರೋ ಸಿಸ್ಟಮ್ ಅಲ್ಲಿ ನೀವೇನಾದ್ರೂ ಇನರ್ಟ್ ಗ್ಯಾಸ್ನ ಹಾಕಿದ್ರೆ ಏನೂ ಎಫೆಕ್ಟ್ ಆಗಲ್ಲ ನಮ್ದು ಈಕ್ವಿಲಿಬ್ರಿಯಂಗೆ. ಬಟ್ ಅದೇ ಒಂದು ನಾವು ಸಿಸ್ಟಮ್ ತಗೊಂತೀವಿ ಕಾನ್ಸ್ಟೆಂಟ್ ಪ್ರೆಷರ್ ಅಲ್ಲಿ ಇದ್ದಾಗ, ಒಂದು ಕಾನ್ಸ್ಟೆಂಟ್ ಪ್ರೆಷರ್ ಅಲ್ಲಿ ಇದೆ, ಅವಾಗ ನೀವು ಇನ್ನ ಇನರ್ಟ್ ಗ್ಯಾಸ್ ಆ್ಯಡ್ ಮಾಡಿದ್ರೆ ಅವಾಗ ಏನಾಗುತ್ತೆ, ಅದ್ರದ್ದು ವಾಲ್ಯೂಮ್ ಇನ್ಕ್ರೀಸ್ ಆಗತ್ತೆ. ರೈಟ್. ಸೊ ವಾಲ್ಯೂಮ್ ಇನ್ಕ್ರೀಸ್ ಆಗೋದ್ರಿಂದ ಪ್ರೆಷರ್ ಕಾನ್ಸ್ಟೆಂಟ್ ಆಗಿರಕ್ಕಾಗೋದು. ವಾಲ್ಯೂಮ್ ಇನ್ಕ್ರೀಸ್ ಆಯ್ತಾ, ಈಗ ಏನಾಗೋಗುತ್ತೆ ನಮ್ದು ನಂಬರ್ ಆಫ್ ಮೋಲ್ಸ್ ಯಾವ ಸೈಡಲ್ಲಿ ಮೋರ್ ಇದೆ ಆ ಸೈಡ್ ಫೇವರ್ ಆಗುತ್ತೆ. ಕರೆಕ್ಟ್. ಸೊ ವಾಲ್ಯೂಮ್ ಇನ್ಕ್ರೀಸ್ ಆದಾಗ ಯಾವ ಸೈಡಲ್ಲೂ ಫೇವರ್ ಆಗಿದ್ದು, ನಂಬರ್ ಆಫ್ ಮೋಲ್ಸ್ ಮೋರ್ ಇರೋ ಸೈಡಲ್ಲಿ. ಕರೆಕ್ಟ್. ವಾಲ್ಯೂಮ್ ಲೆಸ್ ಮಾಡಿದಾಗ ಇದರಲ್ಲಿ ಆಪೋಸಿಟ್ ಏನೋ, ಇದರಲ್ಲಿ ಸ್ಟ್ರೆಸ್ಸು, ವಾಲ್ಯೂಮ್ ಮೋರ್. ಸೊ ವಾಲ್ಯೂಮ್ ಮೋರ್ ಇದ್ದಾಗೇನೋ ನಂಬರ್ ಆಫ್ ಮೋಲ್ಸ್ ಮೋರ್ ಇದ್ದ ಕಡೆ, ಈ ಕಡೆ ಪ್ರೆಷರ್ ಸ್ಟ್ರೆಸ್ ಕಾಸಿಂಗ್ ಇದ್ರೆ ವಾಲ್ಯೂಮ್ ಲೆಸ್ ಕಾಸಿಂಗು. ಸೊ ವಾಲ್ಯೂಮ್ ಏನಾದರೂ ಕಡಿಮೆ ಆದರೆ ನಂಬರ್ ಆಫ್ ಮೋಲ್ಸ್ ಲೆಸ್ ಇರೋ ಕಡೆ ಡೈರೆಕ್ಷನ್. ಸೊ ವಾಲ್ಯೂಮ್ನು ಕೂಡ ಹೇಳಿದೆ ನಿಮಗೆ. ಕ್ಲಿಯರ್? ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಸಾಲಿಡ್ ಲಿಕ್ವಿಡ್ ಈಕ್ವಿಲಿಬ್ರಿಯಮ್ದು ನಾನು ಇನ್ನ ಹೇಳ್ತೀನಿ ಅಂತ ಹೇಳಿದ್ನಲ್ವಾ. ಸೊ ಸಾಲಿಡ್ ಅಂದ್ರೇನು, ಐಸ್. ವಾಟರ್ ಅಂದ್ರೇನು, ಲಿಕ್ವಿಡ್. ಈಗ ನೋಡಿ ನೀವು ಎಕ್ಸೋಥರ್ಮಿಕ್ ಎಂಡೋಥರ್ಮಿಕ್ ಯಾವ್ದಾಗತ್ತೆ ಇದ್ರಲ್ಲಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಬೋದು. ಐಸ್ ತಗೊಂತೀರಾ, ಐಸ್ನ ನೀವು ವಾಟರಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ನೀವೇನು ಮಾಡ್ತೀರಾ, ಫ್ರಿಜ್ಜಲ್ಲಿ ಇಡ್ತೀರಾ ಅಥವಾ ಇನ್ನು ನೀವು ಅದನ್ನು ಬಿಸಿ ಮಾಡ್ತೀರಾ. ಬಿಸಿ ಮಾಡಿದಾಗ ನೀರು ಆಗತ್ತಲ್ವಾ. ಸೊ ದಾಟ್ ಮೀನ್ಸ್ ಐಸು ವಾಟರ್ ಕನ್ವರ್ಟ್ ಆಗಬೇಕು ಅಂತ ಇದ್ರೆ ಅದು ಹೀಟನ್ನು ಅಬ್ಸಾರ್ಬ್ ಮಾಡ್ತದೆ, ಎಂಡೋಥರ್ಮಿಕ್ ಆಗ್ತದೆ. ಬಟ್ ವಾಟರ್ನ ನೀವು ಐಸ್ ಮಾಡಬೇಕು ಅಂದ್ರೆ ಏನು, ಫ್ರಿಜ್ಜಲ್ಲಿ ಇಟ್ಟಾಗ ಹೀಟ್ ಲಿಬರೇಟ್ ಆಗುತ್ತೆ ಅಂತ ಕೇಳಿತೀರಲ್ವಾ. ಸೊ ಎಕ್ಸೋಥರ್ಮಿಕ್ ಆಗಿರೋದು. ಕರೆಕ್ಟ್. ಸೊ ಈಗ ನಿಂದು ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ, ಸಿಸ್ಟಮ್ದು ಟೆಂಪರೇಚರ್, ನನ್ನ ಟೆಂಪರೇಚರ್ ಇನ್ಕ್ರೀಸ್ ಮಾಡಿದೆ, ನಾನು ಯಾವ್ದನ್ನ ಫೇವರ್ ಮಾಡ್ತೀನಿ, ನನ್ನಿಂದ ಅಬ್ಸಾರ್ಬ್ ಮಾಡೋನ್ನ, ಎಂಡೋಥರ್ಮಿಕ್ ರಿಯಾಕ್ಷನ್. ಸೊ ಯಾವ ರಿಯಾಕ್ಷನ್ ಫೇವರ್ ಆಗುತ್ತೆ, ಈ ರಿಯಾಕ್ಷನ್. ಐಸಿಂದ ವಾಟರ್ ಆಗ್ತಿರೋದು ಫಾರ್ವರ್ಡ್ ರಿಯಾಕ್ಷನ್ ಫೇವರ್ ಆಯ್ತಾ. ಡಿಕ್ರೀಸ್ ಮಾಡಿದಾಗ ಬ್ಯಾಕ್ವರ್ಡ್ ರಿಯಾಕ್ಷನ್ ಫೇವರ್ ಆಯ್ತಾ. ಇದು ಗೊತ್ತಾಯ್ತಾ. ಈಗ ನೋಡಿ ಪ್ರೆಷರ್ನ ಇನ್ಕ್ರೀಸ್ ಮಾಡಿದೆ, ಪ್ರೆಷರ್ನ ಇನ್ಕ್ರೀಸ್ ಮಾಡಿದಾಗ ನಂದು ಯಾವಾಗಲೇ ಆದರೂ ಏನಾಗಿರ್ಬೇಕು, ನಂದು ವಾಲ್ಯೂಮ್ ಏನು ಹೇಳಿದೆ ನಾನು, ಪ್ರೆಷರ್ನ ಇನ್ಕ್ರೀಸ್ ಮಾಡಿದ್ರೆ ವಾಲ್ಯೂಮ್ ಡಿಕ್ರೀಸ್ ಆಯಿತು. ಇದರಲ್ಲಿ ಪ್ರೆಷರ್ನ ಡಿಕ್ರೀಸ್ ಮಾಡಿದೆ, ವಾಲ್ಯೂಮ್ ಇನ್ಕ್ರೀಸ್ ಆಯಿತು. ಸೊ ಸ್ಟ್ರೆಸ್ ಹೇಗೆ ರೆಡ್ಯೂಸ್ ಮಾಡ್ಬೋದು, ಸ್ಟ್ರೆಸ್ ಕ್ಯಾನ್ ಬಿ ರೆಡ್ಯೂಸ್ಡ್ ಬೈ ವಾಲ್ಯೂಮ್
ವಾಲ್ಯೂಮ್ನ ಇನ್ಕ್ರೀಸ್ ಮಾಡಿ, ಆಯ್ತಾ, ವಾಲ್ಯೂಮ್ನ ಡಿಕ್ರೀಸ್ ಮಾಡಿ ಇದ್ರ ಕಡೆ. ಸೊ ವಾಲ್ಯೂಮ್ ಇನ್ಕ್ರೀಸ್ ಯಾವ ಡೈರೆಕ್ಷನ್ ಅಲ್ಲಿ ಆಗ್ತಿದೆ ನಂದು, ಆಬ್ವಿಯಸ್ಲಿ ನಂದು ವಾಲ್ಯೂಮ್ ಇನ್ಕ್ರೀಸ್ ಯಾವ ಡೈರೆಕ್ಷನ್ ಅಲ್ಲಿ ಆಗ್ತಿದೆ, ಈ ಡೈರೆಕ್ಷನ್ ನಾನು ಅದನ್ನು ಬರಿತೀನಿ, ಫಾರ್ವರ್ಡ್ ರಿಯಾಕ್ಷನ್. ಅಂಡ್ ಪ್ರೆಷರ್ ಡಿಕ್ರೀಸ್ ಮಾಡಿರೋದ್ರಿಂದ ಸ್ಟ್ರೆಸ್ ಏನಾಗಿದೆ ನಂದು ವಾಲ್ಯೂಮ್ ಇನ್ಕ್ರೀಸ್ ಆಗಿದೆ ಅಂಡ್ ಇದನ್ನ ವಾಲ್ಯೂಮ್ ಡಿಕ್ರೀಸ್ ಮಾಡಬೇಕು. ಸೊ ದೇರ್ ಫೋರ್ ನಂದು ಬ್ಯಾಕ್ವರ್ಡ್ ರಿಯಾಕ್ಷನ್ ಏನಾಗೋಗುತ್ತೆ ನಂದು ಫೇವರ್ ಆಗ್ತಾ ಹೋಗುತ್ತೆ ಅಷ್ಟೇ, ಆಯ್ತಾ. ಸೊ ದಿಸ್ ಇಸ್ ಯುವರ್ ಪ್ರೆಷರ್. ಪ್ರೆಷರ್ನ ಇನ್ಕ್ರೀಸ್ ಮಾಡಿದ್ರೆ ಫಾರ್ವರ್ಡ್ ರಿಯಾಕ್ಷನ್, ಪ್ರೆಷರ್ನ ಡಿಕ್ರೀಸ್ ಮಾಡಿದ್ರೆ ಬ್ಯಾಕ್ವರ್ಡ್ ರಿಯಾಕ್ಷನ್. ಅಂಡ್ ಯಾವಾಗ ಪ್ರೆಷರ್ನ ನೀವು ಇನ್ಕ್ರೀಸ್ ಮಾಡ್ತೀರಾ ಈ ಸಿಸ್ಟಮ್ ಅಲ್ಲಿ, ಅವಾಗ ಮೆಲ್ಟಿಂಗ್ ಪಾಯಿಂಟ್ ಏನಾಗಿತ್ತು, ಸೊ ಐಸ್ ಏನಾಗುತ್ತೆ ಮೆಲ್ಟ್ ಆಗೋ ಪಾಯಿಂಟು ದಾಟ್ ವಿಲ್ ಯೋರ್ ಡಿಕ್ರೀಸ್ ಅಂಡ್ ಪ್ರೆಷರ್ನ ಡಿಕ್ರೀಸ್ ಮಾಡಿದಾಗ ಮೆಲ್ಟಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಅದೇ ತರ ಲಿಕ್ವಿಡ್ ಗ್ಯಾಸ್ ಇಕ್ವಿಲಿಬ್ರಿಯಂ ಅಲ್ಲಿ ಲಿಕ್ವಿಡ್ ಏನು ವಾಟರ್, ಗ್ಯಾಸ್ ಏನು ವಾಟರ್ ವೇಪರ್. ಸೊ ಲಿಕ್ವಿಡ್ ವಾಟರ್ನ ಗ್ಯಾಸ್ ಅಲ್ಲಿ ಮಾಡಬೇಕು ಅಂದ್ರೆ ಇನ್ನ ಬಿಸಿ ಮಾಡ್ತಿರಲ್ವಾ, ಬಿಸಿ ಮಾಡಿದ್ರೆ ಅದು ಇನ್ನ ಹೀಟ್ನ ಅಬ್ಸಾರ್ವ್ ಮಾಡ್ತಾ ಎಂಡೋಥರ್ಮಿಕ್, ಎಕ್ಸೋಥರ್ಮಿಕ್. ಸೇಮ್ ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ ಎಂಡೋಥರ್ಮಿಕ್ ರಿಯಾಕ್ಷನ್ ಫೇವರ್ಡ್ ಆಗುತ್ತೆ, ಎಂಡೋಥರ್ಮಿಕ್ ರಿಯಾಕ್ಷನ್ ಫಾರ್ವರ್ಡ್ ರಿಯಾಕ್ಷನ್ ಫೇವರ್ಡ್. ಅಂಡ್ ಎಂಡೋಥರ್ಮಿಕ್ ಟೆಂಪರೇಚರ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೇಪರ್ ಪ್ರೆಷರ್ ಹೇಳಿದ್ನಾ, ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರಿ ಸಿಸ್ಟಮ್ ವೇಪರ್ ಪ್ರೆಷರ್ ಇನ್ಕ್ರೀಸ್ ಆಯಿತು, ಟೆಂಪರೇಚರ್ ಡಿಕ್ರೀಸ್ ಮಾಡಿದ್ರಿ ಬ್ಯಾಕ್ವರ್ಡ್ ರಿಯಾಕ್ಷನ್ ಫೇವರ್ ಆಯಿತು, ಯಾವ ಕಡೆ ಎಕ್ಸೋಥರ್ಮಿಕ್ ಇತ್ತು ಅಂಡ್ ವೇಪರ್ ಪ್ರೆಷರ್ ಏನಾಯಿತು ಕಡಿಮೆ ಆಯಿತು. ಈಗ ಪ್ರೆಷರ್ ಇನ್ಕ್ರೀಸ್ ಮಾಡಿದ್ರಿ ಬಾಯ್ಲಿಂಗ್ ಪಾಯಿಂಟು ಇನ್ಕ್ರೀಸ್ ಆಗುತ್ತೆ, ಪ್ರೆಷರ್ ಡಿಕ್ರೀಸ್ ಮಾಡಿದ್ರಿ ಮೆಲ್ಟಿಂಗ್ ಪಾಯಿಂಟು ಡಿಕ್ರೀಸ್ ಆಗುತ್ತೆ. ಸೊ ಪ್ರೆಷರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಬಾಯ್ಲಿಂಗ್ ಪಾಯಿಂಟ್ ಬರಿಬೋದಾ. ಸೊ ಇದ್ರಲ್ಲಿ ಏನಾಯಿತು ಟೆಂಪರೇಚರ್ ವೇಪರ್ ಪ್ರೆಷರಿಗೆ ನೋಡ್ಕೊಳ್ಳಿ ಆ್ಯಂಡ್ ಪ್ರೆಷರು ಬಾಯ್ಲಿಂಗ್ ಪಾಯಿಂಟಾಗಿ ತಗೊಳ್ಳಿ. ಸೊ ನಿಮಗೆ ಕ್ಲಾರಿಟಿ ಸಿಕ್ಕೋಗುತ್ತೆ. ಆ್ಯಂಡ್ ಇದರಲ್ಲೂ ಏನು ಮಾಡ್ತೀರಾ ನೀವು, ಇದರಲ್ಲಿ ಉಲ್ಟಾ ತಗೊಳ್ಳಿ, ಪ್ರೆಷರು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಬಾಯ್ಲಿಂಗ್ ಪಾಯಿಂಟ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಮೆಲ್ಟಿಂಗ್ ಪಾಯಿಂಟ್ ತಗೊಂಡು ನೆನ್ಪಿಟ್ಕೊಳ್ಳಿ ಸಾಕು, ಆಯ್ತಾ. ಈಗ ಸಾಲ್ಯುಬಿಲಿಟಿ ಏನಾಗುತ್ತೆ, ಲೆಟ್ಸ್ ಸೇ ಒಂದು ಸಾಲ್ಯೂಟ್ ಇದೆ, ಈ ಸಾಲ್ಯೂಟ್ ಒಂದು ಸೊಲ್ಯೂಷನ್ ಅಥವಾ ಸಾಲ್ವೆಂಟ್ ಜೊತೆ ಸೇರಿ ಏನ್ ಮಾಡ್ತಿದೆ ಸ್ಯಾಚುರೇಟೆಡ್ ಸೊಲ್ಯೂಷನ್ ಮಾಡ್ತಿದೆ. ಸೊ ಒಂದು ಕಂಡೀಷನ್ ಏನಾಗಿದೆ, ಸೊ ಸಾಲ್ವೆಂಟು ಸಲ್ಯೂಟ್ ಜೊತೆ ಸೇರಿ ಒಂದು ಎಂಡೋಥರ್ಮಿಕ್ ರಿಯಾಕ್ಷನ್ ಆಗ್ಬೋದು, ಹೀಟ್ ಅಬ್ಸಾರ್ಬ್ ಮಾಡ್ಬೋದು, ಇನ್ನೊಂದು ಏನಾಗಿರ್ಬೋದು ಎಕ್ಸೋಥರ್ಮಿಕ್ ಆಗಿರ್ಬೋದು. ಲೆಟ್ಸ್ ಸೇ ಫಾರ್ವರ್ಡ್ ರಿಯಾಕ್ಷನ್ ಎಂಡೋಥರ್ಮಿಕ್ ಇದೆ, ಅವಾಗ ಟೆಂಪರೇಚರ್ ಮೇಲೆ ಏನಾಗುತ್ತೆ, ಟೆಂಪರೇಚರ್ ರೇಸ್ ಮಾಡಿದ್ರೆ ಎಂಡೋಥರ್ಮಿಕ್ ರಿಯಾಕ್ಷನ್ ಫೇವರ್ಡ್. ಸೊ ಏನಾಗುತ್ತೆ ಇದು ಸಾಲ್ಯುಬಲ್ ಜಾಸ್ತಿ ಆಗುತ್ತೆ, ಸ್ಯಾಚುರೇಟೆಡ್ ಸೊಲ್ಯೂಷನ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಸ್ಯಾಚುರೇಟೆಡ್ ಸೊಲ್ಯೂಷನ್ ಯಾವಾಗ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ, ಯಾವಾಗ ಸಾಲ್ಯುಬಿಲಿಟಿ ಜಾಸ್ತಿ ಆಗುತ್ತೆ. ಟೆಂಪರೇಚರ್ ಕಡಿಮೆ ಮಾಡಿದ್ರಿ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಫೇವರ್ಡ್, ದೇರ್ ಫೋರ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಫೇವರ್ಡ್, ಸಾಲ್ಯುಬಿಲಿಟಿ ಕಡಿಮೆ ಆಗ್ತಾ ಹೋಯ್ತು. ಕ್ವೆಶ್ಚನ್ಸಿಗೆ ಬರೋಣ. ವಿಚ್ ಒನ್ ಅಮಾಂಗ್ ದ ಫಾಲೋಯಿಂಗ್ ಕಂಡೀಷನ್ ವಿಲ್ ಫೇವರ್ ಮ್ಯಾಕ್ಸಿಮಮ್ ಫಾರ್ಮೇಷನ್ ಆಫ್ ದಿ ಪ್ರಾಡಕ್ಟ್ ಆಫ್ ದ ರಿಯಾಕ್ಷನ್. ಸೊ ಮ್ಯಾಕ್ಸಿಮಮ್ ಫಾರ್ಮೇಷನ್ ಯಾವ್ದು ಆಗುತ್ತೆ, ಯಾವ ಫೇವರ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಸೊ ಒಂದು ಎ ಪ್ಲಸ್ ಬಿ ಇದೆ, ಗಿವ್ ರೈಸ್ ಟು x2 ಇದೆ. ಸೊ ನಂಬರ್ ಆಫ್ ಮೋಲ್ಸ್ ತಗೊಂತ ಹೋಗೋಣ. ಫಸ್ಟ್ ನಂಬರ್ ಆಫ್ ಮೋಲ್ಸ್ ಒಂದು ಟೋಟಲ್ ಮೋಲ್ಸ್ 2 ಇದೆ, ಈ ಕಡೆ ಟೋಟಲ್ ಮೋಲ್ಸ್ 1 ಇದೆ. ನಂಬರ್ ಆಫ್ ಮೋಲ್ಸ್ ಯಾವ ಕಡೆ ಇದೆ, ಈ ಕಡೆ ಮೋರ್ ಇದೆ, ಈ ಕಡೆ ಲೆಸ್ ಇದೆ. ಈಗ ನೋಡೋಣ ಕಂಡೀಷನ್ ಏನು ಕೊಟ್ಟಿರೋದು. ಸೊ ಕಂಡೀಷನ್ ಕೊಟ್ಟಿರೋದಂದು ಮೈನಸ್ ಹೀಟ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದೇನು, ದಿಸ್ ಇಸ್ ಯೋರ್ ಎಂಡೋಥರ್ಮಿಕ್ ರಿಯಾಕ್ಷನ್. ಸೊ ನಂದು ಎಂಡೋಥರ್ಮಿಕ್ ರಿಯಾಕ್ಷನ್ ಆಗಿದೆ, ಎಂಡೋಥರ್ಮಿಕ್. ಸೊ ನಂದು ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಜಾಸ್ತಿ ಆಗಿರ್ಬೇಕು ಅಂತ ಕೇಳ್ತಿದ್ದಾರೆ. ಸೊ ದಿಸ್ ಇಸ್ ಯೋರ್ ಎಂಡೋಥರ್ಮಿಕ್. ಸೊ ಎಂಡೋಥರ್ಮಿಕ್ ರಿಯಾಕ್ಷನ್ ಯಾವಾಗ ಫಾರ್ವರ್ಡ್ ಜಾಸ್ತಿ ಆಗುತ್ತೆ, ಟೆಂಪರೇಚರ್ನ ಇನ್ಕ್ರೀಸ್ ಮಾಡಿದಾಗ. ಆ್ಯಂಡ್ ನಂದೇನು ಹೇಳಿದ್ದಾರೆ, ನಂದು ಇವಾಗ ಮೋಲ್ಸ್ನ ಇಟ್ಕೊಂಡು ನಾನು ಪ್ರೆಷರ್ದು ಐಡೆಂಟಿಫೈ ಮಾಡ್ತೀನಿ. ಸೊ ನಂಬರ್ ಆಫ್ ಮೋಲ್ಸ್ ಕಡಿಮೆ ಇರೋ ಸೈಡಲ್ಲಿ ಆಗಬೇಕು ಅಂತ ಏನು ಮಾಡಬೇಕು, ಪ್ರೆಷರ್ನು ಕೂಡ ಇನ್ಕ್ರೀಸ್ ಮಾಡಬೇಕು, ರೈಟ್. ಸೊ ಹೈ ಪ್ರೆಷರ್ ಆ್ಯಂಡ್ ಹೈ ಟೆಂಪರೇಚರ್, ಆಪ್ಷನ್ ನಂಬರ್ ಸಿ ವಿಲ್ ಬಿ ಅ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಫಾರ್ ದ ರಿವರ್ಸಿಬಲ್ ರಿಯಾಕ್ಷನ್, ಒಂದು ರಿವರ್ಸಿಬಲ್ ರಿಯಾಕ್ಷನ್ ಕೊಟ್ಟಿದ್ದಾರೆ, ಹೀಟ್ ಏನಾಗ್ತಿದೆ ಲಿಬರೇಟ್ ಆಗ್ತಿದೆ. ಸೊ ದಿಸ್ ಇಸ್ ಯೋರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗಿದೆ. ಸೊ ದ ಈಕ್ವಿಲಿಬ್ರಿಯಂ ಶಿಫ್ಟ್ ಟು ದ ಫಾರ್ವರ್ಡ್ ಡೈರೆಕ್ಷನ್, ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಈಕ್ವಿಲಿಬ್ರಿಯಂ ಯಾವಾಗ ಶಿಫ್ಟ್ ಆಗುತ್ತೆ. ಸೊ ಇದು ಈಕ್ವಿಲಿಬ್ರಿಯಂ ಇದೆ, ಯಾವಾಗ ಶಿಫ್ಟ್ ಆಗ್ಬೋದು ಫಾರ್ವರ್ಡ್ ಡೈರೆಕ್ಷನ್, ಫಸ್ಟ್ ಕಂಡೀಷನ್ ಏನು ಕೊಟ್ಟಿದ್ದಾರೆ, ಬೈ ಇನ್ಕ್ರೀಸಿಂಗ್ ದ ಕಾನ್ಸಂಟ್ರೇಷನ್ ಆಫ್ NH3. NH3 ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡಿದ್ರೆ, ಈ ಕಡೆ ಪ್ರಾಡಕ್ಟ್ ಸೈಡ್ ಇನ್ಕ್ರೀಸ್ ಮಾಡಿದ್ರೆ ಏನ್ ರಿಯಾಕ್ಷನ್, ರಿಯಾಕ್ಟೆಂಟ್ಸ್ ಆಗ ರಿಯಾಕ್ಷನ್ ಜಾಸ್ತಿ ಆಗುತ್ತೆ. ಸೊ ಬ್ಯಾಕ್ವರ್ಡ್ ಫೇವರ್ಡ್ ಆಗುತ್ತೆ. ಬೈ ಡಿಕ್ರೀಸಿಂಗ್ ದಿ ಪ್ರೆಷರ್ನ ಡಿಕ್ರೀಸ್ ಮಾಡಿದಾಗ ನಂಬರ್ ಆಫ್ ಮೋಲ್ಸ್ ಏನಾಗಿರ್ಬೇಕು, ಜಾಸ್ತಿ ಇರೋ ಸೈಡ್ ಫೇವರ್ ಆಗುತ್ತಾ. ನಂಬರ್ ಆಫ್ ಮೋಲ್ಸ್ ಯಾವ ಕಡೆ ಜಾಸ್ತಿ ಇದೆ, ಬ್ಯಾಕ್ವರ್ಡ್ ಫೇವರ್ ಆಗುತ್ತೆ. ಬೈ ಡಿಕ್ರೀಸಿಂಗ್ ದಿ ಕಾನ್ಸಂಟ್ರೇಷನ್ ಆಫ್ N2 and H2. ಸೊ N2 and H2 ಕಾನ್ಸಂಟ್ರೇಷನ್ ಡಿಕ್ರೀಸ್ ಮಾಡಿದ್ರಿ ಅಂತ ಹೇಳಿದ್ರೆ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಏನಾಗೋಗುತ್ತೆ, ಅವಾಗ ಇನ್ಕ್ರೀಸ್ ಆಗೋಗುತ್ತೆ. ಮತ್ತೆ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಯಿತು ಅಂದರೆ ಪ್ರಾಡಕ್ಟ್ ಬ್ಯಾಕ್ವರ್ಡ್, ಎಲ್ಲಿ ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ ಆ ಸೈಡ್ ರಿಯಾಕ್ಷನ್ ಪ್ರೊಸೀಡ್ ಆಗುತ್ತೆ.
ಬೈ ಇನ್ಕ್ರೀಸಿಂಗ್ ದ ಪ್ರೆಷರ್ ಅಂಡ್ ಡಿಕ್ರೀಸಿಂಗ್ ದ ಟೆಂಪರೇಚರ್. ಪ್ರೆಷರ್ನ ಇನ್ಕ್ರೀಸ್ ಮಾಡಿದ್ರೆ ನಂಬರ್ ಆಫ್ ಮೋಲ್ಸ್ ಲೆಸ್ ಇರೋ ಕಡೆ, ದಟ್ ಈಸ್ NH3, 2NH3 ಫೇವರ್ ಆಗೋಯ್ತು. ಎಸ್. ಬೈ ಡಿಕ್ರೀಸಿಂಗ್ ದಿ ಪ್ರೆಷರ್, ಎಕ್ಸೋಥರ್ಮಿಕ್ ಆಗಿರೋದ್ರಿಂದ ಯಾವಾಗ ಫೇವರ್ ಆಗುತ್ತೆ? ಟೆಂಪರೇಚರ್ ಡಿಕ್ರೀಸ್ ಮಾಡಿದಾಗ. ಸೊ ಆಪ್ಷನ್ ನಂಬರ್ ಡಿ ವಿಲ್ ಬಿ ಯೋರ್ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್, ಫಾರ್ ಎನಿ ರಿವರ್ಸಿಬಲ್ ರಿಯಾಕ್ಷನ್ ಇಫ್ ವಿ ಇನ್ಕ್ರೀಸ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್. ಸೊ ಯಾವುದೇ ಒಂದು ರಿವರ್ಸಿಬಲ್ ರಿಯಾಕ್ಷನ್ ಇದೆ, ನಾನು ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ನ ಇನ್ಕ್ರೀಸ್ ಮಾಡಿದೆ, ದ ಎಫೆಕ್ಟ್ ಆನ್ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ವಿಲ್ ಬಿ. ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ನಾನು ಹೇಳಿದೆ, ಯಾವುದೇ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಏನಾಗಿದೆ? ಇಂಡಿಪೆಂಡೆಂಟ್, ಇಟ್ ನಾಟ್ ಚೇಂಜಸ್, ರಿಮೇನ್ಸ್ ಸೇಮ್. ಬಟ್ ಇದನ್ನು ನೋಟ್ ಮಾಡಿ, ಎಕ್ಸ್ಟೆಂಟ್ ಆಫ್ ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಚೇಂಜ್ ಆಗುತ್ತೆ. ಮತ್ತೆ ಹೇಳ್ತಿದ್ದೀನಿ, ರಿಯಾಕ್ಷನ್ ಚೇಂಜಸ್. ಸೊ ಏನಾಗಿರುತ್ತೆ? ಅನ್ಚೇಂಜ್ಡ್. ಆಪ್ಷನ್ ನಂಬರ್ ಬಿ ವಿಲ್ ಬಿ ಯೋರ್ ಕರೆಕ್ಟ್ ಆಪ್ಷನ್. ಸೊ ಐ ಹೋಪ್ ನಿಮಗೆ ಈ ಚಾಪ್ಟರ್ ಅರ್ಥ ಆಗಿದೆ. ನೀಟಾಗಿ ನೀವೇನು ಮಾಡಿದ್ದಕ್ಕೆ ಫಾರ್ಮುಲಾಸ್ನ ಬರೆಯೋದಕ್ಕಿಂತ ಐ ಗೆಸ್ ಕೆಲವೊಂದು 4 ಫಾರ್ಮುಲಾಸ್ನ ಬರ್ಕೊಳ್ಳಿ ಆ್ಯಂಡ್ ಲೀ ಚಾಟ್ರಿ ಪ್ರಿನ್ಸಿಪಲ್ನ ನೀವು ಈ ಕಂಡೀಷನ್ ನಾನೇನು ಬಾಕ್ಸಲ್ಲಿ ಬರ್ಸಿದ್ನಲ್ವ ಆ ಒಂದು ಕಂಡೀಷನ್ನ ಬರ್ಕೊಳ್ಳಿ ಸಾಕು. ಆ್ಯಂಡ್ ದೆನ್ ಯು ಜಸ್ಟ್ ಸಾಲ್ವ್ ದ ಪ್ರಾಬ್ಲಮ್ಸ್, ಇದನ್ನು ಬರಬೇಕು ಅಂತ ಹೇಳಿದ್ರೆ. ಸೊ ಆಲ್ ದ ಬೆಸ್ಟ್, ಥ್ಯಾಂಕ್ ಯು.